ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ಜೀರ್ಣಕ್ರಿಯೆ. ಹಾಗೂ ಅದಕ್ಕೋಸ್ಕರ ಜೀರ್ಣಕ್ರಿಯೆ ಸರಿಯಾಗಲಿಕ್ಕೆ ನಮ್ಮ ಒಂದು ಆಹಾರದಲ್ಲೋ ಜೀವನ ಕ್ರಮಣದಲ್ಲೋ ನಾವು ಯಾವ್ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ. ಸೊ ಇದನ್ನು ಬದಲಾವಣೆ ಏನು ಮಾಡ್ಕೊಳ್ಬೇಕು ಅಂತ ಅರ್ಥ ಆಗೋ ಮೊದಲು ನಮಗೆ ಪ್ರೊಸೆಸ್ ಅರ್ಥ ಆಗಬೇಕು ಅಲ್ವಾ? ಈಗ ಒಂದು ವಿಷಯದಲ್ಲಿ ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಅಂದರೆ ಫಸ್ಟ್ ನನಗೆ ಆ ವಿಷಯ ಏನಂತ ಗೊತ್ತಾಗಬೇಕು. ವಿಷಯದ ಬಗ್ಗೆಯೇ ನನಗೆ ಸಂಪೂರ್ಣ ಮಾಹಿತಿ ಇಲ್ಲದೇ ಇದ್ದಾಗ ನಾನೇನಾಗುತ್ತೆ ಆ ಒಂದು ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಥವಾ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವತ್ತು ನಮ್ಮ ದೇಹದಲ್ಲಿರುವಂಥ ಅಗ್ನಿ, ಆ ಅಗ್ನಿಯಿಂದ ಆಗುವಂಥ ಜೀರ್ಣಕ್ರಿಯೆ, ಈ ಜೀರ್ಣಕ್ರಿಯೆ ಯಾವ ಯಾವ ಲೆವೆಲಲ್ಲಿ ಹೇಗೆ ನಮ್ಮ ದೇಹದಲ್ಲಿ ಆಗತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದಿನಾಲೂ ನಾವು ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊನ್ನೆ ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ವಿ? ಆಹಾರ. ನಿನ್ನೆ ವಾತ ಪಿತ್ತ ಕಫ. ಹಾಗೂ ಇವತ್ತು ಜೀರ್ಣಕ್ರಿಯೆ ಬಗ್ಗೆ ಮಾತಾಡ್ತಿರೋದು. ಹಾಗೆ ನಾಳೆ ಮುಂದಿನ ವಿಷಯ. ನಾಳೆ ಯಾವುದಿದೆ ನೆನಪಿದೆಯಾ? ನಾಳೆ ನಾವು ಮಾತಾಡ್ತಾ ಇರುವಂಥ ವಿಷಯ ಪಂಚಕರ್ಮ. ನಾಳೆ ವಿಷಯ ಪಂಚಕರ್ಮ, ಎಲ್ಲ ಥೆರಪಿಗಳು ಹಾಗೂ ಅದನ್ನು ನಾವು ಯಾವ ರೀತಿಯಲ್ಲಿ ಮಾಡ್ತೇವೆ ಹೇಗೆ ಅನ್ನೋದನ್ನು ನಾಳೆ ಇದರಲ್ಲಿ ಮಾಡ್ತಾ ಇರೋವಂಥದ್ದು. ಸೊ ಹೀಗೆ 30ನೇ ತಾರೀಕು ತನಕನೂ ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಜೀರ್ಣಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೀರ್ಣಕ್ರಿಯೆ ಮತ್ತು ಅದನ್ನು ಸರಿಯಾದ ಜೀರ್ಣಕ್ರಿಯೆ ಆಗಬೇಕಂದ್ರೆ ನಾವು ಏನೇನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಮಧ್ಯಾಹ್ನ ನಿದ್ದೆ ಬರೋ ಹೊತ್ತು ಆದರೂ ಅಟೆಂಟಿವ್ ಆಗಿ ಕೂತ್ಕೊಂಡು ಕೇಳ್ಕೊಳ್ಳಿ, ಆಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಜೀರ್ಣಕ್ರಿಯೆ ಅಂತಂದರೆ ಏನು ಜೀರ್ಣಕ್ರಿಯೆ ಅಂದರೆ? ಅದು ಟ್ರಾನ್ಸ್ಲೇಷನ್ ಆಯಿತು ನೀವು ಹೇಳಿದ್ದು. ತಿಂದಿದ್ದು ಪ್ರೊಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ದ ಫುಡ್ ಈಸ್ ಕಾಲ್ಡ್ ಆಸ್ ಡೈಜೆಷನ್. ಅಂದರೆ ನೀವು ತಿಂದಿರೋವಂಥ ಆಹಾರ ಅದು ನಿಮ್ಮ ದೇಹದ ಅಂಗಾಂಗವಾಗಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆ ಏನಿದೆ ಅಲ್ವಾ, ಅದನ್ನೇ ಜೀರ್ಣಕ್ರಿಯೆ ಅಂತ ಹೇಳೋದು ಅಲ್ವಾ. ಈಗ ನೀವು ಅನ್ನ ಊಟ ಮಾಡಿರ್ತೀರ, ರಾಗಿ ಮುದ್ದೆ ತಿಂದಿರ್ತೀರ, ದೋಸೆ ತಿಂದಿರ್ತೀರ, ಅದೆಲ್ಲವೂ ಏನಾಗುತ್ತೆ? ಈಗ ನೀವು ದೋಸೆ ಜಾಸ್ತಿ ತಿಂದರೆ ನೀವು ನಾಳೆ ದೋಸೆ ಆಗಲ್ಲ ಅಲ್ವಾ. ನಿಮ್ಮ ದೇಹದ ಅಂಗಾಂಗವಾಗಿ ಅದು ಬದಲಾವಣೆ ಆಗೋ ಪ್ರೊಸೆಸ್ ಏನಿದೆ ಅದನ್ನು ನಾವು ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ಈ ಜೀರ್ಣಕ್ರಿಯೆ ಆಗುವಾಗ ಅಲ್ಲಿ ಮುಖ್ಯವಾದ ರೋಲ್ ಬರುವಂಥದ್ದು ಅಗ್ನಿ. ಅಗ್ನಿ ಚೆನ್ನಾಗಿದ್ದಾಗ ಮಾತ್ರ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಕ್ಕೆ ಸಾಧ್ಯ. ಅಗ್ನಿ ಅಂದರೆ ಏನು? ಅಗೇನ್ ಮತ್ತೆ ಫೈರ್ ಅಂದಾಗ ಅದು ಟ್ರಾನ್ಸ್ಲೇಷನ್ ಆಯಿತು. ಎಲ್ಲರೂ ಬರೀ ಟ್ರಾನ್ಸ್ಲೇಷನ್ ಹೇಳೋರೆ ಆಗಿಬಿಟ್ರು. ಅಗ್ನಿ ಅಂದಾಗ ನೋಡಿ, ಬೆಂಕಿ ಅಂತ ಹೇಳ್ಬೋದು ನಾವು ಅಲ್ವಾ. ಅದು ನಮ್ಮ ಒಂದು ಈ ಆಹಾರವನ್ನು ಪಚನ ಮಾಡಲಿಕ್ಕೆ, ನೀವು ತಿಂದ ಆಹಾರವನ್ನು ಬೇಯಿಸಲಿಕ್ಕೆ ದೇಹದೊಳಗಿರುವಂತಹ ಬೆಂಕಿ ಏನಿದೆ, ಉರಿ ಏನಿದೆ, ಅಥವಾ ಶಕ್ತಿ, ಎನರ್ಜಿ ಅಂತ ಹೇಳ್ಬೋದು, ಆ ಎನರ್ಜಿಯನ್ನು ನಾವು ಜಾಠರಾಗ್ನಿ ಅಂತ ಹೇಳ್ತೀವಿ. ಆದರೆ ನಮ್ಮ ದೇಹದಲ್ಲಿ ಜಾಠರಾಗ್ನಿ ಒಂದೇ ಇರೋದಲ್ಲ. ನಮ್ಮ ದೇಹದ ಜೀರ್ಣಕ್ರಿಯೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದಾಗ, ಅಥವಾ ಈ ಒಂದು ನಾನು ಹೇಳಿದ್ನಲ್ವ ತಿಂದ ಆಹಾರ, ಇಲ್ಲಿ ಜೀರ್ಣಕ್ರಿಯೆ ಅಂದರೆ ಬರೀ ಹೊಟ್ಟೆಯಲ್ಲಿ ಆಗುವ ಜೀರ್ಣಕ್ರಿಯೆ, ಆಹಾರ ಅರೆಯುವ ಪ್ರಕ್ರಿಯೆ ಅಷ್ಟೇ ಅಲ್ಲ. ತಿಂದಂಥ ಆಹಾರ ಸಂಪೂರ್ಣವಾಗಿ ನಿಮ್ಮ ದೇಹದ ಅಂಗಾಂಗವಾಗಿ ಪರಿವರ್ತನೆ ಆಗೋದು ಜೀರ್ಣಕ್ರಿಯೆ. ಈ ಪರಿವರ್ತನೆಯಲ್ಲಿ ನಮಗೆ 13 ಅಗ್ನಿಗಳು ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಎಷ್ಟು ಅಗ್ನಿಗಳಿದ್ದಾವೆ? 13 ಅಗ್ನಿಗಳಿದ್ದಾವೆ. ಯಾವ್ಯಾವುದಂತ ಗೆಸ್ ಮಾಡ್ಬೋದಾ? ಒಂದಂತೂ ಜಾಠರಾಗ್ನಿ, ನಾನೇ ಹೇಳಿಬಿಡ್ತೀನಿ. ಮತ್ತೆ ಬೇರೆ ಇನ್ನು 13 ಅಗ್ನಿ ಅಂತ ಹೇಳ್ತಿದ್ದೀನಿ, ಅದು ಒಂದೆರಡಲ್ಲ. ಯಾವುದಿರ್ಬೋದು? ಯೋಚನೆ ಮಾಡಿದ್ದೀರಾ ಯಾವಾಗಲಾದರೂ? ಆಯುರ್ವೇದ ವಿದ್ಯಾರ್ಥಿಗಳು ಯಾರಾದರೂ ನೋಡ್ತಾ ಇದ್ದರೆ ನೋಡಿ, ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮಲ್ಲಿ ಇದು 3 ಮಾರ್ಕ್ ಕ್ವಶನ್ ಆಗಿರುತ್ತೆ. ಮಂದಾಗ್ನಿ ಅನ್ನೋದು ಅಂದರೆ ಅದರದ್ದು ಒಂದು ಡಿಸ್ಟರ್ಬ್ಡ್ ಸ್ಟೇಟ್, ಅಗ್ನಿ ಹಾಳಾದಾಗ ಆಗುವಂಥ ಒಂದು ಸ್ಥಿತಿ. ಜಠರಾಗ್ನಿ ಒಂದು ಬಿಟ್ಟರೆ ಇನ್ಯಾವುದು ನೆನಪಾಗ್ತಾ ಇಲ್ವಾ? ನಿನ್ನೆ ನಾವು ಮಾತಾಡ್ತಾ ನಿನ್ನೆ ಇದೆಲ್ಲ ಅಗ್ನಿ, ಕೆಲವೊಂದು ಅಗ್ನಿದ ಹೆಸರು ಹೇಳಿದ್ದೆ ನಾನು. ಬರ್ತಾ ಇದೆ, ಏನೇನೋ ಒಂದಿಷ್ಟು ಬರ್ತಾ ಇದೆ. ಕರೆಕ್ಟ್. ಮೇದು ಧಾತ್ವಾಗ್ನಿಗಳು ಅಂದರೆ ಇಲ್ಲಿ 13 ಅಗ್ನಿಗಳಲ್ಲಿ 1 ಜಾಠರಾಗ್ನಿ ಮತ್ತು 5
ಭೂತಾಗ್ನಿಗಳು. ಪಂಚಮಹಾಭೂತಗಳು ಯಾವ್ಯಾವುದು? ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಈ 5 ಪಂಚಮಹಾಭೂತಗಳಲ್ಲಿಯೂ ಭೂತಗಳ ಅಸಿಮ್ಯುಲೇಷನಿಗೆ ನಮ್ಮ ದೇಹದಲ್ಲಿ ಭೂತಾಗ್ನಿ ಅಂತ ಇರುತ್ತೆ. ಅದು ಈ ಪೃಥ್ವಿ, ಇದಕ್ಕೆ ಪೃಥ್ವಿ ಅಗ್ನಿ, ಅಪ್ಯಾಗ್ನಿ, ತೇಜಸ್ಸಿಂದ ಅಗ್ನಿ, ಹಾಗೆ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಈ 5 ಅಂಶದ್ದು ಅಗ್ನಿ ಇರುತ್ತೆ. ಅದು ಧಾತ್ವಾಗ್ನಿ ಅಂತ ಹೇಳ್ತೀವಿ. ಅಲ್ಲ ಸಾರಿ, ಅದನ್ನು ನಾವು ಭೂತಾಗ್ನಿ ಅಂತ ಹೇಳೋದು. ಈಗ 5 ಪಂಚಮಹಾಭೂತಗಳೇನಿದ್ದಾವೆ ಆ ಪಂಚಮಹಾಭೂತಗಳ ಅಗ್ನಿ ಭೂತಾಗ್ನಿ ಅಂತ. ನಂತರ ಬರೋದು, ಈಗ ಎಷ್ಟಾಯಿತು? ಜಾಠರಾಗ್ನಿ ಮತ್ತು ಭೂತಾಗ್ನಿಯನ್ನು ಸೇರಿ 6 ಆಯಿತು. ಇನ್ನು ಉಳಿದ 7 ಯಾವುದು? ಧಾತ್ವಾಗ್ನಿ, ಸಪ್ತಧಾತುಗಳು. ಸಪ್ತಧಾತುವಿನಲ್ಲಿಯೂ ಒಂದೊಂದು ಅಗ್ನಿ ಇರುತ್ತೆ. ಸಪ್ತಧಾತುಗಳು ಯಾವ್ಯಾವುದು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ಈ 7 ಅಂಶಗಳು ಸಪ್ತಧಾತುಗಳು ಅಂತ ಕನ್ಸಿಡರ್ ಆಗುತ್ತೆ. ಈ ಸಪ್ತಧಾತುಗಳೊಳಗಿರುವಂಥ ಅಗ್ನಿಗೆ ಧಾತ್ವಾಗ್ನಿ ಅಂತ ಹೇಳ್ತಾರೆ. ಇದೆಲ್ಲದನ್ನು ಸೇರಿಸಿದಾಗ 13 ಅಗ್ನಿಗಳಾಗತ್ತೆ. 7 ಧಾತ್ವಾಗ್ನಿ, 5 ಭೂತಾಗ್ನಿ, 1 ಜಾಠರಾಗ್ನಿ. ಹಾಗಿದ್ರೆ ಈ ಒಂದು ಅಗ್ನಿಯ ಬಗ್ಗೆ ನಾವು ಮಾತಾಡುವಾಗ ಇಷ್ಟು 13 ವಿಧಗಳಿದೆ ಅಂತೆಲ್ಲ ತಿಳ್ಕೊಂಡ್ವಿ. ಹಾಗಿದ್ರೆ ಅಗ್ನಿ ಯಾಕೆ ಇಂಪಾರ್ಟೆಂಟ್ ನಮಗೆ? ಯಾಕೆ ಇಂಪಾರ್ಟೆಂಟ್ ಅಗ್ನಿ? ಬೇಯಬೇಕು. ತಿಂದ ಆಹಾರ ಜೀರ್ಣ ಆಗಬೇಕು ಅಂದರೆ ಅಗ್ನಿ ಬೇಕೇ ಬೇಕು. ಓಕೆ, ಆಹಾರ ಜೀರ್ಣ ಮಾತ್ರ ಮಾಡುತ್ತಾ ಅಗ್ನಿ? ಅಗ್ನಿಯಿಂದ ಇನ್ನೇನೇನಾಗತ್ತೆ? ಅಗ್ನಿಯಿಂದ ನಮ್ಮ ದೇಹದ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಅಗ್ನಿಯಿಂದ ನಿಮ್ಮ ಮುಖದ ಕಾಂತಿ ಮೇಂಟೈನ್ ನೀವು ಹೇಳ್ತೀರಲ್ಲ, ಕೆಲವ್ರನ್ನ ನೋಡಿದಾಗ ಎಂಥ ತೇಜಸ್ಸು. ಕೆಲವು ಸಂತರನ್ನೆಲ್ಲ ಭೇಟಿಯಾದಾಗ ಅಲ್ಲಿ ನಾವು ಬ್ಯೂಟಿ ಅಂತ ಹೇಳೋದಕ್ಕೂ ಕಾಂತಿ ಅಂತ ಹೇಳೋದಕ್ಕೂ ಒಂದು ವ್ಯತ್ಯಾಸ ಇದೆ ಅಲ್ವಾ? ಆ ಮುಖದಲ್ಲಿ ಏನು ತೇಜಸ್ಸು, ಏನು ಕಾಂತಿ ಅಂತ ಹೇಳ್ತೀವಲ್ವ. ಯಾರಲ್ಲಿ ಈ ಎಲ್ಲ ಅಗ್ನಿಗಳು 13 ಅಗ್ನಿಗಳು ಸಮಸ್ಥಿತಿಯಲ್ಲಿರುತ್ತೋ ಅವರಲ್ಲಿ ಆ ಕಾಂತಿಯನ್ನು, ತೇಜಸ್ಸನ್ನು, ಆರಾವನ್ನು ನೀವು ಫೀಲ್ ಮಾಡೋಕ್ಕಾಗತ್ತೆ. ಹಾಗೆ ನಮ್ಮಲ್ಲಿ ತೇಜಸ್ಸಿಗೆ ಅಗ್ನಿ ಬೇಕು. ನಿಮ್ಮ ಕಲರ್ ಕಾಂಪ್ಲೆಕ್ಷನಿಗೆ ಅಗ್ನಿ ಬೇಕು. ನೀವು ಬೇಕಾದ್ರೆ ಒಬ್ಸರ್ವ್ ಮಾಡಿ, ಯಾವ್ಯಾವ ದಿನ ನಿಮ್ಮ ಡೈಜೆಷನ್ ತುಂಬ ಚೆನ್ನಾಗಿದೆ, ನಿಮ್ಮ ಡೈಜೆಷನ್ ಈಗ ಭೂತ್ವಾಗ್ನಿ, ಧಾತ್ವಾಗ್ನಿ ಹಾಗೂ ಜಠರಾಗ್ನಿಗಳು ಚೆನ್ನಾಗಿದೆಯೋ, ನಿಮ್ಮ ಮುಖದಲ್ಲಿ ಒಂದು ಕಳೆ ಬಂದಿರತ್ತಂತ ಹೇಳ್ತಾರಲ್ಲ, ಆ ಕಾಂಪ್ಲೆಕ್ಷನ್. ಅದೇ ನಿಮ್ಮಲ್ಲಿ ಎಲ್ಲ ಈ ಅಗ್ನಿಗಳು ಮಂದ ಆದಾಗ, ರೋಗಗಳು ಬಂದಾಗ ಹೇಳ್ತಾರಲ್ವ, ಯಾಕೆ ಹುಷಾರಿಲ್ವಾ, ಡಲ್ ಆಗಿಬಿಟ್ಟಿದೆಯಲ್ಲ, ಏನೋ ಮುಖ ಕಳೆ ಕಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರಲ್ವ. ಬಿಕಾಸ್ ಈ ಒಂದು ಅಗ್ನಿಯಿಂದಾಗಿ ನಿಮ್ಮ ಕಾಂಪ್ಲೆಕ್ಷನ್ ಕೂಡ ನಿರ್ಧಾರ ಆಗುತ್ತೆ. ನಿಮ್ಮ ವರ್ಣ, ನಿಮ್ಮ ತೇಜಸ್ಸು, ನಿಮ್ಮ ಬಲ. ನಿಮ್ಮ ಅಗ್ನಿನೇ ಇಲ್ಲದೆ ಇದ್ದಾಗ ಸ್ಟ್ರೆಂಗ್ತ್ ಇರೋಕ್ಕೆ ಸಾಧ್ಯನಾ? ಸ್ಟ್ರೆಂಗ್ತ್ ಇರಲ್ಲ. ಸೊ ಹಾಗಾಗಿ ನಮ್ಮ ಆಯಸ್ಸು ಕೂಡ ಅಗ್ನಿಯಿಂದನೇ. ಯಾರಾದರೂ ಒಂದು ವ್ಯಕ್ತಿ ಇದ್ದಾರೋ ತೀರು ಹೋಗಿದ್ದಾರೋ ನೋಡುವಾಗ ನಾವು ಬಿಸಿಯನ್ನು ನೋಡ್ತೀವಿ. ಅಂದರೆ ಅಗ್ನಿ ಎಲ್ಲಿಯ ತನಕ ನಮ್ಮ ದೇಹದಲ್ಲಿ ಅಗ್ನಿ ಇದೆ, ನಾವು ಬದುಕಿದ್ದೀವಿ. ಯಾವ ಕ್ಷಣದಲ್ಲಿ ಅಗ್ನಿ ಇಲ್ಲ, ನಾವಿಲ್ಲ ಅಂತ ಆಗೋವಂಥದ್ದು. ಸೊ ಅಗ್ನಿ ಅನ್ನೋದು ಕೇವಲ ಆಹಾರ ಪಚನ ಅಷ್ಟೇ ಅಲ್ಲದೆ, ಆಹಾರ ಪಚನ ಕ್ರಿಯೆಯ ಜೊತೆಯಲ್ಲಿ ನಿಮ್ಮ ಬಲ, ನಿಮ್ಮ ಶಕ್ತಿ, ನಿಮ್ಮ ಆಯಸ್ಸು, ನಿಮ್ಮ ಕಾಂತಿ ಎಲ್ಲದನ್ನು ಕೂಡ ಅದು ಮೇಂಟೈನ್ ಮಾಡುತ್ತೆ. ಹಾಗಾಗಿ ಅಗ್ನಿ ತುಂಬಾ ಇಂಪಾರ್ಟೆಂಟ್. ಈವನ್ ಆರೋಗ್ಯವಂತ ವ್ಯಕ್ತಿಯ ಲಕ್ಷಣವನ್ನು ಹೇಳೋವಾಗಲೂ ಆಯುರ್ವೇದದಲ್ಲಿ ಡಿಸ್ಕ್ರಿಪ್ಷನ್ ಮಾಡ್ತಾರೆ, ಯಾರು ಆರೋಗ್ಯವಂತ ವ್ಯಕ್ತಿ ಅಂತ ಯಾರನ್ನು ಹೇಳ್ಬೋದು ಅಂತ. ಯಾರನ್ನು ಹೇಳ್ಬೋದು? ಎನಿ ಐಡಿಯಾ? ಎಲ್ಲ ಅಗ್ನಿಗಳು ಚೆನ್ನಾಗಿದ್ದರೆ ಆಯಿತು. ಮತ್ತು ಎಲ್ಲ ದೋಷಗಳು ಕರೆಕ್ಟಾಗಿರಬೇಕು. ಮತ್ತು ಸುಮಾರಾಗಿ ಹೇಳ್ತಿದ್ದೀರಾ, ವೆರಿ ಗುಡ್. ಬರೀ ರಿಪೋರ್ಟ್ಸ್ ನಾರ್ಮಲ್ ಇದ್ದರೆ ಅಂತ ಹೇಳಲಿಲ್ಲ ಅಲ್ಲ, ಅದೇ ಖುಷಿ. ಓಕೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಶ್ಲೋಕ ಬರುತ್ತೆ. ಸಮದೋಷ, 3 ದೋಷಗಳು ಸಮಸ್ಥಿತಿಯಲ್ಲಿ ಇರಬೇಕು. ವಾತ, ಪಿತ್ತ, ಕಫ. ನಿನ್ನೆ ನಾವು ವಾತ, ಪಿತ್ತ, ಕಫದ ಬಗ್ಗೆ ಏನು ಮಾತಾಡಿದ್ವಿ ಅದೆಲ್ಲವೂ ಸಮಸ್ಥಿತಿಯಲ್ಲಿದ್ದರೆ. ಈಗ ನಾಡಿ ಪರೀಕ್ಷೆಯಲ್ಲಿ ನಿಮಗೆ ಹೇಳಿರ್ತಾರೆ ಪ್ಲಸ್ 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 ಪ್ಲಸ್. ಇದೆಲ್ಲ ಏನು ಹೇಳಿ? ವೈಪರೀತ್ಯ ಆಗಿರೋದು, ವಿಕೃತಿ ಆಗಿರುವಂತಹ ದೋಷಗಳು. ಅವೆಲ್ಲವೂ ಒಂದೇ ಹದದಲ್ಲಿ ಬರಬೇಕು. ಒನ್ ಇರಬೇಕು. ವಾತ 1, ಪಿತ್ತ 1, ಕಫ 1 ಆಗಬೇಕು. ಸಮದೋಷ. ಸಮಾಗ್ನಿಶ್ಚ, ನಿಮ್ಮ ಅಗ್ನಿ, ಈ 13 ಅಗ್ನಿಗಳೇನಿದಾವಲ್ಲ ಎಲ್ಲವೂ ಸಮವಾಗಿರಬೇಕು. ಸಮಧಾತು, ಯಾವುದು ಧಾತುಗಳು? ಸಪ್ತಧಾತುಗಳು. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈ ಸಪ್ತಧಾತುಗಳು ಸಮಸ್ಥಿತಿಯಲ್ಲಿರಬೇಕು. ಮಲಕ್ರಿಯಾ, ಅಲ್ಲಿ ಕೂಡ ಸಮ ಅನ್ನೋದು ನೀವು ಸೇರಿಸ್ಕೊಳ್ಬೇಕು ಶ್ಲೋಕದಲ್ಲಿ. ಸಮವಾದಂತಹ ಮಲ ಕ್ರಿಯೆಗಳು. ಮಲ ಯಾವುದು? 3 ಮಲಗಳು ಇರುವಂಥದ್ದು, 3 ಥರದ್ದು.
ಮೂತ್ರ, ಮಲ ಮತ್ತು ಸ್ವೇದ, ನಮ್ಮ ಸ್ವೆಟ್ಟಿಂಗ್, ನಮ್ಮ ಟಾಯ್ಲೆಟ್ ಹಾಗೂ ಮೂತ್ರ, ಈ ಎಲ್ಲವೂ ಕೂಡ ಸಮಸ್ಥಿತಿಯಲ್ಲಿರಬೇಕು. ನಿಮ್ಮ ಮೂತ್ರ ಸರಿಯಾಗಿ ಬರಬೇಕು, ಮಲ ಸರಿಯಾಗಿ ಆಗಬೇಕು, ಆ್ಯಂಡ್ ಅದರದ್ದು ಫಾರ್ಮೇಷನ್ ಸರಿಯಾಗಿ ಆಗಿರಬೇಕು, ಸ್ವೇದ ಸರಿಯಾದ ಪ್ರಮಾಣದಲ್ಲಿ ಬರಬೇಕು, ಸರಿಯಾದ ರೀತಿಯಲ್ಲಿ ಬರಬೇಕು. ತೀರಾ ಜಾಸ್ತಿ ಬಂದರೂ ಅದು ಆರೋಗ್ಯ ಅಲ್ಲ, ತೀರಾ ಕಡಿಮೆ ಬಂದರೂ ಅಲ್ಲ, ವಾಸನೆಯುಕ್ತವಾಗಿ ಅಥವಾ ಅದು ಯಾವ ರೀತಿ ಬರಬೇಕೋ ಅದರ ವಿರುದ್ಧವಾಗಿ ಬಂದರೂ ಆರೋಗ್ಯ ಅಲ್ಲ. ಹಾಗಾಗಿ ಆರೋಗ್ಯವನ್ನು ಹೇಳುವಾಗಲೂ ಇಲ್ಲಿ ಅಗ್ನಿಯನ್ನು ಹೇಳ್ತಾರೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ. ನಂತರ ಬರುತ್ತೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ. ನಿಮ್ಮ ಆತ್ಮ ಪ್ರಸನ್ನವಾಗಿರಬೇಕು, ನಿಮ್ಮ ಇಂದ್ರಿಯಗಳು ಸೆನ್ಸ್ ಆರ್ಗನ್ಸ್ಗಳು ಪ್ರಸನ್ನವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು. ಆಗ ಅಂತಹ ವ್ಯಕ್ತಿಯನ್ನು ಸ್ವಸ್ಥ ಅಂತ ಹೇಳ್ಬೋದು ಅಂತ ಆಯುರ್ವೇದ ಹೇಳುತ್ತೆ. ಸೊ ನಮ್ಮಲ್ಲಿ ಎಷ್ಟು ಜನ ಸ್ವಸ್ಥರಿದ್ದೇವೆ ಹಾಗಿದ್ರೆ? ನೋಡಿ, ನಮ್ಮೆಲ್ಲರ ಗುರಿ ಬರೀ ಒಂದು ಕಾಲು ನೋವು ಹೋಗಲಿ, ಹೊಟ್ಟೆ ನೋವು ಹೋಗಲಿ, ತಲೆನೋವು ಕಮ್ಮಿ ಆಗಲಿ ಅಲ್ಲ. ನಮ್ಮ ಗುರಿ ಏನಿರಬೇಕು? ನಾವೆಲ್ಲರೂ ಈ ಸ್ಟೇಜಿಗೆ ಹೋಗಬೇಕು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ, ಪ್ರಸನ್ನ ಆತ್ಮ ಇಂದ್ರಿಯ ಮನ, ಇದಿಷ್ಟನ್ನು ನಾವೆಲ್ಲ ಗುರಿಯಾಗಿ ಇಟ್ಕೊಳ್ಬೇಕು. ನಮ್ಮ ಪ್ರತಿ ಕ್ಷಣದ ಗುರಿ, ಅಯ್ಯೋ ದೇವ್ರೆ ಮೈಗ್ರೇನ್ ಒಂದು ಹೋಗಿಬಿಡ್ಲಿ, ಗಂಟು ನೋವು ಒಂದು ಹೋಗಿಬಿಡ್ಲಿ, ಅಷ್ಟಕ್ಕೆ ಲಿಮಿಟ್ ಮಾಡಬೇಡಿ. ಯಾಕಂದರೆ ಅದು ಒಂದು ಹೋದರೆ ಅಲ್ಲಿಗೆ ಮುಗ್ದಿಲ್ಲ, ಇನ್ನೂ ಬಾಕಿದೆಲ್ಲ ತುಂಬ ಇದೆ. ಹಾಗಾಗಿ ನಮ್ಮ ಎಲ್ಲರ ಗುರಿ ಏನಿರಬೇಕು? ನಾವು ಈಗ ಸ್ವಸ್ಥ ಭಾರತವನ್ನು ಕಟ್ಟಬೇಕಂದಾಗ ನಮ್ಮೆಲ್ಲರಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಗುರಿಯಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಅದಕ್ಕಾಗಿ ಪ್ರತಿನಿತ್ಯ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಅಗ್ನಿ ಇಂಪಾರ್ಟೆಂಟ್. ಸರಿ, ಈಗ ಅಗ್ನಿಯಲ್ಲಿ ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಜಾಠರಾಗ್ನಿ. ಜಾಠರಾಗ್ನಿ ಹಾಗಾದರೆ ಈ 13 ಅಗ್ನಿಗಳು ಕೆಲಸ ಏನಪ್ಪ? ಎಲ್ಲದರದ್ದು ಬೇರೆ ಬೇರೆ ಕೆಲಸ ಇರಬೇಕಾಯ್ತಲ್ವ. ಈ ಜಾಠರಾಗ್ನಿ ಏನು ಮಾಡುತ್ತೆ? ಬೇಸಿಕ್ ಬ್ರೇಕಿಂಗ್ ಡೌನ್ ಆಫ್ ದ ಫುಡ್. ಅಂದರೆ ನೀವು ತಿಂದಿದ್ದು ಎಲ್ಲ ಅದು ಸ್ಥೂಲ ಭಾಗ ಇದ್ದಿದ್ದನ್ನು ಸೂಕ್ಷ್ಮ ಭಾಗವಾಗಿ ಕಟ್ ಡೌನ್ ಮಾಡೋದು, ಬ್ರೇಕ್ ಡೌನ್ ಮಾಡೋದಷ್ಟೇ ಜಾಠರಾಗ್ನಿ ಮಾಡೋದು. ನಿಮ್ಮ ಹೊಟ್ಟೆಯಲ್ಲಿ ರತ್ತದು. ನೀವು ತಿಂದ ಆಹಾರ ಏನು ತಿಂದಿರ್ತೀರ, ದೋಸೆ, ಇಡ್ಲಿ, ಉಪ್ಪಿಟ್ಟು ಏನು ತಿಂದ್ರೂ ಅದು ಒಳಗಡೆ ಬ್ರೇಕ್ ಡೌನ್ ಆಗುವಂಥ ಕೆಲಸವನ್ನು, ಅಂದರೆ ಒಮ್ಮೆ ಬೇಯಿಸಿ ಬ್ರೇಕ್ ಡೌನ್ ಮಾಡುತ್ತೆ. ಅದು ಜಾಠರಾಗ್ನಿಯ ಕೆಲಸ. ಅದು ಅಲ್ಲಿ ಸಾರ ಭಾಗ ಮತ್ತು ಕಿಟ್ಟ ಭಾಗ ಅಂತ ಸಪ್ರೇಟ್ ಆಗುತ್ತೆ. ಸಾರ ಭಾಗ ಅನ್ನೋದು ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗುತ್ತೆ, ಕಿಟ್ಟ ಭಾಗ ಅನ್ನೋದು ನಮ್ಮ ದೇಹದಿಂದ ಎಲಿಮಿನೇಟ್ ಆಗಿ ಹೋಗುತ್ತೆ. ಇದು ನಮ್ಮ ಜಾಠರಾಗ್ನಿಯ ಕೆಲಸ. ಜಾಠರಾಗ್ನಿಯಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಾದಾಗ ಅದನ್ನು ಈಗ ನೀವಾಗ ಮಂದಾಗ್ನಿ ಅಂತ ಒಂದು ಶಬ್ದ ಹೇಳಿದ್ರು. ಹಾಗೆಯೇ ಮಂದಾಗ್ನಿ ಹೊರತಾಗಿ ಬೇರೆ ಡಿಸ್ಟರ್ಬ್ಡ್ ಸ್ಟೇಟ್ಗಳು ಇದ್ದಾವೆ. ಏನೇನು? ಅಗ್ನಿ ಕಮ್ಮಿ ಆದರೆ ಅದನ್ನು ಮಂದಾಗ್ನಿ ಅಂದ್ವಿ. ಅದರಿಂದಾಗಿ ಏನಾಗುತ್ತೆ? ಚಿರಾತ್ ಪಾಚನಂ, ಅಂದರೆ ನಮ್ಮ ಪಚನ ಕ್ರಿಯೆ ಏನಿದೆ ಅದು ತುಂಬ ನಿಧಾನ ಆಗುತ್ತೆ. ಮಂದಾಗ್ನಿಯಲ್ಲಿ ಪಚನ ಕ್ರಿಯೆ ಬೇಗ ಆಗೋದೇ ಇಲ್ಲ. ನೀವು ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ತಿಂದ್ರೂ ಅಷ್ಟೊತ್ತಿಗೆ ಅದು ಆಮ ಆಗಿಬಿಡುತ್ತೆ. ಯಾಕಂದರೆ ಆ ಬೆಳಿಗ್ಗೆ ತಿಂದಿರೋದೇ ಇನ್ನೂ ಜೀರ್ಣ ಆಗಿರಲ್ಲ. ನಾವು ಆದರೆ ಟೈಮ್ ನೋಡಿಬಿಟ್ಟು ಟೈಮ್ ಆಯಿತು ತಿನ್ನು ಅಂತ ಮತ್ತೆ ಊಟ ಮಾಡ್ತೀವಿ. ಅದರಿಂದ ಆಮ ಆಗುತ್ತೆ. ಆಮದಿಂದಾಗಿ ರೋಗಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿರಾತ್ ಪಾಚನ, ಚಿರವಾಗಿ ತುಂಬ ಡಿಲೇಡ್ ಆಗಿ ಡೈಜೆಷನ್ ಆಗುತ್ತೆ ಮಂದಾಗ್ನಿಯಿಂದ. ಮಂದಾಗ್ನಿ ಅಪೋಸಿಟ್ ಏನಿರ್ಬೋದು? ತೀಕ್ಷ್ಣಾಗ್ನಿ. ಮಂದವಾಗಿರೋದು ತೀಕ್ಷ್ಣವಾಗಿರೋದು ಅಲ್ವಾ? ತೀಕ್ಷ್ಣಾಗ್ನಿ. ತೀಕ್ಷ್ಣಾಗ್ನಿಯಲ್ಲಿ ಏನಾಗುತ್ತೆ? ಆಶುಪಾಚನಂ, ಕ್ವಿಕ್ಕಾಗಿ. ಈ ಕೆಲವರು ಇದ್ದಾರಲ್ಲ, ನಿಮ್ಮಲ್ಲೂ ಕೆಲವರು ಇರ್ಬೋದು, ಎಷ್ಟು ತಿಂದರೂ ಮತ್ತೆ ಹಸುವಾಗತ್ತೆ ಮೇಡಮ್, ತಿಂದ ತಕ್ಷಣ ಮತ್ತೆ ಹಸುವಾಗತ್ತೆ. ಅದೇನದು? ತೀಕ್ಷ್ಣ ಅಗ್ನಿಯ ಲಕ್ಷಣ. ಅದು ಕೂಡ ಹೆಲ್ದಿ ಅಲ್ಲ. ನಾನು ಆರಾಮಿದ್ದೀನಿ ಮೇಡಮ್, ನೀವು ಏನು ತಿಂದರೂ ನಂಗೆ ಮತ್ತೊಂದು ಗಂಟೆಗೆ ಹಸುವಾಗತ್ತೆ. ಅದನ್ನು ಕೆಲವರು ಮ್ಯಾಟರ್ ಆಫ್ ಪ್ರೈಡ್ ಅಂತ ಹೇಳ್ತಾರೆ. ನನಗೆಲ್ಲ ಜೀರ್ಣಕ್ರಿಯೆ ಅಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿರುವ ಸ್ಥಿತಿ ಅಲ್ಲ ಅದು. ತೀಕ್ಷ್ಣ ಅಗ್ನಿ, ಅದೇನದು ಅಗ್ನಿಯ ಡಿಸ್ಟರ್ಬ್ಡ್ ಸ್ಟೇಟೇ ಆಗಿದೆ ಅದು ಕೂಡ. ಆಯಿತು, ಈಗ ತೀಕ್ಷ್ಣ ಅಗ್ನಿ ಆಯಿತು, ಮಂದಾಗ್ನಿ ಆಯಿತು. ಇನ್ನೇನಿರ್ಬೋದು? ಇನ್ನು ಕೆಲವರಲ್ಲಿ ನೀವು ಕೇಳಿದ್ದೀರಾ, ಒಮ್ಮೊಮ್ಮೆ ಮೇಡಮ್ ತುಂಬ ಬೇಗ ಹಸಿವಾಗತ್ತೆ, ಒಮ್ಮೊಮ್ಮೆ ಎಷ್ಟೊತ್ತಾದರೂ ಹಸಿವೆ ಆಗಲ್ಲ. ಕೇಳಿದ್ದೀರಾ ಇದನ್ನು? ಇದಕ್ಕೇನಂತಾರೆ? ವಿಷಮಾಗ್ನಿ. ವಿಷಮಾಗ್ನಿ ಅಂದರೆ ಇರ್ರೆಗ್ಯುಲರ್ ಆಗಿ ಒಂದೊಂದು ಸತಿ ಹಾಗೆ, ಒಂದೊಂದು ಸತಿ ಹೀಗೆ, ಒಂದೊಂದು ಸತಿ ಮಂದಾಗ್ನಿ, ಒಂದೊಂದು ಸತಿ ತೀಕ್ಷ್ಣಾಗ್ನಿ ಆಗ್ತಾ ಇರುತ್ತೆ ಕೆಲವರಲ್ಲಿ. ಅದಕ್ಕೆ ವಿಷಮಾಗ್ನಿ ಅಂತಾರೆ. ಸೊ ಮಂದಾಗ್ನಿ ಆಯಿತು, ತೀಕ್ಷ್ಣಾಗ್ನಿ ಆಯಿತು, ವಿಷಮಾಗ್ನಿ ಆಯಿತು. ಇನ್ನೊಂದು ಸಮಾಗ್ನಿ, ಅಂದರೆ ಸಮವಾಗಿ ಇರುವಂಥದ್ದು, ಸಮಸ್ಥಿತಿಯಲ್ಲಿದ್ದಂಥ ಅಗ್ನಿ. ಅದರಿಂದ ಸಮ್ಯಕ್ ಪಾಚನ ಆಗತ್ತೆ, ಸರಿಯಾದ ರೀತಿಯಲ್ಲಿ ಪಚನ ಕ್ರಿಯೆ ಅನ್ನೋದು ಆಗತ್ತೆ. ಸೊ ಈ 4 ರೀತಿಯ ಸ್ಟೇಟ್ಗಳು ಜಾಠರಾಗ್ನಿಗಿರುತ್ತೆ. ಅದು ಸಮ ಅಗ್ನಿ ಸ್ಟೇಜಲ್ಲಿದ್ದಾಗ ಅದು ಹೆಲ್ತ್ ಅಂತ ಕನ್ಸಿಡರ್ ಆಗುತ್ತೆ. ಬೇರೆ ಇದರಲ್ಲಿ ದೋಷಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಈಗ ನೀವು ನಿನ್ನೆ ವಾತಪಿತ್ತ ಕಫದ ಬೇಸಿಸ್ ಮೇಲೆ ಹೇಳ್ಬೋದು. ಇಲ್ಲೀಗ ಮಂದಾಗ್ನಿ ಇದೆ ಅಂದರೆ ಯಾವ ದೋಷದ ಇನ್ವಾಲ್ವ್ಮೆಂಟ್ ಇರುತ್ತಲ್ಲಿ?
ಕಫದ್ದು ನಿಧಾನ ಸ್ಲೋ ಎಲ್ಲಾದರೂ ಹೇಗೆ, ಅಥವಾ ಈಗ ನಿನ್ನೆ ಹೇಳಿದ್ನಲ್ವ ದೀಪವನ್ನು ಎಣ್ಣೆ ಒಳಗೆ ಮುಳುಗಿಸಿಟ್ರೆ ಹೇಗೆ ದೀಪ ಉರಿಯಲ್ವೋ, ಅದೇ ಥರ ಕಫದ ಆಚ್ಛಾದನ ಆಗಿಬಿಟ್ರೆ, ಕಫದೋಷ ನಮ್ಮಲ್ಲಿ ತುಂಬ ಎಕ್ಸೆಸಿವ್ ಆಗಿದ್ದಾಗ ಏನಾಗುತ್ತೆ, ಅದರ ಪ್ರಿಡಾಮಿನೆನ್ಸಿ ಇದ್ದಾಗ ನಮ್ಮಲ್ಲಿ ಮಂದಾಗ್ನಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಪಚನ ಆಗ್ತಿರುತ್ತೆ. ತೀಕ್ಷ್ಣಾಗ್ನಿಯಲ್ಲಿ ಯಾವ ದೋಷ ಇರ್ಬೋದು? ಪಿತ್ತ, ಡೆಫಿನೆಟ್ಲಿ ಪಿತ್ತ. ಏನು ಕೊಟ್ಟರು ಹುರಿದು ಭಸ್ಮ ಮಾಡಿ ಬಿಡುತ್ತದು. ಹಾಗೆ ವಿಷಮಾಗ್ನಿಯಲ್ಲಿ ಯಾವುದು ಇರ್ಬೋದು? ವಾತ, ಕನ್ಫ್ಯೂಷನ್ನು ಅಥವಾ ಆ ಒಂದು ಚಂಚಲತೆ, ಒಂದಿನ ಹಾಗೆ ಒಂದಿನ ಹೀಗೆ, ಅದು ವಾತದ ಲಕ್ಷಣ. ಯಾವತ್ತು ನೋವಲ್ಲಿಯೂ ಹೇಳಿದ್ದೆ ಅಲ್ವಾ, ಒಂದಿನ ಇಲ್ಲಿ ಒಂದಿನ ಹಾಗೆ, ಒಂದಿನ ಇಲ್ಲಿ ಹೆಚ್ಚಿದೆ, ಡಾಕ್ಟ್ರ್ ಹತ್ರ ಹೋಗೋಣ ಅಂದ್ಕೊಂಡು ಮಲಗಿರ್ತೀರ, ಬೆಳಗಾಗುತ್ತಾನೆ ಅಲ್ಲಿ ನೋವೇ ಇರಲ್ಲ. ಇವತ್ತು ಕಮ್ಮಿ ಆಗಿದೆ, ಬೇಡ ತಡೀರಿ ಇನ್ನೊಂದು 2 ದಿನ ನೋಡೋಣ, ಡಾಕ್ಟ್ರ್ ಹತ್ರ ಹೋಗೋದು ಬೇಡ. ಅದು ವಾತದ ಲಕ್ಷಣವೇ ಹಾಗೆ. ಅಲ್ಲಿ ತುಂಬಾ ಏನಾಗಿರುತ್ತೆ, ಬ್ರಾಡರ್ ಸ್ಕೇಲಲ್ಲಿ ನಮಗೆ ಫ್ಲಕ್ಚುವೇಷನ್ಸ್ ಇರುತ್ತೆ. ಹಾಗಾಗಿ ವಿಷಮಾಗ್ನಿ ಅನ್ನೋದು ವಾತಜ ಒಂದು ಪ್ರಿಡಾಮಿನೆನ್ಸಿಂದ ಆಗಿರುತ್ತೆ, ತೀಕ್ಷ್ಣಾಗ್ನಿ ಅನ್ನೋದು ಪಿತ್ತದ ಪ್ರಿಡಾಮಿನೆನ್ಸಿಂದ, ಮಂದಾಗ್ನಿ ಅನ್ನೋದು ಕಫದ ಪ್ರಿಡಾಮಿನೆನ್ಸಿಂದ ಆಗಿರುತ್ತೆ. ಇದಿಷ್ಟು ನಾವು ಜಾಠರಾಗ್ನಿ ಮತ್ತು ಅದರ ಸ್ಟೇಟಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಜಾಠರಾಗ್ನಿ ಬೇಸಿಕಲಿ ಏನು ಮಾಡುತ್ತೆ, ನೀವು ತಿಂದಿದ್ದನ್ನು ಅದು ಬ್ರೇಕ್ ಡೌನ್ ಮಾಡುತ್ತೆ ಚಿಕ್ಕ ಚಿಕ್ಕ ಮೊಲಿಕ್ಯುಲ್ ಆಗಿ. ಅಂದರೆ ಫಿಸಿಕಲಿ ಏನು ನೀವೀಗ ರುಬ್ಬೋ ಕೆಲಸ ಅಂತ ಹೇಳ್ತೀರಲ್ಲ, ಆ ರುಬ್ಬೋ ಕೆಲಸ, ಬೇಯಿಸಿ ರುಬ್ಬೋ ಅಂಥ ಕೆಲಸವನ್ನು ಜಾಠರಾಗ್ನಿ ಮಾಡುತ್ತೆ. ಹಾಗಿದ್ರೆ ಇದೇ ಆದರೆ ಸಾಕಲ್ಲ, ಇನ್ನು ಉಳಿದಿದ್ದೆಲ್ಲ ಏನು ಮಾಡುತ್ತೆ? ನೆಕ್ಸ್ಟ್ ಬರುವಂಥದ್ದು ಭೂತಾಗ್ನಿ. ಭೂತಾಗ್ನಿಗಳು ಏನು ಮಾಡುತ್ತೆ ಅಂದರೆ, ಈಗ ನೀವು ತಿಂದಿರೋ ಆಹಾರದಲ್ಲಿ ಪೃಥ್ವಿ ಗುಣ ಇರುವಂತಹ ಆಹಾರದ ಇದನ್ನು, ಪಚನವನ್ನು ಪೃಥ್ವಿ ಭೂತಾಗ್ನಿ ಮಾಡುತ್ತೆ. ಅದು ನಿಮ್ಮ ದೇಹದ ಪೃಥ್ವಿ ಮಹಾಭೂತವನ್ನು ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡುತ್ತೆ. ಇದು ಹೇಗೆ ಅಂತಂದರೆ ತುಂಬ ಸೂಕ್ಷ್ಮ ಸ್ಥಿತಿಯಲ್ಲಿ ಆಗುವ ಕೆಲಸ. ಈಗ ಜಾಠರಾಗ್ನಿಯಲ್ಲಿ ನಾನು ಹೇಳಿದೆ ಅಲ್ವಾ, ಸ್ಥೂಲ ಆಹಾರದ ಪಾರ್ಟಿಕಲ್ಸನ್ನು ಸೂಕ್ಷ್ಮ ಭಾಗವಾಗಿ ಜಾಠರಾಗ್ನಿ ಕಟ್ ಮಾಡುತ್ತೆ. ಆ ಸೂಕ್ಷ್ಮ ಭಾಗ ಆಗಿರೋದ್ರ ಮೇಲೆ ಧಾತ್ವಾಗ್ನಿ ಭೂತಾಗ್ನಿ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಭೂತಾಗ್ನಿ ಕೆಲಸ ಮಾಡಿ, ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಹ ಪಂಚಮಹಾಭೂತಗಳಿಂದ ಆಗಿದೆ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ಕೂಡ ಪಂಚಮಹಾಭೂತಗಳಿಂದ ಆಗಿದೆ. ಸೊ ಈ ಆಹಾರ ಈಗ ನೀವು ಪಂಚಮಹಾಭೂತಗಳಿಂದ ಆಗಿದೆ, ನೀವು ತಿನ್ನೋ ದೋಸೆ ಕೂಡ ಪಂಚಮಹಾಭೂತದಿಂದ ಆಗಿದ್ದು. ಈ ಪಂಚಮಹಾಭೂತದಿಂದ ಆಗಿರೋ ದೋಸೆ ನಿಮ್ಮ ಒಂದು ಪಂಚಮಹಾಭೂತಗಳಿಂದ ಆದಂತಹ ಜೀವಕೋಶವಾಗಿ ಕನ್ವರ್ಟ್ ಆಗಬೇಕಲ್ವಾ? ಈ ಕೆಲಸವನ್ನು ಪಂಚಮಹಾಭೂತಗಳಲ್ಲಿರುವ ಭೂತಾಗ್ನಿಗಳು ಮಾಡುತ್ತೆ. ಭೂತ ಅಂದರೆ ಆ ಭೂತ ಅಲ್ಲ, ಇದು ಈ ಭೂತ, ಆಯಿತಾ? ಸೊ ಭೂತಾಗ್ನಿಗಳೇನು ಮಾಡುತ್ತೆ, ನಿಮ್ಮ ಪಂಚಮಹಾಭೂತಗಳನ್ನು ಆ ಸೂಕ್ಷ್ಮ ಭಾಗದಿಂದ ತೆಗೆದು ಆ ತತ್ವಗಳು ಹೆಚ್ಚಾಗೋ ಹಾಗೆ ಮಾಡುತ್ತೆ. ಜಲತತ್ವ ಇರೋ ಆಹಾರವನ್ನೇ ಜಾಸ್ತಿ ತಗೊಂಡಾಗ ನಿಮ್ಮ ದೇಹದಲ್ಲಿ ಜಲತತ್ವವೇ ಹೆಚ್ಚಾಗಬೇಕಂದಾಗ ಅಲ್ಲಿ ಜಲ ಮಹಾಭೂತದ ಅಗ್ನಿ ಇರಬೇಕು. ಈಗ ನೀವು ನೋಡಿರ್ಬೋದು, ನ್ಯಾಚುರೋಪತಿಯಲ್ಲಿ ಈ ಸಿದ್ಧಾಂತವನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಆಯುರ್ವೇದದಲ್ಲಿ ಇದರ ಬಳಕೆ ಕಂಪ್ಯಾರಿಟಿವ್ಲಿ ಕಡಿಮೆ, ಯಾಕಂದರೆ ಇಲ್ಲಿ ತ್ರಿದೋಷ ಸಿದ್ಧಾಂತದ ಮೂಲಕ ಟ್ರೀಟ್ಮೆಂಟ್ ಆಗುತ್ತೆ. ನ್ಯಾಚುರೋಪತಿಯಲ್ಲಿ ಪಂಚಮಹಾಭೂತ ಸಿದ್ಧಾಂತದ ಮೂಲಕ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅಲ್ಲಿ ಅವರು ಈ ಭೂತದಲ್ಲಿರುವಂತಹ ಅಗ್ನಿಗಳ ಬಗ್ಗೆನೇ ಕೆಲಸ ಮಾಡೋದು. ನಿಮಗೆ ಫಾಸ್ಟಿಂಗ್ ಮಾಡಿಸ್ತಾರೆ. ಯಾಕೆ ಮಾಡ್ತಾರೆ? ಫಾಸ್ಟಿಂಗನ್ನು ಮಾಡಿಸೋದ್ರಿಂದ ಅಲ್ಲಿ ನಮ್ಮ ಅಗ್ನಿಯಲ್ಲಿ ಆಗುವಂಥ ವ್ಯತ್ಯಾಸ, ಆ ಅಗ್ನಿಯಲ್ಲಾಗುವ ವ್ಯತ್ಯಾಸ, ಅದರಲ್ಲೂ ಈ ಭೂತಾಗ್ನಿಯಲ್ಲಿ ಆಗುವಂಥ ವ್ಯತ್ಯಾಸ ನಿಮ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಸಹಕಾರಿಯಾಗತ್ತೆ. ಅದು ಅವರ ಒಂದು ಮೇಜರ್ ಪ್ರಿನ್ಸಿಪಲ್ ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಯಾವ್ಯಾವುದು? ಓಕೆ, ಈ ವ್ಯಕ್ತಿಯಲ್ಲಿ ಪೃಥ್ವಿ ಮಹಾಭೂತ ಕೊರತೆ ಇದೆ, ಹಾಗಾಗಿ ಮೃತ್ತಿಕಾ ಲೇಪನ ಮಾಡಿ. ಪೃಥ್ವಿ ಮಹಾಭೂತ ಕೊರತೆ ಇದ್ದಾಗ ಏನು ಮಾಡ್ತಾರೆ? ಮಡ್ ಪ್ಯಾಕನ್ನು ಹಾಕುವಂಥದ್ದು. ಆ ಮಣ್ಣಿನ ಪ್ಯಾಕನ್ನು ನಿಮಗೆ ಹಾಕಿ ಪೃಥ್ವಿ ಮಹಾಭೂತ, ಮತ್ತು ಫುಡ್ಡಲ್ಲಿ ಕೂಡ ಪೃಥ್ವಿ ಮಹಾಭೂತವನ್ನು ಹೆಚ್ಚಾಗುವಂಥ ಫುಡ್ಡನ್ನು ನಿಮಗೆ ಕೊಡುವಂಥದ್ದು. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಜಲತತ್ವ ಕಮ್ಮಿ ಇದೆ, ವಾಟರ್ ಬಾತನ್ನು ಕೊಡುವಂಥದ್ದು, ವಾಟರ್ ಟ್ರೀಟ್ಮೆಂಟ್ಸನ್ನು ಕೊಡುವಂಥದ್ದು, ಜಲ ಮಹಾಭೂತವನ್ನು ಹೆಚ್ಚಿಸುವಂತಹ ಕೆಲಸ ಮಾಡುವಂಥದ್ದು. ಹೀಗೆ ನೀವು ತಿನ್ನಂಥ ಆಹಾರದಲ್ಲಿ ನಿಮ್ಮ ದೇಹದ ಅಂಗವಾಗಿ ಬದಲಾವಣೆ ಮಾಡಲಿಕ್ಕೆ, ಇಲ್ಲಿ ತತ್ವಗಳಾಗಿ ಬದಲಾವಣೆ, ಇಲ್ಲಿ ಇದು ಕಣ್ಣಿಗೆ ಕಾಣುವ ಪಾರ್ಟಿಕಲ್ಸ್ ಅಲ್ಲ, ಈ ನಿಮ್ಮ ಆಹಾರದಲ್ಲಿರುವ ಪಂಚಮಹಾಭೂತದ ತತ್ವಗಳನ್ನು ನಿಮ್ಮ ದೇಹದ ಜೀವಕೋಶದಲ್ಲಿ ಇರಬೇಕಾದಂಥ ಪಂಚಮಹಾಭೂತದ ತತ್ವಗಳಾಗಿ ಬದಲಾವಣೆ ಮಾಡುವ ಕೆಲಸವನ್ನು ಈ ಭೂತಾಗ್ನಿಗಳು ಮಾಡುತ್ತೆ. ನಂತರ ಬರೋದು ಧಾತ್ವಾಗ್ನಿ. ಧಾತ್ವಾಗ್ನಿ ಕೆಲಸ ಯಾವಾಗ ಶುರುವಾಗುತ್ತೆ ಅಂದರೆ, ಇದೆಲ್ಲ ಮುಗಿದ ಮೇಲೆ. ಮೊದಲು ಈಗೇನಾಯಿತು, ನೀವು ಆಹಾರ ತಿಂದ್ರಿ, ಏನು ಮಧ್ಯಾಹ್ನ ಏನು ತಿಂದಿದ್ರಿ ಅಂತ ಇತ್ತು ಇವತ್ತು? ಯಾವ ಸಾರಿತ್ತು? ನಿಮ್ಮದು ಸ್ನೇಹಪಾನದವ್ರದ್ದು ಕೇಳೋದೇ ಬೇಡ, ನೀವು ಹೇಳಿ.
ಹಾಂ, ಬೀನ್ಸು ಮತ್ತು ಕ್ಯಾರೆಟ್ ಎಲ್ಲ ಹಾಕಿದ್ದು ಸಾಂಬಾರಿತ್ತು. ಸೊ ಆ ಬೀನ್ಸು, ಕ್ಯಾರೆಟು, ಆ ಸಾಂಬಾರು ಇದರಲ್ಲಿರುವಂತಹ ಪಂಚಮಹಾಭೂತಗಳನ್ನು ಈಗ ಇದು ಎಲ್ಲ ಅದರ ತತ್ವಗಳಿಗೆ ಚೇಂಜ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಏನು, ಇದರ ನೆಕ್ಸ್ಟ್ ಬರುವಂಥದ್ದು ಬರೀ ಆ ಒಂದು ಮಹಾಭೂತಗಳಾಗಿ ಕನ್ವರ್ಟ್ ಮಾಡಿದ್ರೆ ಆಗಲಿಲ್ಲ. ಈ ಎಲ್ಲ ಮಹಾಭೂತಗಳು ನಮ್ಮ ಎಲ್ಲ ಧಾತುಗಳಲ್ಲಿ ಇರಬೇಕು. ರಸಧಾತುವಿನಲ್ಲೂ ಪಂಚಮಹಾಭೂತ ಇರಬೇಕು, ರಕ್ತಧಾತುವಿನಲ್ಲೂ ಇರಬೇಕು. ಹೀಗಾಗಬೇಕಂದಾಗ ಇದರ ನೆಕ್ಸ್ಟು ಧಾತ್ವಾಗ್ನಿಯ ಕೆಲಸ ಶುರುವಾಗುತ್ತೆ. ಧಾತ್ವಾಗ್ನಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮೊದಲಿಗ ಜಾಠರಾಗ್ನಿ ಮತ್ತು ಭೂತಾಗ್ನಿಯನ್ನು ಮುಗಿಸಿದ ಮೇಲೆ ಅಲ್ಲಿ ನೀವು ಸಾರಭಾಗ ಮತ್ತು ಇದು ಕಿಟ್ಟ ಭಾಗ ಅಂತ ನೋಡಿದ್ರಿ ಅಲ್ವಾ, ಈ ಸಾರ ಭಾಗದ ಮೇಲೆ ಮತ್ತೆ ಕೆಲಸ ಶುರು. ರಸಧಾತ್ವಾಗ್ನಿ ಕೆಲಸ ಮಾಡಿ ಆ ರಸವನ್ನು ರಕ್ತವಾಗಿ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ಆಹಾರದ ರಸ ಏನೀಗ ನಿಮಗೆ ಸಿಕ್ಕಿದೆ, ಸತ್ವ ಭಾಗ ಏನು ಸಿಕ್ಕಿದೆ ಜಠರಾಗ್ನಿ ಮತ್ತು ಧಾತ್ವಾಗ್ನಿಯ ನಂತರದಲ್ಲಿ, ಆ ಸತ್ವದ ಸಾರ ಭಾಗದ ಮೇಲೆ ರಸಧಾತ್ವಾಗ್ನಿ ಕೆಲಸ ಮಾಡುತ್ತೆ. ರಸಧಾತ್ವಾಗ್ನಿ ಮಾಡಿ ಅದನ್ನು ರಸಧಾತು ಮತ್ತು ಕಿಟ್ಟ ಭಾಗ ಅಂತ ಸಪ್ರೇಟ್ ಮಾಡುತ್ತೆ ಮತ್ತೆ. ಸೊ ಪ್ರತಿ ಲೆವೆಲಲ್ಲಿ ನೋಡಿ ಡಿಟಾಕ್ಸಿಫೈ ಆಗ್ತಾ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಅಗ್ನಿ ಹಾಳಾದಾಗ ನಿಮಗೆ ಡಿಟಾಕ್ಸಿಫೈಯೂ ಆಗಲ್ಲ, ಬಿಕಾಸ್ ಈ ಪ್ರತಿ ಹಂತದಲ್ಲಿ ಆಗಬೇಕಾಗಿದ್ದಂಥ ಶೋಧನ ಪ್ರಕ್ರಿಯೆ ಆಗ್ತಾ ಇರಲ್ಲ. ಹಾಗಾಗಿ ನಾವಿಲ್ಲಿ ವರ್ಷಕ್ಕೊಮ್ಮೆ ಬಂದು ಪಂಚಕರ್ಮ ತಗೊಳ್ಳುವಂತಹ ಅನಿವಾರ್ಯತೆ ಆಗುತ್ತೆ. ಬಿಕಾಸ್ ಈ ಹಂತಗಳಲ್ಲೆಲ್ಲ ನಮ್ಮಲ್ಲಿ ಈಗ ನೋಡಿ, ಜಠರಾಗ್ನಿಯಲ್ಲೂ ಫಸ್ಟು ಸಾರ ಭಾಗ ಕಿಟ್ಟ ಭಾಗ ಆಗಿ ಒಂದಿಷ್ಟು ಎಲಿಮಿನೇಟ್ ಆಯಿತು. ಆ ಸಾರ ಭಾಗದಲ್ಲಿ ಮತ್ತೆ ಉಳಿದು ಧಾತ್ವಾಗ್ನಿಗಳು ಅಬ್ಸಾರ್ಬ್ ಮಾಡಿಕೊಂಡ್ರು, ತಮಗೆ ಬೇಕಾಗಿದ್ದು ಪೃಥ್ವಿ ಭಾಗವನ್ನು ತೊಗೊಳ್ತು, ಅಪ್ಪನ್ನು ತೊಗೊಳ್ತು, ತೇಜಸ್ಸನ್ನು ತೊಗೊಳ್ತು, ಅದಿಷ್ಟನ್ನು ತೆಗೆದು ಬಾಕಿ ಇದ್ದಿದ್ದು ಅಲ್ಲೂ ವೇಸ್ಟ್ ಆಯಿತು. ನಂತರ ಬಂತು ಧಾತ್ವಾಗ್ನಿಗಳು. ಇಲ್ಲಿ ರಸಧಾತು ಏನು ಮಾಡುತ್ತೆ, ಆಹಾರ ರಸದಲ್ಲಿದ್ದಂತಹ ಸಾರ ಭಾಗವನ್ನು ರಸಧಾತ್ವಾಗ್ನಿ ಕೆಲಸ ಮಾಡಿ ಸಾರ ಭಾಗ ಕಿಟ್ಟ ಭಾಗ ಅಂತ ಮಾಡುತ್ತೆ. ಸಾರ ಭಾಗದಿಂದ ನಿಮ್ಮ ರಕ್ತಧಾತು ಪೋಷಣೆ ಆಗುತ್ತೆ. ರಸಧಾತ್ವಾಗ್ನಿಯಿಂದ ನಿಮ್ಮ ರಕ್ತಧಾತು ಕೂಡ ಪೋಷಣೆ ಆಗುತ್ತೆ. ಅಲ್ಲಿಂದ ಕಿಟ್ಟ ಭಾಗ ಮತ್ತೆ ಎಲಿಮಿನೇಟ್ ಆಯಿತು. ಮತ್ತೆ ಸೇಮ್ ರಕ್ತದಲ್ಲಿ ಏನಾಯಿತು, ರಕ್ತಧಾತ್ವಾಗ್ನಿ ಅದು ಕೆಲಸ ಮಾಡ್ತು, ಸಾರ ಭಾಗ ಕಿಟ್ಟ ಭಾಗ. ಅದರನ್ನು ಮತ್ತೆ ಉಳಿದು ಮಾಂಸಧಾತುವಿನಲ್ಲಿ ಸಾರ ಭಾಗ ಕಿಟ್ಟ ಭಾಗ. ಹೀಗೆ ಎಲಿಮಿನೇಟ್ ಆಗ್ತಾ 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 ಲಾಸ್ಟಲ್ಲಿ ಉಳಿಯೋದು ಶುಕ್ರ. ಶುಕ್ರ ಅಂದಾಗ ನಮ್ಮ ಫರ್ಟಿಲಿಟಿ ಅಂತ ಹೇಳ್ಬೋದು. ನಮ್ಮ ಫರ್ಟಿಲಿಟಿ ಅನ್ನೋದು ಶುಕ್ರ. ಅದಕ್ಕಾಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ಗಳು ಕಷ್ಟ. ಯಾಕೆ ಅಂತಂದರೆ ಸ್ಟ್ರೈಟ್ ಅವೇ ಓಹೋ ಫರ್ಟಿಲಿಟಿ ಇಲ್ವಾ, ಇದೊಂದು ತೊಗೊಂಡ್ಬಿಡಿ ಆಗತ್ತೆ, ಹಾಗಾಗಲ್ಲ. ರಸಧಾತುವಿನಿಂದ ಎಲ್ಲದೂ ರಿಪೇರಿ ಆದರೆ ಮಾತ್ರ ಫರ್ಟಿಲಿಟಿ ಸರಿ ಮಾಡೋಕ್ಕಾಗೋದು. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ನಿಮ್ಮಲ್ಲಿ ಮೂಳೆ. ಎಷ್ಟೋ ಜನರಲ್ಲಿ ನೋಡಲಿಕ್ಕೆ ದಪ್ಪ ಇದ್ದರೂ ಕೂಡ ಅವರಲ್ಲಿ ಮೂಳೆ ವೀಕ್ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಅಸ್ಥಿಧಾತ್ವಾಗ್ನಿನೂ ಹಾಳಾಗಿರುತ್ತೆ, ಮೇಧೋಧಾತ್ವಾಗ್ನಿನೂ ಹಾಳಾಗಿರುತ್ತೆ. ಎಲ್ಲ ಈ ಫ್ಯಾಟ್ ಮೆಟಬಾಲಿಸಮ್ ಅನ್ನೋದು ಹೋದಾಗ ನಿಮ್ಮ ಅಸ್ಥಿ ಕೂಡ ವೀಕ್ ಆಗುತ್ತೆ, ಮೂಳೆಗಳು ಕೂಡ ವೀಕ್ ಆಗುತ್ತೆ. ಹಾಗಾಗಿ ಈ ಒಂದು ಪ್ರತಿಯೊಂದು ಒಂದಾದ್ಮೇಲೆ ಒಂದು ಅಗ್ನಿಯಲ್ಲಿ ಸಾರ ಉಳ್ಕೊಳ್ತು. ಈ ರಸ ಮತ್ತು ರಕ್ತ ಮಾಂಸ ದಾಟಿದ ಮೇಲೆ ಮುಂದೆ ಹೋಗೋದು, ಅರ್ಥ ಮಾಡ್ಕೊಳ್ಳಿ. ಇದಿಷ್ಟರಲ್ಲಿ ಈಗ ಏನಾದರೂ ರಸಧಾತ್ವಾಗ್ನಿ ಸರಿ ಇಲ್ಲ ಅಂತಂದರೆ ಯಾವುದನ್ನು ಸಾರ ಭಾಗದಲ್ಲಿ ಇಡಬೇಕೋ ಅದನ್ನು ಕಿಟ್ಟಕ್ಕೆ ಕಳಿಸಿಬಿಟ್ರೆ ಮುಂದಿನ ಧಾತುಗಳಿಗೆ ನರಿಶ್ಮೆಂಟೇ ಸಿಕ್ಕಿರಲ್ಲ, ಮುಂದಿನ ಧಾತುಗಳಿಗೆಲ್ಲ ಡಿಫಿಷಿಯನ್ಸಿನೇ ಆಗೋದು. ಹಾಗಾಗಿ ರಸದಿಂದ ರಕ್ತ, ರಕ್ತದಿಂದ ಮಾಂಸ, ರಸ, ರಕ್ತ, ಮಾಂಸ, ಮೇದ. ಮೇದ ಅಂದರೆ ಯಾವುದು, ಕೊಬ್ಬು. ಮೇಧ ಅಲ್ಲ, ಮೇದ. ಮೇಧ ಅಂದರೆ ನಮ್ಮ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್. ಮೇದ ಅಲ್ಪ ಪ್ರಾಣ, ಮೇದ ಅಂದರೆ ಕೊಬ್ಬು, ನಮ್ಮ ದೇಹದಲ್ಲಿ ಸಂಚಯ ಆಗ್ತಾ ಇರುವಂಥ ಕೊಬ್ಬು. ಮೇಧೋಧಾತ್ವಾಗ್ನಿ. ಈ ಮೇಧೋಧಾತ್ವಾಗ್ನಿಯಲ್ಲೂ ಮತ್ತೆ ಪಚನ ಆದಾಗ ಸಾರ ಭಾಗ ಕಿಟ್ಟ ಭಾಗ ಇದು ಕರೆಕ್ಟಾಗಿ ಅದು ಚೇಂಜ್ ಮಾಡ್ತಾ ಇದ್ದರೆ ನಮ್ಮಲ್ಲಿ ಫ್ಯಾಟ್ ಡಿಪೋಸಿಷನ್ ಆಗ್ತಾ ಇರಲ್ಲ. ಮಾಡ್ರೇಟಾಗಿ ದೇಹದ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಇರಬೇಕೋ ಅಷ್ಟೇ ಇರುತ್ತೆ. ಬಟ್ ಯಾವಾಗ ಇದರಲ್ಲೂ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗ ಅನಿಯಮಿತವಾಗಿ ನಮ್ಮ ದೇಹದಲ್ಲಿ ಅಲ್ಲಲ್ಲಲ್ಲೆಲ್ಲ ಫ್ಯಾಟ್ ಡಿಪೋಸಿಟ್ ಆಗ್ತಾ ಬರುತ್ತೆ. ಮೇಧೋಧಾತು ಅಗ್ನಿಮಾಂದ್ಯದಿಂದ ಆಗೋದಿದು. ಅಗ್ನಿಮಾಂದ್ಯವೇ ಇದಕ್ಕೂ ಕಾರಣ ಅಂತ. ಅಗ್ನಿಮಾಂದ್ಯ ಅಂದಾಗ ಅಲ್ಲ ಮೇಡಮ್ ನಂಗೆ ಹಸಿವೆ ಎಲ್ಲ ಚೆನ್ನಾಗಾಗತ್ತಲ್ಲ, ಊಟ ಎಲ್ಲ ನಂಗೆ ಸೇರುತ್ತೆ. ಬಿಕಾಸ್ ನಿಮ್ಮ ತಲೆಯಲ್ಲಿ ಏನು ಅಂತಂದರೆ ಅಗ್ನಿಮಾಂದ್ಯ ಅಂದಾಗ ಈ ಜಾಠರಾಗ್ನಿಮಾಂದ್ಯದ ಮಾತ್ರ ನಾವೆಲ್ಲ ಮಾತಾಡ್ತಿರ್ತೀವಿ. ಬಟ್ ಮೇಧೋಧಾತ್ವಾಗ್ನಿಮಾಂದ್ಯ ಅಂದಾಗ ನಿಮ್ಮ ದೇಹದಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಆಗದೆ ಇರುವಂಥದ್ದು. ಅದಾಯಿತು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ. ಸೊ ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ ಚೆನ್ನಾಗಾದರೆ ಮಾತ್ರ ನಿಮ್ಮ ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ. ಸ್ಟ್ರೇಟ್ ಅವೇ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತೊಗೊಂಡು ನಿಮ್ಮ ಮೂಳೆ ಗಟ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ತೊಗೊಂಡಂಥ ಕ್ಯಾಲ್ಸಿಯಂ ಗುಳಿಗೆಗೂ ಕೂಡ ಈ ಪ್ರಕ್ರಿಯೆಯನ್ನು ದಾಟಿ ಹೋಗಬೇಕು. ಜಠರಾಗ್ನಿಯನ್ನು, ಭೂತಾಗ್ನಿಯನ್ನು, ಧಾತ್ವಾಗ್ನಿಯನ್ನು ದಾಟಿ ನಿಮ್ಮ ಅಸ್ಥಿಧಾತುವನ್ನು ಸರಿ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಬರೀ ಎಷ್ಟೆಲ್ಲ ದನ ಇದ್ದೀರಲ್ವ,
ಕ್ಯಾಲ್ಸಿಯಂ ತಿಂತಿರ್ತೀರ ಆದರೂ ಮೂಳೆ ವೀಕು ಅಂತಾರೆ ಡಾಕ್ಟ್ರು. ಯಾಕಪ್ಪ ಮೂಳೆ ವೀಕು ಅಂತ ನಿಮ್ಗೆ ಅನ್ನಿಸ್ತಿರುತ್ತೆ. ಯಾಕಂದರೆ ನೀವು ತಿಂದಂತಹ ಗುಳಿಗೆ ಕೂಡ ಇದಿಷ್ಟು ಲೆವೆಲನ್ನು ದಾಟಿ ಹೋಗ್ತಾ ಇರಬೇಕಾಗತ್ತೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಆಮೇಲೆ ಬರೋದು ಮಜ್ಜ. ಮಜ್ಜ ಅಂದರೆ ಬೋನ್ ಮ್ಯಾರೋ, ಮೂಳೆ ಒಳಗಡೆ ಲಿಕ್ವಿಡ್ ಇರತ್ತಲ್ಲ, ಬೋನ್ ಮ್ಯಾರೋ. ಮಜ್ಜ ಆದಮೇಲೆ ಶುಕ್ರ. ಶುಕ್ರ ಅಂದಾಗ ನಮ್ಮ ಫರ್ಟಿಲಿಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಫಿಮೇಲಲ್ಲಿ ಅಂಡಾಣು ಅಂತ, ಮೇಲಲ್ಲಿ ಸ್ಪರ್ಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ 7 ಧಾತುಗಳು ಆದಮೇಲೆ ನಂತರ ಬರುತ್ತೆ ಓಜಸ್. ಓಜಸ್ ಅಂದರೆ ಒಂದು ಕಳೆ, ಓಜಸ್ ಅನ್ನೋದು ಕಳೆ. ಸೊ ಈ ಎಲ್ಲ ಧಾತುಗಳು ಸರಿಯಾಗಿ ಪೋಷಣೆಯನ್ನು ತಗೊಂಡ್ರೆ, ಶುಕ್ರ ಧಾತುವಿನಲ್ಲಿ ಕೂಡ ಸರಿಯಾಗಿ ಆ ಶುಕ್ರ ಧಾತುವಿನ ಅಗ್ನಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಓಜಸ್ ಇರುತ್ತೆ. ಶುಕ್ರ ಧಾತು ಅಗ್ನಿಯಿಂದ ಮತ್ತೆ ಸಾರ ಭಾಗ ಅಂತ ಏನು ಬರುತ್ತಲ್ವಾ, ಈ ಸಾರ ಭಾಗ ಅನ್ನೋದು ನಮ್ಮ ಓಜಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇದು ಇಷ್ಟು ಲೆವೆಲಲ್ಲಿ ಫಿಲ್ಟ್ರೇಷನ್ ಆಗಿ ಬಂದಿರುತ್ತೆ. ತಿಂದಂಥ ಬರೀ ಆಹಾರವೇ ಬಂದಿರಲ್ಲ, ಆಹಾರ ನಂತರ ಭೂತಾಗ್ನಿ ನಂತರ ಧಾತ್ವಾಗ್ನಿ, ಅದರ ನಂತರ ಉಳಿದಿರುವ ಈ ಸಾರ ಭಾಗ ಏನಾಗುತ್ತೆ, ನಮ್ಮ ಓಜಸ್ ಆಗುತ್ತೆ. ನಮ್ಮ ದೇಹಕ್ಕೆ ಶಕ್ತಿಯನ್ನು, ಜೀವವನ್ನು, ಚೈತನ್ಯವನ್ನು, ಪ್ರಾಣ ಚೈತನ್ಯವನ್ನು ಕೊಡುವಂಥದ್ದು ಈ ಓಜಸ್ ಆಗಿರುತ್ತೆ. ಹೀಗೆ ನಮ್ಮ ಜೀರ್ಣಕ್ರಿಯೆ ಪ್ರಕ್ರಿಯೆ ಆಗೋದು. ಇನ್ನು ಜೀರ್ಣಕ್ರಿಯೆಯಲ್ಲಿ ಹಾಗಿದ್ರೆ ನಮಗೆ ಯಾಕೆ ಡಿಸ್ಟರ್ಬೆನ್ಸಸ್ ಬರುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಈಗ ನಾವು ಆಹಾರವನ್ನು ತಗೊಳ್ತಾ ಇದ್ದೀವಿ. ಆ ತಿಂದಂಥ ಆಹಾರ ಇದಿಷ್ಟು ಪ್ರೊಸೆಸ್ ಆಗಬೇಕನ್ನೋದು ನಿಮ್ಗೆ ಯಾರಿಗಾದರೂ ಗೊತ್ತಾಗತ್ತಾ? ಒಳಗಡೆ ಈಗ ನೋಡಿ, ಈಗೆಲ್ಲ ತಿಂದು ಊಟ ಮಾಡಿ ಈಗ ಕೂತಿದ್ದೀವಿ ನಾವೆಲ್ಲ ಇಲ್ಲಿ ಅಲ್ವಾ, ಇಂಥದ್ದೆಲ್ಲ ಒಂದೊಂದೇ ಪ್ರೊಸೆಸ್ ಆಗ್ತಾ ಇರುತ್ತೆ ಪಾಪ. ಅದಕ್ಕೆ ನಿಮಗೆ ತೂಕಡಿಕೆ ಬರುತ್ತೆ. ತೂಕಡಿಕೆ ಬಂದರೆ ಅದು ತಪ್ಪಲ್ಲ. ಬಿಕಾಸ್ ನಿಮ್ಮ ದೇಹ ತುಂಬ ಕೆಲಸ ಮಾಡ್ತಿದೆ ಒಳಗಡೆ, ದೇಹ ಖಾಲಿ ಇಲ್ಲ. ದೇಹ ಒಳಗಡೆ ಈ ಎಲ್ಲ ಜಾಠರಾಗ್ನಿಯ ಕೆಲಸ, ನಂತರ ಭೂತಾಗ್ನಿಯ ಕೆಲಸ, ನಂತರ ಧಾತ್ವಾಗ್ನಿಗಳ ಕೆಲಸ, ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಡ್ರೌಸಿ ಫೀಲ್ ಆಗುತ್ತೆ. ನಾವೇನು ಮಾಡ್ತೀವಿ, ಡ್ರೌಸಿ ಫೀಲ್ ಆದ ತಕ್ಷಣ ಚಹಾ ಮಾಡು, ನಿದ್ದೆ ಬಂದಂಗೆ ಆಗ್ತದೆ, ಚಹಾ ಮಾಡು, ಕಾಫಿ ಮಾಡು, ಚಹಾ ಕಾಫಿ ಅಂತ ತೊಗೊಂಡು ಕುಡಿದು ಬಿಡ್ತೀವಿ. ಆವಾಗೇನಾಯಿತು, ನಮ್ಮ ಆ ಚಹಾ ಅಥವಾ ಕಾಫಿಯಲ್ಲಿರುವಂಥ ಕಂಟೆಂಟ್ಗಳು ನಮ್ಮ ಡೈಜೆಷನನ್ನು ಸಪ್ರೆಸ್ ಮಾಡಿ ಮಿದುಳನ್ನು ಆ್ಯಕ್ಟಿವ್ ಮಾಡುತ್ತೆ. ಎಷ್ಟು ದೊಡ್ಡ ತಪ್ಪಲ್ವಾ? ಫಸ್ಟ್ ಆಫ್ ಆಲ್ ನಮ್ಮ ದೇಹ ಕಷ್ಟಪಟ್ಟು ಈ ಎಲ್ಲ ಸಾರ ಭಾಗ ಕಿಟ್ಟ ಭಾಗ ಇಷ್ಟೊಂದು ಸತಿ ನೋಡಿ, ನಿಮಗೆ ಅನ್ನ ಮಾಡೋ ಮೊದಲು ಅಕ್ಕಿ 3 ಸತಿ ತೊಳೆಯೋಕ್ಕೆ ಬೇಜಾರು ಬಂದೋಗತ್ತೆ. ತೊಳೆಯೋದು, ಮಾಡೋದು, ಮತ್ತು ತೊಳೆಯೋದು ಅಲ್ವಾ? ಗಂಡಸ್ರಿಗೆ ಅದೇ ದೊಡ್ಡ ಕಷ್ಟದ ಕೆಲಸ ಅಲ್ವಾ? ಸುಮ್ಮನೆ ಅಕ್ಕಿ ನೀರು ಹಾಕಿ ಕುಕ್ಕರಲ್ಲಿ ಇಟ್ಟರೆ ಈಸಿ ಇತ್ತು. ಅಮ್ಮ ಏನು 3 ಬಾರಿ ತೊಳಿ ಅಂತ ಫೋನಲ್ಲಿ ಹೇಳ್ತಿರ್ತಾರೆ. 3 ಬಾರಿ ತೊಳಿಬೇಕಾ ಅಂತ ಅಲ್ವಾ? ಅಂಥದ್ರಲ್ಲಿ ನಿಮ್ಮ ದೇಹ ನೀವು ತಿಂದಂಥ ಆಹಾರ ಅದನ್ನು ಎಷ್ಟು ಲೆವೆಲಲ್ಲಿ ಫಿಲ್ಟರ್ ಮಾಡುತ್ತೆ, ಅಷ್ಟೆಲ್ಲ ಫಿಲ್ಟರ್ ಮಾಡುವಂಥ ಕೆಲಸ ಆಗ್ತಿರತ್ತೆ. ನೀವೇನು ಮಾಡ್ತೀರಾ, ಸಾಕು ಬಿಡು ಅಂತ ಅದನ್ನು ಬಿಟ್ಟು ಕಾಫಿ ಟೀ ಅಂತ ಕೊಟ್ಟು ಫ್ರೆಶ್ ಆದ್ವಿ, ಅಪ್ಪ ನಾನೀಗ ಫುಲ್ಲು ಫ್ರೆಶ್ಶು ಅಂತ ನೀವು ಖುಷಿ ಪಡ್ತಿರ್ತೀರ. ಆದರೆ ನಿಮ್ಮ ದೇಹ ತುಂಬಾ ಆಘಾತಕಾರಿಯಾದಂಥ ಬದಲಾವಣೆಗೆ ಅದು ಸಿದ್ಧ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ರೋಗ ಇಲ್ಲಿಂದನೇ ಶುರು. ರೋಗದ ಉತ್ಪತ್ತಿ ನಿಮಗೆ ಗೊತ್ತಾಗೋದು ಎಷ್ಟೋ ವರ್ಷಗಳಾದಮೇಲೆ. ಬಟ್ ಅದರ ಉತ್ಪತ್ತಿ ಯಾವ್ಯಾವಾಗ, ಈಗ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನೀವು ಚಹಾ ಕುಡಿತೀರಾ, ಕಾಫಿ ಕುಡಿತೀರಾ, ಅಲ್ಲಿಗೆ ರೋಗ ಉತ್ಪತ್ತಿ ಶುರು ಆಗ್ತಾ ಇರುತ್ತೆ. ಮಧ್ಯಾಹ್ನ ಊಟ ಆದ ತಕ್ಷಣ ನಾನು ಫ್ರೆಶ್ ಆಗಬೇಕಂತ ಟೀ ಕಾಫಿ ಕುಡಿಯೋ ಅಭ್ಯಾಸ ಎಲ್ಲಿದೆ, ಅಲ್ಲಿಂದಾನೇ ನಮ್ಮ ರೋಗಗಳ ಉತ್ಪತ್ತಿ ಶುರು ಆಗ್ತಾ ಇರುತ್ತೆ. ಯಾಕಂದರೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಡೈಜೆಷನನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಈ ಏನು ಪ್ರಕ್ರಿಯೆಗಳಿದ್ದಾವೆ ಇದು ಚೆನ್ನಾಗಿ ಆದರೆ ಮಾತ್ರ ನಾವು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಈ ಪ್ರಕ್ರಿಯೆನ ನಾವೇ ಕೈಯಲ್ಲಿ ಕಟ್ ಮಾಡೋದು, ಮತ್ತು ಆಮೇಲೆ ಮೇಡಮ್ ಯಾಕೋ ನನಗೆ ಜೀರ್ಣನೇ ಸರಿ ಆಗಲ್ಲ ಅಂತ ಹೇಳೋದು. ಯಾಕಾಗಲ್ಲ ಅಂದರೆ ನೀವು ಮಾಡುವಂಥ ಮಿಸ್ಟೇಕಿಂದನೇ ಆಗ್ತಾ ಇರುತ್ತೆ. ಇನ್ನೊಂದೇನು ಅಂತಂದರೆ, ಅತಿಯಾದ ಪ್ರಮಾಣದಲ್ಲಿ ಫುಡ್ಡನ್ನು ಪದೇ ತಗೊಳ್ಳೋದ್ರಿಂದ ಕೂಡ ನಮ್ಮ ಈ ಜೀರ್ಣಕ್ರಿಯೆಗಳಾಗಲ್ಲ. ಈಗ ಉದಾಹರಣೆಗೆ ಬೆಳಿಗ್ಗೆ ನಾವು ಬೇಗ ಎದ್ದ ತಕ್ಷಣದಲ್ಲಿ ಏನಾದರೂ ಕುಡ್ದಿರ್ತೀವಿ, ಸರಿ, ಟೀ ಕಾಫಿ ಕುಡಿಯಲ್ಲ ಅಂದವರು ಬೇರೆ ಏನಾದರೂ ಒಂದು ಕಷಾಯನ ಏನಾದರೂ ಕುಡಿಯೋ ಪದ್ಧತಿ ಹೆಚ್ಚಿನವರಲ್ಲಿ ಇರುತ್ತೆ. ಅದು ಕುಡಿದ್ವಿ. ಅದು ಕುಡಿದು 1 ಅವರ್ ಆಗಷ್ಟರಲ್ಲಿ ನೆನೆ ಹಾಕಿಟ್ಟ ಬಾದಾಮಿ, ಗೋಡಂಬಿ, ಮತ್ತೊಂದು ಇನ್ನೊಂದು ಅಂತ ಹೆಲ್ದಿ ಅಂತ ಅದನ್ನು ತಿಂದ್ವಿ. ಅದು ತಿಂದು ಇನ್ನೊಂದು ಸ್ವಲ್ಪ ಹೊತ್ತಾಗಷ್ಟರಲ್ಲಿ ಹಣ್ಣುಗಳನ್ನು ಅಥವಾ ಬಿಸ್ಕಿಟನ್ನು ಅಥವಾ ಪ್ರಾಪರ್ ತಿಂಡಿಯನ್ನು ತಿಂದ್ವಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಬೆಳಗ್ಗೆ 6 ಗಂಟೆಗೆ ಎದ್ದರೆ 6 ರಿಂದ 9 ಗಂಟೆ ಆಗಷ್ಟರಲ್ಲಿ ನೀವು ಆಲ್ರೆಡಿ 3 ಟೈಮ್ ಫುಡ್ ಕೊಟ್ಟಿದ್ದೀರಾ. ನಿಮ್ಮ ದೇಹಕ್ಕೆ ಆಲ್ರೆಡಿ 3 ಟೈಮ್ ಕೊಟ್ಟಿದ್ದೀರಾ. ಎವ್ರಿ ಟೈಮ್ ನೀವು ಫುಡ್ ಕೊಟ್ಟಾಗ ನಿಮ್ಮ ದೇಹ, ಈಗ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಜಾಠರಾಗ್ನಿ, ಭೂತಾಗ್ನಿ, ಧಾತ್ವಾಗ್ನಿ ಲೆವೆಲಲ್ಲಿ ಕೆಲಸ ಶುರು ಮಾಡಿರುತ್ತೆ ಪಾಪ. ಅದು ಈಗ ಜಾಠರಾಗ್ನಿ ಎಲ್ಲ ಸೂಕ್ಷ್ಮ ಮಾಡಿ ಅದ್ರ ಮೇಲೆ ಭೂತಾಗ್ನಿ ಕೆಲಸ ಮಾಡುವಷ್ಟರಲ್ಲಿ ಇನ್ನೊಂದು ಬಂತು.
ಅಯ್ಯೋ ದೇವ್ರೆ, ಈಗ ಮತ್ತೆ ಜಾಟ್ರಾಗ್ನೇ ಅಲ್ಲಿ ಹೋಗ್ಬೇಕು, ಮತ್ತೆ ಅದು ಏಯಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಶುರು ಮಾಡ್ತು ಅನ್ನೋಷ್ಟರಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ಕೊಟ್ರಿ, ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಬೇಕು. ಅವಾಗೇನಾಯಿತು, ಫಸ್ಟ್ ಕೊಟ್ಟಂಥ ಕಷಾಯನೂ ಅರ್ಧಂಬರ್ಧ ಜೀರ್ಣ, ಆಮೇಲೆ ಕೊಟ್ಟ ಡ್ರೈ ಫ್ರೂಟ್ಸು ಅರ್ಧಂಬರ್ಧ, ಯಾವ ಲೆವೆಲಲ್ಲಿ ಅದು ಏನೇನಾಗಿದೆಯೋ ಗೊತ್ತಿಲ್ಲ. ಮತ್ತು ನೀವು ಬ್ರೇಕ್ಫಾಸ್ಟ್ ಅದೂ ಅಜೀರ್ಣ ಮಾಡೋ ಹೊತ್ತಿಗೆ ಈ ಹಿಂದೆ ಇರುವಂಥದ್ದೆಲ್ಲದೂ ಸೇರಿ ಆಮ ಆಗತ್ತೆ. ಆಮ ಆಯಿತು ಅಂತಂದರೆ ಅಗೇನ್ ರೋಗಗಳು ಉತ್ಪತ್ತಿ ಆಗತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಹೇಳೋದು ರೋಗಾಹ ಸರ್ವೇ ಅಪಿ ಮಂದಾಗ್ನವು, ಎಲ್ಲ ರೋಗಗಳು ಬರೋದು ಮಂದಾಗ್ನಿಯಿಂದನೇ ಬರ್ತಾ ಇದೆ ಅಂತ. ಸೊ ಆ ಮಂದಾಗ್ನಿ ಆಗಬಾರ್ದು ಅಂದಾಗ ನೀವು ಕೊಡುವಂಥ ಆಹಾರದ ಮಧ್ಯೆ ಸರಿಯಾದ ಇಂಟರ್ವಲ್ ಇರಬೇಕು. ಮೊದಲು ತಿಂದಂಥ ಆಹಾರ ಸಂಪೂರ್ಣ ಜೀರ್ಣ ಆಗದೆ ಬೇರೆ ಏನನ್ನೂ ಕೊಡಬಾರ್ದು. ಅದು ಎಂಥದೇ ಸಿಂಪಲ್ ಫುಡ್ ಇರಲಿ, ಮಧ್ಯೆ ಇನ್ನೇನು ತಿನ್ನಲ್ಲ, ಮಧ್ಯೆ ಇಲ್ಲ ಏನು ತಿನ್ನಲ್ಲ, ಆಮೇಲೆ ಏನೂ ತಿನ್ನಲ್ವಾ ಅಂತ ಕೆದಕಿ ನಾನು ಕೇಳಿದಾಗ ಅಲ್ಲ, ಹಾಗೆ ಮಧ್ಯೆ ಏನಾದರೂ ಅಡುಗೆ ಮಾಡುವಾಗ ಒಂಚೂರು ಶೇಂಗಾ ಸಿಕ್ಕರೆ ಬೈಗೆ ಹಾಕ್ಕೋತೀನಿ, ಒಂಚೂರು ಹಣ್ಣಿದ್ರೆ ಹಾಕ್ಕೋತೀನಿ, ಇಲ್ಲ ಇಲ್ಲಿ ಮನೇಲಿ ಯಾರಿಗಾದರೂ ಟೀ ಕಾಫಿ ಮಾಡಿದ್ರೆ ಅಥವಾ ಇದೆಲ್ಲದೂ ಆಹಾರನೇ, ನೆನ್ಪಿಟ್ಕೊಳ್ಳಿ. ಮೀಲ್ ಟೈಮ್ ಅಂದರೆ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿದು ಅಷ್ಟೇ ಫುಡ್ ಅಲ್ಲ, ಮಧ್ಯೆ ಏನೇನು ಬಾಯೊಳಗೆ ಹೋಗುತ್ತೆ ಅದೆಲ್ಲದೂ ಫುಡ್ಡೇ, ಏನೂ ಹೋಗಬಾರ್ದು. ಬೆಳಿಗ್ಗೆ ಎದ್ದ ಮೇಲೆ ನಿಮ್ಮ ಮೊದಲ ಆಹಾರ ಬ್ರೇಕ್ಫಾಸ್ಟೇ ಆಗಿರಬೇಕು. ಈಗ ಇಲ್ಲಿ ನೀವು ನೋಡ್ತೀರಾ, ಈಗ ನಾನಿರ್ಬೋದು, ಡಾಕ್ಟರ್ ಪತಂಜಲಿಯವರು ಇರ್ಬೋದು, ಬೆಳಗ್ಗೆ ಎದ್ದು ಈಗ ನಾಡಿ ಪರೀಕ್ಷೆ ಸರ್ ಬರ್ತಾರಲ್ಲ, ಏನೂ ತಿಂದು ಬಂದಿರಲ್ಲ, ಏನನ್ನೂ ಕುಡಿದು ಬಂದಿರಲ್ಲ, ಬಾಯಾರಿಕೆ ಅಂತ ಆದರೆ ನೀರನ್ನು ಕುಡಿತೀವಿ. ಅದರ ಹೊರತಾಗಿ ನಮ್ಮ ಫಸ್ಟ್ ಫುಡ್ ಏನಾಗಿರುತ್ತೆ, ಬ್ರೇಕ್ಫಾಸ್ಟೇ ಆಗಿರುತ್ತೆ. ನೀವೇ ಅರ್ಥ ಮಾಡಿ ನೋಡಿ, ಬ್ರೇಕ್ಫಾಸ್ಟ್ ಶಬ್ದದ ಅರ್ಥ ಏನು? ಬ್ರೇಕಿಂಗ್ ದ ಫಾಸ್ಟ್. ಫಾಸ್ಟ್ ಎಲ್ಲಿ? ನೀವು ಎದ್ದಾಗಿಂದ ಬೆಳಗ್ಗೆ ತಿಂತಾನೆ ಇದ್ದರೆ ಮತ್ತೆ ಬ್ರೇಕ್ಫಾಸ್ಟಿಗೆ ಮೀನಿಂಗ್ ಎಲ್ಲಿ? ಯಾಕಂದರೆ ಆಲ್ರೆಡಿ ಈಗ ಬ್ರೇಕ್ ಆಯ್ತಲ್ವಾ. ಬೆಳಗ್ಗೆ ಎದ್ದು ನೀವು ಹಣ್ಣು ತಿಂದ್ರಿ, ಚಹಾ ಬಿಸ್ಕೆಟ್ ತೊಗೊಂಡ್ರಿ, ಮತ್ತೊಂದು ತಿಂದ್ರಿ, ಏನಾದರೂ ಡ್ರೈ ಫ್ರೂಟ್ಸ್ ತಿಂದ್ರಿ, ಕೆಲವರು ಸ್ಮೂದಿ ತಿಂತಾರೆ, ಮಿಲ್ಕ್ ಶೇಕ್ ಕುಡಿತಾರೆ, ಅಥವಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರುಬ್ಬಿಕೊಂಡು ಕುಡಿದು ಬಿಡ್ತಾರೆ. ಏನೇನು ಒಬ್ಬೊಬ್ರದ್ದು ಒಂದೊಂದು. ಇನ್ನು ಕೆಲವರು ಇತ್ತೀಚೆಗೆ ಈ ಫರ್ಮೆಂಟೆಡ್ ಅನ್ನ ಸ್ಟಾರ್ಟ್ ಆಗಿದೆ, ರಾತ್ರಿನೇ ಕಲಸಿಟ್ಟು ಫರ್ಮೆಂಟ್ ಮಾಡಿ ಬೆಳಗ್ಗೆ ತಿನ್ನೋದು, ಇಂಥದ್ದೆಲ್ಲ ಸ್ಟಾರ್ಟ್ ಆಗಿದೆ. ಆಮೇಲೆ ಅದೇನು ಓಟ್ ಮೀಲ್ ಅಂತ ರಾತ್ರಿನೇ ಮಾಡಿ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ತಿನ್ನೋದು, ಇಂಥದ್ದೆಲ್ಲ ಸ್ಟಾರ್ಟ್ ಆಗಿದೆ. ಅದನ್ನೆಲ್ಲ ಮಾಡ್ಕೊಂಡು ಮತ್ತೆ ಬ್ರೇಕ್ಫಾಸ್ಟ್ ಅಂತ ಮಾಡೋಕ್ಕೆ ಆ ಬ್ರೇಕ್ಫಾಸ್ಟಿಗೆ ಅರ್ಥವೇ ಇಲ್ಲ ಅಲ್ವಾ, ಅರ್ಥನೇ ಕಳ್ಕೊಂಡು ಬಿಡ್ತದು. ಬ್ರೇಕಿಂಗ್ ದ ಫಾಸ್ಟ್, ನಿಮ್ಮ ಬ್ರೇಕ್ಫಾಸ್ಟ್ ಅನ್ನೋದು ನಿಮ್ಮ ಫಸ್ಟ್ ಫುಡ್ ಆಫ್ ದ ಡೇ ಆಗಿರಬೇಕದು. ಬೆಳಗ್ಗೆ ಎದ್ದ ತಕ್ಷಣ ಹಸಿವೆ ಆಗ್ತಿದೆ ಅಂದರೆ ಅದು ಕೂಡ ಅನಾರೋಗ್ಯದ ಲಕ್ಷಣ. ಆರೋಗ್ಯವಂತ ವ್ಯಕ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಸಿವೆ ಆಗಲ್ಲ. ಬಿಕಾಸ್ ಬೆಳಗ್ಗೆ ಎದ್ದಾಗ ನಮ್ಮಲ್ಲಿ, ನೀವನ್ನೇ ಹೇಳಿದ್ದೆ ಅಲ್ವಾ, ವಾತ ಪಿತ್ತ ಕಫದೋಷಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮಾರ್ನಿಂಗ್ ಟೈಮ್ ನಮ್ಮಲ್ಲಿ ಕಫದೋಷ ತುಂಬ ಸಂಚಯ ಆಗಿರುತ್ತೆ. ಹಾಗಾಗಿ ಆ ಕಫ ವಿಲಯನ ಆಗೋ ತನಕ ನಮ್ಗೆ ಹಸಿವೆ ಆಗಲ್ಲ. ಮಧ್ಯಾಹ್ನದ ಹೊತ್ತಲ್ಲಿ ಪಿತ್ತ ಜಾಸ್ತಿ ಇರುತ್ತೆ, ಸಂಜೆ ಆಗ್ತಾ ಬಂದಂಗೆ ವಾತ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನೋಡಿ, ಈಗ ನೀವೆಲ್ಲಾದರೂ ಈಗ ಯಕ್ಷಗಾನಕ್ಕೋ ಅಥವಾ ಬೇರೆ ಎಲ್ಲಾದರೂ ಬೇರೆ ಕೆಲಸ ಕಾರ್ಯಕ್ಕೋ ಅಥವಾ ಲೇಟ್ ನೈಟ್ ಮೂವಿಗೆ ಹೋದರೆ, ಮೂವಿ ಮುಗಿಸಿ ಬರುವಾಗ ನಿಮ್ಗೆ ಹಸಿವೆ ಆಗುತ್ತೆ. ರಾತ್ರಿ 12-1 ಗಂಟೆ ಆದರೆ ನಿಮ್ಗೆ ಹಸಿವೆ ಆಗುತ್ತೆ, ಯಾಕಂದರೆ ವಾತಜ ಕಾಲ. ಅದೇ ಈಗ ನೀವು ಮಲಗಿದಾಗ ಬೆಳಿಗ್ಗೆ 4:30-5 ಗಂಟೆಗೆಲ್ಲ ಇದ್ದರೆ ಎದ್ದ ತಕ್ಷಣ ನಿಮ್ಗೆ ಹಸಿವೆ ಆಗಲ್ಲ. ಕೆಲವ್ರು ಹೇಳ್ತಾರೆ ನೋಡಿ, ತಿಂಡಿ ತಿಂದು ಹೋಗು ಅಂತ. ಈಗ 6:30ಗೆಲ್ಲ ಆಫೀಸಿಗೆ ಹೋಗೋರೆಲ್ಲ ಇದ್ದಾಗ, ಅಯ್ಯೋ ಇಷ್ಟು ಬೆಳಗ್ಗೆ ತಿಂಡಿ ಸೇರಲ್ಲಮ್ಮ, ನನಗೆ ತಿಂಡಿ ಬೇಡ ಹೇಳ್ತೀರ ತಾನೆ. ಕೆಲವರಾದರೂ ಹೇಳ್ತೀರಲ್ವ. ಯಾಕೆ ಅಂತಂದರೆ ಆ ಹೊತ್ತಿಗೆ ನಿಮ್ಮ ಕಫ ಇರುತ್ತೆ ದೇಹದಲ್ಲಿ, ಆ ಕಫದಿಂದಾಗಿ ನಿಮಗೆ ಹಸಿವೆ ಫೀಲ್ ಆಗ್ತಾ ಇರಲ್ಲ. ನಾವು ಅಂತಹ ಕಫಜ ಟೈಮಲ್ಲಿ ಇದ್ದು ನನಗೆ ಬೆಳಗ್ಗೆ ಹಸಿವಾಗ್ತಿದೆ ಅಂದರೆ ಖಂಡಿತ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಇದೆ ಅಂತಲೇ ಅರ್ಥ. ಸೊ ಯಾರ್ಯಾರು ಇಲ್ಲಿ ನೋಡ್ತಾ ಇದ್ದೀರಾ, ನೀವು ನಾನೆಲ್ಲ ಹೆಲ್ದಿ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಬೆಳಗ್ಗೆ ಎದ್ದ ತಕ್ಷಣ ಹಸಿವಾಗ್ತಿದೆ, ಈಗಲಿಂದಾನೇ ಮುಂಜಾಗ್ರತೆ ತೊಗೊಂಡ್ಬಿಡಿ. ರೋಗಗಳು ಶುರುವಾಗೋದು ಸದ್ಯದಲ್ಲೇ ಇದೆ ಅಂತ ಅರ್ಥ. ಸೊ ನಮ್ಮ ಬೆಳಗಿನ ಹೊತ್ತು ಕಫ ಸಂಚಯ, ಮಧ್ಯಾಹ್ನ ಪಿತ್ತ, ರಾತ್ರಿ ವಾತ. ಆಹಾರ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟೇ ನಮ್ಮ ಫಸ್ಟ್ ಫುಡ್ ಆಗಿರಬೇಕು. ಬೇರೆ ಏನನ್ನು ತಿನ್ನಕ್ಕೆ ಹೋಗಬೇಡಿ. ಇನ್ನೇನೇ ನೀವು ಈಗ ಡ್ರೈ ಫ್ರೂಟ್ಸ್ ತಿನ್ನಬೇಕಾ ಅಥವಾ ಯಾವುದಾದ್ರು ಕಷಾಯಗಳನ್ನ, ಈಗ ಕೊತ್ತಂಬರಿ ಕಷಾಯ, ಜೀರಿಗೆ ಕಷಾಯ, ಎಲ್ಲದನ್ನು ನಿಮ್ಮ ಬ್ರೇಕ್ಫಾಸ್ಟ್ ಜೊತೆಯಲ್ಲಿ ಸೇರಿಸಿ. ಈಗ ನಿಮ್ಮ ತಿಂಡಿ ಹೇಗಿರಬೇಕು, ಈಗ ಬರೀ ಪುಳಿಯೋಗರೆ, ರೈಸ್ ಬಾತ್ ಬ್ರೇಕ್ಫಾಸ್ಟ್ ಅಂದರೆ 100% ಬರೀ ಕಾರ್ಬೋಹೈಡ್ರೇಟ್ಸ್ ಆಯಿತು. ಈ ಥರ ತಿಂದುಕೊಳ್ಳೋದು, ಆಮೇಲೆ ಅಯ್ಯೋ ಕಾಪ್ಸೇ ಬೇಡ ಮೇಡಮ್, ನಾನು ಅನ್ನನೇ ಬಿಟ್ಬಿಟ್ಟಿದ್ದೀನಿ ಅಂದ್ಬಿಡೋದು, ಬರೀ ಮಿಲೆಟ್ ತಿಂದ್ಕೊಂಡಿದ್ದೀನಿ. ಅತಿವೃಷ್ಟಿ ಅನಾವೃಷ್ಟಿ ಯಾವುದ್ರಲ್ಲೂ ಸರಿಯಲ್ಲ. ಪ್ರಕೃತಿಯಲ್ಲಿ ಹೇಗೆ ಅತಿಯಾದ ಮಳೆ ಅಥವಾ ಮಳೆಯೇ ಇಲ್ಲದಿದ್ದರೆ ಕಷ್ಟನೋ, ಅದೇ ಥರ ನಿಮ್ಮಲ್ಲಿ ಕೂಡ ಅತಿಯಾಗಿ ಬರೀ ಅನ್ನನೇ ತಿಂತೀನಿ ಅಂದರೂ ಹಾಳಾಗತ್ತೆ, ಅಥವಾ ಅನ್ನನೇ ಬಿಟ್ಬಿಟ್ಟಿದ್ದೀನಿ ಅಂದ್ರೂ ತೊಂದರೆ ಆಗತ್ತೆ. ನಿಮ್ಮ ಆಹಾರ ಹೇಗಿರಬೇಕು,
ನಿಮ್ಮ ಆಹಾರದಲ್ಲಿ ಅಲ್ಲಿ ಈಗ ದೋಸೆ ಇದೆ, ದೋಸೆ ಎಲ್ಲಾದರೆ ನೋಡಿ ಉದ್ದಿನಬೇಳೆ ಹಾಕಿರ್ತೀವಿ, ಅಕ್ಕಿ ಹಾಕಿರ್ತೀವಿ, ಅದರ ಜೊತೆಯಲ್ಲಿ ತಿನ್ನುವಂತಹ ತಿಳಿ ಸಾರಲ್ಲಿ ಏನಿರುತ್ತೆ, ಬೇಳೆ ಇರುತ್ತೆ ಗೊತ್ತಾಯ್ತಾ. ಆಮೇಲೆ ಚಟ್ನಿಯಲ್ಲಿ ಫ್ಯಾಟ್ ಇರುತ್ತೆ, ಕೋಕೋನಟ್ ಚಟ್ನಿಯಲ್ಲಿ, ತೆಂಗಿನಕಾಯಿಯ ಚಟ್ನಿಯಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ. ಆಮೇಲೆ ದೋಸೆಗೆ ಹಚ್ಚಿದಂತಹ ಎಣ್ಣೆ, ಬೆಣ್ಣೆ, ತುಪ್ಪದಲ್ಲಿ ಫ್ಯಾಟ್ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಆಹಾರದಲ್ಲಿ ನಿಮಗೆ ಕಂಪ್ಲೀಟ್ ಫುಡ್ ಸಿಗುತ್ತೆ. ಆವಾಗಲೇ ನೀವು ಬೇಕಾದ್ರೆ ಆ ತಿಂಡಿ ಜೊತೆಯಲ್ಲೇ ನೀವು ನೆನೆ ಹಾಕಿದ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನ ತೊಗೊಳ್ಳಿ. ತಿಂಡಿಯ ಜೊತೆ ಮಧ್ಯದಲ್ಲಿ ಕೊತ್ತಂಬರಿ ಕಷಾಯವೋ ಜೀರಿಗೆ ಕಷಾಯವೋ ಅದನ್ನು ಕುಡಿತಾ ನೀವು ತಿಂಡಿಯನ್ನು ಮಾಡಿ. ಏನೇನು ನೀವು ತಿನ್ಬೇಕಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಬ್ರೇಕ್ಫಾಸ್ಟ್ ಜೊತೆಯಲ್ಲಿ ಸೇರಿಸಿ. ಹೊರತಾಗಿ ಅದೆಲ್ಲ ಬೆಳಗಿಂದ ಒಂದಾದ್ಮೇಲೆ ಒಂದು ಎದ್ದ ತಕ್ಷಣ ಅರ್ಧ ಗಂಟೆಗೆ ಒಂದೊಂದು ಹಾಕ್ತಾ ಇರಬೇಡಿ. ಆಗ ಈ ಎಲ್ಲ ಪ್ರೊಸೆಸ್ಸಿಗೆ ತುಂಬಾ ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ಹಾಗೆ ಮಧ್ಯಾಹ್ನಕ್ಕೂ ಅಷ್ಟೇ. ಸರಿ, ಇನ್ನೊಂದು ಬೇಸಿಕ್ ಪ್ರಶ್ನೆ ಎಲ್ಲರೂ, ಹಾಗಾದರೆ ಜೀರ್ಣ ಆಯ್ತು ಅಂತ ಗೊತ್ತಾಗೋದು ಹೇಗೆ? ಕೆಲವ್ರು ಕೇಳ್ತಾರೆ, ಮೇಡಮ್ ಟೈಮಿಗೆ ತಿನ್ನಿ ಅಂತ ಒಂದು ಡಾಕ್ಟ್ರ್ ಹೇಳ್ತಾರೆ, ಹಸಿವೆ ಆದರೆ ಮಾತ್ರ ತಿನ್ನಿ ಅಂತ ಇನ್ನೊಂದು ಡಾಕ್ಟ್ರ್ ಹೇಳ್ತಾರೆ. ಈ ಹಸಿವೆ ಅನ್ನೋದು ಈ ನನಗೆಲ್ಲ ಹೇಗೆ ಅಂದರೆ, ತಿಂದಾದ್ಮೇಲೂ ಮತ್ತೆ ಹಸಿವಿದೆ ಕೇಳಿದ್ರೆ ಹೌದು ಅನಿಸುತ್ತೆ. ಈ ಹಸಿವೆನೇ ಎಷ್ಟೊಂದು ಜನರಿಗೆ ಗೊತ್ತಾಗಲ್ಲ, ಏನು ಮಾಡೋದು? ಇಲ್ಲಿ ಆಯುರ್ವೇದ ಅದಕ್ಕೆ ಹೇಳ್ತಾರೆ, ಜೀರ್ಣ ಆಹಾರ ಲಕ್ಷಣವನ್ನು ಹೇಳುತ್ತೆ. ಅಂದರೆ ಆಹಾರ ಜೀರ್ಣ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಉದ್ಗಾರ ಶುದ್ಧಿರುತ್ಸಾಹೋ ವೇಗೋತ್ಸರ್ಗ ತಥೈವ ಚ ಲಘುತ ಅಕ್ಷುತ್ ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣಂ ಅಂತ ಆಯುರ್ವೇದ ಹೇಳುತ್ತೆ. ಉದ್ಗಾರ ಶುದ್ಧಿ ಅಂದರೆ ನಿಮಗೆ ತೇಗುಗಳು ಬಂದಾಗ ಆ ತೇಗಲ್ಲಿ ನೀವು ಮೊದಲು ತಿಂದ ಆಹಾರದ ಟೇಸ್ಟ್ ಬರಬಾರ್ದು. ಅದರ ಅರ್ಥ ಉದ್ಗಾರ ಶುದ್ಧವಾಗಿದೆ. ಉದ್ಗಾರ ತೇಗು ಏನು ಬರ್ತಿದೆ ಅದು ಶುದ್ಧ. ಈಗ ನಿಮಗೆ ಊಟ ಮಾಡ್ತಿರುವಾಗಲೂ ಒಮ್ಮೊಮ್ಮೆ ಬರುತ್ತೆ, ತೇಗು ಬಂತು ಸಾಕು ಅಂತ ಹೇಳ್ತೀರಲ್ಲ, ಆವಾಗ ಏನಾಗುತ್ತೆ, ನೀವು ತಿಂತಾ ಇರೋ ಫುಡ್ಡಿಂದೆ ಈಗ ವಡೆ ತಿಂತಾ ಇದ್ರೆ ಆ ವಡೆಯದ್ದು ಸ್ಮೆಲ್ ಅದರಲ್ಲಿ ಬರುತ್ತೆ. ಅದು ಅಲ್ಲ ಉದ್ಗಾರ ಶುದ್ಧಿ. ಉದ್ಗಾರ ಶುದ್ಧಿ ಅಂತಂದರೆ ಕಂಪ್ಲೀಟಾಗಿ ಆ ತೇಗಲ್ಲಿ ಬೇರೆ ಯಾವುದೇ ಟೇಸ್ಟ್ ಇರಲ್ಲ, ಯಾವುದು ಸ್ಮೆಲ್ ಬರಲ್ಲ. ಈಗ ನಿಮಗಲ್ಲಿ ಸ್ನೇಹಪಾನದವ್ರಿಗೆ ಗೊತ್ತಾಗ್ತಿರುತ್ತೆ, ಈಗ ಹಸಿವೆ ಆಯ್ತಾ ಅಂತ ನೀವು ಇದು ಮಾಡುವಾಗ ಬೆಳಿಗ್ಗೆ ಎಲ್ಲ ಫಸ್ಟು ಸ್ನೇಹಪಾನ ಮಾಡಿದ ತಕ್ಷಣದಲ್ಲಿ 1-2-3 ಗಂಟೆ ಬರೀ ತುಪ್ಪದೇ ಸ್ಮೆಲ್ ಬರ್ತಿರತ್ತಲ್ವ ತೇಗ್ ಬಂದಾಗೆಲ್ಲ. ಅದೇ ಆಮೇಲೆ ಈಗ 3:30-4 ಗಂಟೆ ಹತ್ರ ತೇಗ್ ಬಂದರೆ ಆ ಟೇಸ್ಟ್ ಇರಲ್ಲ. ಅದರ ಅರ್ಥ ತುಪ್ಪ ಜೀರ್ಣ ಆಗಿದೆ ಅಂತ ಅರ್ಥ. ಸೊ ಉದ್ಗಾರ ಶುದ್ಧಿ. ಉತ್ಸಾಹ, ಈಗ ನಮಗೆ ಆಹಾರ ಜೀರ್ಣ ಆಯಿತು ಅಂದರೆ ಅಯ್ಯೋ ಸುಸ್ತಾಗ್ತಿದೆ, ಹಸಿವು ಮತ್ತೆ ತಿಂತೀನಿ, ಇಲ್ಲ ಸುಸ್ತಾಗ್ತಿದೆ, ನಿಮಗೆ ಹಿಂಗೆ ಕೂರ್ತಿದ್ದೀರಾ ಅಂದರೆ ಇನ್ನೂ ಜೀರ್ಣ ಆಗ್ತಿದೆ ಅಂತ ಅರ್ಥ, ಜೀರ್ಣ ಆಗಿಲ್ಲ. ಈ ಜೀರ್ಣಕ್ರಿಯೆ ಪ್ರಕ್ರಿಯೆಗಳು ಮುಗಿದ ನಂತರ ನಿಮ್ಮಲ್ಲಿ ಉತ್ಸಾಹ ಆಗತ್ತೆ, ನಿಮಗೆ ಇನ್ನಷ್ಟು ಎನರ್ಜೆಟಿಕ್ ಫೀಲ್ ಆಗುತ್ತೆ, ಅದು ಉತ್ಸಾಹ. ನಿಮಗಿನ್ನೂ ಅಯ್ಯೋ ಯಾಕೋ ತಿಂದು 2 ಗಂಟೆ ಆಯಿತು ಆದರೆ ಯಾಕೋ ಸುಸ್ತು ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ತಿಂದುಬಿಡೋಣ ಅಂತ ನೀವಂದರೆ ಮತ್ತೆ ಆಮ ಆಗತ್ತೆ. ಹಾಗೆ ತಿಂದು 2-3 ಗಂಟೆಯಲ್ಲಿ ನಿಮಗೆ ಮತ್ತೆ ಇನ್ನೂ ಸುಸ್ತೇ ಅನ್ನಿಸ್ತಿದೆ ಅಂದರೆ ಅದು ವೀಕ್ನೆಸ್, ಅಂದರೆ ಹಸಿವೆ ಆಗಿ ಆಗೋ ವೀಕ್ನೆಸ್ ಅಲ್ಲ. ನೀವು ತಿನ್ನಂಥ ಆಹಾರವನ್ನು ಪಚನ ಮಾಡ್ಕೊಳ್ಳೋಕ್ಕೆ ದೇಹಕ್ಕೆ ಆಗ್ತಾ ಇಲ್ಲ, ದೇಹಕ್ಕೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ಅದರಿಂದಾಗಿ ನಿಮಗೆ ಸುಸ್ತಾಗ್ತಿದೆ. ಆಗ ನೀವು ನಿಮ್ಮ ಪಚನ ಕ್ರಿಯೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಔಷಧಿ ತೊಗೋಬೇಕೇ ಹೊರತಾಗಿ ಮತ್ತೆ ಫುಡ್ ತಿನ್ನೋದು ಅದಕ್ಕೆ ಸೊಲ್ಯೂಷನ್ ಅಲ್ಲ. ಉದ್ಗಾರ ಶುದ್ಧಿ, ಉತ್ಸಾಹ. ವೇಗೋತ್ಸರ್ಗ ಅಂತಂದರೆ ನಮ್ಮ ಎಲ್ಲ ವೇಗಗಳು, ಈಗ ಬೆವರು ಬರೋ ಟೈಮಿಗೆ ಬೆವರು, ಮೂತ್ರ ಬರೋ ಟೈಮಿಗೆ ಮೂತ್ರ, ಮಲ ವಿಸರ್ಜನೆ ಆಗೋ ಟೈಮಿಗೆ ಮಲ ವಿಸರ್ಜನೆ, ಇದೆಲ್ಲವೂ ಸರಿಯಾಗಿ ಆದರೆ ಜೀರ್ಣ ಆಹಾರದ ಲಕ್ಷಣ ಅದು. ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೂ ನನಗೆ ಮೋಷನ್ನೇ ಕ್ಲಿಯರ್ ಆಗಿಲ್ಲ ಅಂದರೆ ಆ್ಯಕ್ಚುಲಿ ನೀವು ಇನ್ನೂ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅನ್ಫಿಟ್ಟು. ಯಾಕಂದರೆ ಇನ್ನೂ ನಿನ್ನೆದು ಜೀರ್ಣ ಆಗಿಲ್ಲ ಅಂತ ಅರ್ಥ. ನಿನ್ನೆದು ಆಹಾರ ಚೆನ್ನಾಗಿ ಜೀರ್ಣ ಆದಾಗ ನಮ್ಮ ಮಲ ವಿಸರ್ಜನೆ ನೀಟಾಗಿ ಆಗತ್ತೆ. ಆ ರೀತಿ ವೇಗಗಳು, ನಮ್ಮ ಏನೇನು ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಅದೆಲ್ಲ ಹೋಗಿ ನಾವು ಇನ್ನಷ್ಟು ಲೈಟ್ ಫೀಲ್ ಮಾಡ್ತೀವಿ. ಲಘುತ ನೆಕ್ಸ್ಟ್ ಬರೋದೇ ಲಘುತ. ನಿಮ್ಮ ದೇಹ ಲೈಟ್ ಫೀಲ್ ಆಗುತ್ತೆ. ವೀಕ್ ಫೀಲ್ ಆಗೋದು ಹಸಿವೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಲೈಟ್ ಫೀಲ್ ಆಗೋದು ಲಘುತ್ವ, ಆ ಲೈಟ್ನೆಸ್ ಫೀಲ್ ಆಗೋದು ಹಸಿವು. ವೀಕ್ನೆಸ್ ಫೀಲ್ ಆಗೋದು ಹಸಿವಲ್ಲ. ಪ್ರಾಬ್ಲಮ್ ಇನ್ ಯುವರ್ ಡೈಜೆಷನ್ ಸಿಸ್ಟಮ್ ಅಥವಾ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಇರುವಂತಹ ಸಮಸ್ಯೆಯಿಂದಾಗಿ ವೀಕ್ನೆಸ್ ಆಗುತ್ತೆ. ಅಬ್ಸಾರ್ಪ್ಷನ್ ಮೆಕ್ಯಾನಿಸಮಲ್ಲಿ ಸಮಸ್ಯೆ ಇದ್ದಾಗ ವೀಕ್ನೆಸ್ ಆಗುತ್ತೆ, ಹಸಿವೆಯಿಂದ ವೀಕ್ನೆಸ್ ಆಗಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ 2-3-4 ದಿನ ನೀರನ್ನು ಕುಡಿದೇ ಇದ್ದಾಗ ಓಕೆ. ಇಲ್ಲದಿದ್ದರೆ ನಾವು ಈ ರೀತಿ ದಿನಕ್ಕೆ 5-6 ಬಾರಿ ತಿನ್ನುವವರಿಗೆಲ್ಲ ಹಸಿವಾಗಿ ವೀಕ್ನೆಸ್ ಆಗೋದಲ್ಲ, ಅಬ್ಸಾರ್ಪ್ಷನ್ ಮಾಡ್ಕೊಳಕ್ಕಾಗದೆ ವೀಕ್ನೆಸ್ ಆಗ್ತಿರುತ್ತೆ. ಲಘುತ. ಕ್ಷುತ್, ಹಸಿವೆ ಶುರುವಾಗತ್ತೆ. ಇದಿಷ್ಟು ಲಕ್ಷಣಗಳ ಜೊತೆಯಲ್ಲಿ ಹಸಿವೇನು ಅನ್ನಿಸಿದರೆ
ಆಗ ಯು ಆರ್ ರೆಡಿ ಫಾರ್ ದ ನೆಕ್ಸ್ಟ್ ಮೀಲ್ ಅಂತ. ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತ, ಇದಿಷ್ಟು ಲಕ್ಷಣಗಳ ಜೊತೆಯಲ್ಲಿ ನಿಮಗೆ ಹಸಿವಾದರೆ, ಪಿಪಾಸ ಬಾಯಾರಿಕೆ ಆದರೆ, ಆಗ ನೀವು ಊಟಕ್ಕೆ ರೆಡಿ ಇದ್ದೀರಾ. ಆಗ ಊಟ ಮಾಡ್ತಾ ಮಾಡ್ತಾ ನೀರನ್ನು ಕುಡಿಬೇಕು. ಊಟದ ಜೊತೆಯಲ್ಲಿ ನೀರನ್ನು ಕುಡಿಬೇಕು. ಕ್ಷುತ್ ಪಿಪಾಸಾಚ ಜೀರ್ಣಾಹಾರಸ್ಯ ಲಕ್ಷಣ, ಜೀರ್ಣಕ್ರಿಯೆ ಆಗಿದೆ ಅನ್ನೋದು ಹೀಗೆ ಗೊತ್ತಾಗತ್ತೆ. ಸೊ ಈ ಜೀರ್ಣಾಹಾರಸ್ಯ ಲಕ್ಷಣ ಬರದೆ ಫುಡ್ಡನ್ನು ತಿಂತಾ ಹೋದರೆ ರೋಗ ಕಟ್ಟಿಟ್ಟ ಬುತ್ತಿ. ಗೊತ್ತಾಯ್ತಾ? ಸೊ ನಮ್ಮ ಜೀರ್ಣಕ್ರಿಯೆ ಸಿಂಪಲ್, ಅದರಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ. ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಯಾಕೆ? ನಮಗೆ ಈ ನಾಲಿಗೆಯ ರಸನೇಂದ್ರಿಯದ ಕಂಟ್ರೋಲ್ ನಮ್ಮಲ್ಲಿಲ್ಲ. ಏನೋ ಕಣ್ಣಲ್ಲಿ ಹೀಗೆ ಈಗ ನೀವು ಎಷ್ಟೋ ಸತಿ ನೋಡಿರ್ಬೋದು, ಫುಡ್ ನೋಡೋ ತನಕ ಹಸಿವೆ ಆಗ್ತಿರಲ್ಲ. ಫುಡ್ ನೋಡಿದ ಮೇಲೆ, ಅಂದರೆ ಇಲ್ಲಿ ಇಂದ್ರಿಯ ನಿಗ್ರಹ ಇಲ್ಲದೆ ಇರೋದು ಕಾರಣ. ಇಲ್ಲಿ ನೀವು ಪದೇ ಪದೇ ಫುಡ್ ನೋಡ್ತಿದ್ದೀರಾ ತಿಂತಿದ್ದೀರಾ ಅಂದಾಗ, ಓ ನನಗೆ ತುಂಬ ಹಸಿವು, ಯಾವಾಗಲೂ ತಿಂತಿರ್ತೀನಿ, ಹಸಿವಲ್ಲ ಇದು. ಇದು ಇಂದ್ರಿಯ ನಿಗ್ರಹ ಇಲ್ಲದಿರುವ ಸ್ಥಿತಿ. ನೀವೇನನ್ನು ನೋಡಿದ್ರು ಆ ಕಣ್ಣಿನಿಂದ ನೋಡಿದ್ದು ಆ ಇಂದ್ರಿಯ ಏನು ಗ್ರಹಿಸ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿಮ್ಮಲ್ಲಿ ಇಲ್ಲ. ಫುಡ್ಡಿನ ಬಗ್ಗೆ ಈಗ ನಾವು ಮಾತಾಡಿಬಿಟ್ರೆ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇಳಿದ್ದು ಶ್ರವಣೇಂದ್ರಿಯದಿಂದ ಸ್ಮೆಲ್, ಒಂದು ಒಳ್ಳೆ ಫುಡ್ಡಿನ ಸ್ಮೆಲ್ ಬಂದರೆ ಹಸಿವೆ ಇಲ್ದಿದ್ದವರಿಗೂ ಹಸಿವು ಅಂತ ಅನಿಸುತ್ತೆ. ನಮ್ಮ ಘ್ರಾಣೇಂದ್ರಿಯ, ಹೀಗೆ ನಮ್ಮ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದಾಗ ತಿನ್ಬೇಕಂತ ಅನಿಸೋದಕ್ಕೂ ಆ್ಯಕ್ಚುಲ್ ಆದ ಜೀರ್ಣ ಆಹಾರ ಲಕ್ಷಣದಲ್ಲಿ ತಿನ್ನಬೇಕು ಅನಿಸೋದಕ್ಕೂ ವ್ಯತ್ಯಾಸ ಇದೆ. ಅದನ್ನೇ ಈಗ ಇಂದ್ರಿಯ ನಿಗ್ರಹ ಇಲ್ಲದೆ ಬರುವ ಹಸಿವಿಗೆ ನಾವು ಫಾಲ್ಸ್ ಹಂಗರ್ ಅಂತ ಹೇಳ್ತಾರೆ. ಕೆಲವರು ಈಗ ತುಪ್ಪ ಬೆಳಗ್ಗೆ ಈಗ 7:15 ತುಪ್ಪ ಕುಡಿದ್ರೆ 9 ಗಂಟೆಗೆಲ್ಲ ತಿನ್ನುವಾಗ ನಂಗೆ ಹಸಿವೆ ಆಯಿತು ನಾನು ತಿಂತೀನಿ ಅಂತ ಅಂತಾರೆ ಕೆಲವರು. ಆದರೆ ಅದು ಫಾಲ್ಸ್ ಹಂಗರ್ ಆಗಿರುತ್ತೆ, ಅದು ನಿಜವಾದ ಹಂಗರ್ ಅಲ್ಲ. ತುಪ್ಪವನ್ನು ಅಷ್ಟು ಹೆವಿ ಫ್ಯಾಟ್ ಮಾಲಿಕ್ಯೂಲ್ಸನ್ನು 7:30ಯಿಂದ ನಿಮಗೆ 7 ಗಂಟೆಗೆ ತುಪ್ಪ ಕುಡಿದ್ರೆ 2 ತಾಸಲ್ಲಿ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ದೇಹ ಎಷ್ಟೇ ಸ್ಟ್ರಾಂಗ್ ಅಗ್ನಿ ಆದ್ರೂ 2 ತಾಸಲ್ಲಿ ಅದನ್ನ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎಷ್ಟು ತುಪ್ಪ ಕೊಡಬೇಕು ಅನ್ನೋದು ನಿಮ್ಮ ಅಗ್ನಿಯ ಮೇಲೆ ಕ್ಯಾಲ್ಕುಲೇಟ್ ಆಗಿರುತ್ತೆ. ಮೊದಲನೇ ದಿನ ತುಪ್ಪ ನೀವು ಎಷ್ಟೊತ್ತು ತೊಗೊಂಡ್ರಿ ಜೀರ್ಣ ಮಾಡ್ಕೊಳ್ಳೋಕ್ಕೆ, ಅದರ ಬೇಸಿಸ್ ಮೇಲೆ 2ನೇ ದಿನ ತುಪ್ಪ ನಿರ್ಧಾರ ಆಗಿರುತ್ತೆ. ಗೊತ್ತಾಯ್ತಾ? ಆ 9 ಗಂಟೆಗೆ ಹಸಿವು ನಾನು ತಿಂಡಿ ತಿಂತೀನಿ ಅಂತ ಬರೋದು ಯಾವುದಕ್ಕೆ? ಇಂದ್ರಿಯ ನಿಗ್ರಹ ಇಲ್ಲದೆ ಬರುವಂಥ ಫಾಲ್ಸ್ ಹಂಗರ್ ಆಗಿರುತ್ತೆ. ಅದು ಸುಳ್ಳು ಹಸಿವೆ ಆಗಿರುತ್ತೆ, ನಿಜವಾದ ಹಸಿವೆ ಆಗಿರಲ್ಲ. ಹೀಗೆ ಇದಿಷ್ಟು ಜೀರ್ಣಕ್ರಿಯೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥ ವಿಷಯ. ಅಗ್ನಿ ಬಗ್ಗೆ ಇಂತಹ ಎಲ್ಲ ಕಾಳಜಿಯನ್ನು ನಾವು ತಗೊಂಡ್ರೆ ಅಗ್ನಿಯಲ್ಲಿ ಆಗುವಂತಹ ಸಮಸ್ಯೆಗಳು, ಈಗ ನೋಡಿ ಮಂದಾಗ್ನಿ ಅನ್ನೋದು ಒಂದು ಸಮಸ್ಯೆ, ತೀಕ್ಷ್ಣಾಗ್ನಿನೂ ಒಂದು ಸಮಸ್ಯೆಯೇ, ಹಾಗೆ ವಿಷಮಾಗ್ನಿನೂ ಒಂದು ಸಮಸ್ಯೆ. ಗೊತ್ತೇ ಆಗಲ್ಲ ಯಾವಾಗ ಹಸಿವು ಯಾವಾಗಿಲ್ಲ, ಒಟ್ಟರಾಶಿ ನಾನು ಟೈಮ್ ಆಯಿತು ಅಂತ ತಿಂದ್ಬಿಡ್ತೀನಿ. ಬಿಕಾಸ್ ಒಂದೊಂದು ದಿನ ಒಂದೊಂದು ಥರ ನಂದು. ಇದೆಲ್ಲದೂ ಸಮಸ್ಯೆ. ಇದೆಲ್ಲದಕ್ಕೆ ನೀವೇನು ಮಾಡಬೇಕು? ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಪ್ರಕೃತಿಯ ಬಗ್ಗೆ ಅಸೆಸ್ಮೆಂಟ್ ಮಾಡಿಸ್ಕೊಂಡು, ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು, ಓಕೆ ನಿಮ್ಮ ಪ್ರಕೃತಿಯಲ್ಲಿ ನೀವು ಯಾವ ಥರ ಫುಡ್ಡನ್ನು ತೊಗೊಂಡ್ರೆ ಒಳ್ಳೆಯದು, ಯಾವ ರೀತಿಯಲ್ಲಿ ಈ ಅಗ್ನಿಯನ್ನು ನಾರ್ಮಲ್ ಮಾಡ್ಕೋಬೋದು, ಯಾವ ಥರ ಫುಡ್ಡನ್ನು ಎಷ್ಟೊತ್ತಿಗೆ ತೊಗೋಬೋದು. ಈಗ ಕೆಲವೊಂದೆಲ್ಲ ಇರುತ್ತೆ, ಈಗ ಹಣ್ಣುಗಳನ್ನೆಲ್ಲ ರಾತ್ರಿ ಮಲಗುವಾಗ ತಿನ್ನುವ ಪದ್ಧತಿ ಎಷ್ಟೋ ಜನರಲ್ಲಿ. ಆ ಪದ್ಧತಿಯಿಂದಾಗಿಯೇ ನಿಮ್ಮಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಬರ್ತಿರತ್ತೆ, ಬಟ್ ನಿಮಗೆ ಗೊತ್ತೂ ಆಗಿರಲ್ಲ. ಎಷ್ಟೊಂದು ಸತಿ ಫ್ರೂಟ್ಸ್ ತಿನ್ನೋದು ಒಳ್ಳೇದಲ್ವಾ? ನಾವು ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಣ್ಣು ಕಟ್ ಮಾಡಿ ತಿಂದು ನಾವು ನಿದ್ದೆ ಮಾಡ್ತೀವಿ ಅಂತ ನಮ್ಮ ತಲೆ ಪ್ರಕಾರ ಅದು ಹೆಲ್ದಿ ಅಂತ. ಆದರೆ ಹೆಲ್ದಿ ಅಲ್ಲ ಅದು. ರಾತ್ರಿಯ ಹೊತ್ತು ವಾತಜ ಕಾಲ, ಹಣ್ಣಲ್ಲಿ ಶೀತ ಗುಣ ಇರೋದು, ಮತ್ತು ಆ ವಾತಜ ಕಾಲದಲ್ಲಿ ಹಣ್ಣನ್ನು ನೀವು ತಿಂದು ಮಲಗಿದ್ರೆ, ಇನ್ನು ಕೆಲವರಂತೂ ಡಿನ್ನರೇ ಮಾಡಲ್ಲ ಬರೀ ಫ್ರೂಟ್ಸೇ ಅಂತ ತಿನ್ನೋರಲ್ಲಿ ಅಜೀರ್ಣ ಅಥವಾ ಅಗ್ನಿಕ್ರಿಯೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಬಂದೇ ಬರುತ್ತೆ. ಇವತ್ತಲ್ಲ ನಾಳೆ, ಓಕೆ ಇವತ್ತು ಬಂದಿಲ್ವಾ, ಹಾಗಿದ್ರೆ ಇನ್ನೊಂದು ಸ್ವಲ್ಪ ದಿನ ತಿನ್ನಿ, ಬರುತ್ತೆ ಖಂಡಿತವಾಗಿ. ಇಂತಹ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಹ್ಯಾಬಿಟ್ಸಿಂದನೇ ನಾವು ನಮ್ಮ ಆರೋಗ್ಯ ಕಳ್ಕೊಳ್ತಿರ್ತೀವಿ, ನಮಗೆ ಗೊತ್ತೂ ಇರಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಈಗ ಒಬ್ಬ ಮದ್ಯಪಾನ ಮಾಡ್ತಿದ್ದಾನೆ, ತಂಬಾಕು ಸೇವನೆ ಮಾಡ್ತಿದ್ದಾನೆ, ಅವನಿಗೆ ಅನಾರೋಗ್ಯ ಬಂದಿದೆ, ನನಗೆ ಅವನ ಬಗ್ಗೆ ಹೆಚ್ಚಿಗೆ ಕನ್ಸರ್ನ್ ಇಲ್ಲ. ಯಾಕಂದರೆ ಅವನಿಗೂ ಗೊತ್ತು ಅದು ತಪ್ಪು ಅಂತ, ಗೊತ್ತಿದ್ದು ಮಾಡ್ತಿದ್ದಾನೆ, ರೋಗವನ್ನು ಅನುಭವಿಸ್ತಿದ್ದಾನೆ. ಬಟ್ ನನ್ನ ಕನ್ಸರ್ನ್ ಇರೋದು ಯಾರಂತಂದರೆ, ನಿಮ್ಮಲ್ಲಿ ಎಷ್ಟೊಂದು ಜನ ಹೆಲ್ತಿಗಾಗಿ ಎಷ್ಟೆಲ್ಲ ಮಾಡ್ತಿದ್ದೀರಾ, ಎಷ್ಟೊಂದು ಕಷ್ಟಪಡ್ತಿದ್ದೀರಾ, ಎಲ್ಲ ವೀಡಿಯೋದಲ್ಲಿ ನೋಡಿದ್ದು, ಎಲ್ಲ ಪೇಪರಲ್ಲಿ ಓದಿದ್ದು, ಎಲ್ಲ ಬುಕ್ಸಲ್ಲಿ ಓದಿದ್ದನ್ನು ನೀವು ನಿಮ್ಮ ದೇಹದಲ್ಲಿ ಆಹಾರದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಬಿಕಾಸ್ ಯು ವಾಂಟ್ ಟು ಬಿ ಹೆಲ್ದಿ. ಆದರೆ ಆ ಹೆಲ್ದಿ ಆಗಬೇಕು ಅನ್ನೋ ದಾರಿಯಲ್ಲಿ ಎಷ್ಟೊಂದು ಸತಿ ಚಿಕ್ಕ ಚಿಕ್ಕ ಇಂಥ ತಪ್ಪು ಪ್ರಾಕ್ಟೀಸನ್ನು ನಾವು ಅಡಾಪ್ಟ್ ಮಾಡ್ಕೊಬಿಡ್ತೀವಿ. ಆ್ಯಂಡ್ ಅದರಿಂದನೇ ನಮ್ಮ ಆರೋಗ್ಯ ಹಾಳಾಗ್ತಿರುತ್ತೆ. ಆ್ಯಂಡ್ ನಾವೇನು ಹೇಳ್ತೀವಿ,
ಶೇ ಮೇಡಮ್ ನನಗೆ ಯಾಕೆ ಈ ಥರ ಆಗ್ತಿದೆ, ನಾನು ಎಷ್ಟು ಹೆಲ್ದಿ ತಿಂತೀನಿ, ಎಷ್ಟು ಒಳ್ಳೆಯದು ಆಹಾರ, ಎಷ್ಟೊಂದು ಆಹಾರದ ಬಗ್ಗೆ ನಾನು ಕಾಳಜಿ ತೊಗೋತೀನಿ, ಹೊರಗಡೆ ಎಲ್ಲ ಸಿಕ್ಕಿದ್ದು ಏನೂ ತಿನ್ನಲ್ಲ, ಆದರೂ ನನಗೆ ಯಾಕೆ ಆರೋಗ್ಯ ಚೆನ್ನಾಗಿಲ್ಲ. ಯಾಕಂದರೆ ಈ ತರಹ ಆರೋಗ್ಯಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಹಾಗೂ ನಿಮ್ಮ ಆಹಾರಕ್ಕೆ ಬೇರೆ ಬೇರೆ ಹಂತಗಳಿದ್ದಾವೆ. ಆ ಹಂತಗಳಿಗೆ ಅನುಗುಣವಾಗಿ ನಮ್ಗೆ ಆರೋಗ್ಯ ಸಿಗುವಂಥದ್ದು. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಹೆಲ್ದಿ ಫುಡ್ ಈಕ್ವಲ್ ಟು ಹೆಲ್ತ್ ಅಂತ ಖಂಡಿತ ಅಲ್ಲ. ಯಾರು ಹೇಳಿದ್ದು? ಹೆಲ್ದಿ ತಿನ್ನೋರೆಲ್ಲ ಹೆಲ್ದಿ ಆಗಿರ್ತಾರೆ ಅಂತ ನಾನಂತೂ ಹೇಳಲ್ಲ. ಕಾಂಟ್ರವರ್ಸಿ ಆಗ್ಬೋದು, ಆಗಲಿ, ತೊಂದರೆ ಇಲ್ಲ. ಹೆಲ್ದಿ ಫುಡ್ ತಿಂದವರೆಲ್ಲ ಹೆಲ್ದಿ ಆಗಲ್ಲ. ಹೆಲ್ದಿ ಫುಡ್ಡನ್ನು ತಿಂದು ಅದನ್ನು ಸರಿಯಾಗಿ ಜೀರ್ಣ ಮಾಡ್ಕೊಳ್ಳೋಕ್ಕಾದವರು ಮಾತ್ರ ಹೆಲ್ದಿ ಆಗ್ತಾರೆ. ಹೆಲ್ದಿ ಫುಡ್ಡನ್ನು ತಿಂದ ಮಟ್ಟಿಗೆ ಯಾಕಂದರೆ ಅದು ನಿಮ್ಮ ದೇಹ ಜೀರ್ಣ ಮಾಡ್ಕೊಂಡಿಲ್ಲ ಅಂದರೆ ಆ ಹೆಲ್ದಿ ಫುಡ್ ಕೂಡ ಆಮನೆ ಆಗೋದು, ನಿಮ್ಮ ದೇಹದಲ್ಲಿ ರೋಗವೇ ಆಗೋದು. ಹೆಲ್ದಿ ಫುಡ್ಡನ್ನು ತಿಂದರೂ ನಿಮ್ಮ ದೇಹ ಅದನ್ನ ಜೀರ್ಣ ಮಾಡ್ಕೊಂಡಿಲ್ಲ ಅಂತಂದರೆ ಆರೋಗ್ಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಫುಡ್ ಪ್ಲೇಟ್ ಒಂದು ಹೆಲ್ದಿ ಇದ್ಬಿಟ್ರೆ ಸಾಕು, ಆರೋಗ್ಯ ಸಿಗತ್ತೆ ಅನ್ನೋ ಭ್ರಮೇಲೇನಾದರೂ ಇದ್ದರೆ ಅದರಿಂದ ಹೊರಗೆ ಬನ್ನಿ. ಹೆಲ್ದಿ ಫುಡ್ ಪ್ಲೇಟಲ್ಲಿ ಫುಡ್ ಹೆಲ್ದಿ ಇದ್ದರೆ ಆರೋಗ್ಯ ಇಲ್ಲ. ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಅಗ್ನಿಯಲ್ಲಿ ಇರಬೇಕು. ನಿಮ್ಮ ಅಗ್ನಿ ಅಷ್ಟು ಚೆನ್ನಾಗಿದ್ದರೆ ಮಾತ್ರ ಔಷಧಿಯೇ ಇರ್ಬೋದು, ಆಹಾರವೇ ಇರ್ಬೋದು, ಅದು ನಿಮ್ಮ ದೇಹಕ್ಕೆ ಅನುಕೂಲವನ್ನು ಮಾಡುತ್ತೆ. ಇಲ್ಲದಿದ್ದರೆ ಪ್ರತಿಕೂಲವನ್ನೇ ಮಾಡೋದು. ಗೊತ್ತಾಯ್ತಾ? ಏನಾದರೂ ಪ್ರಶ್ನೆಗಳಿದೆಯಾ? ಡೌಟ್ಸ್ ಏನಾದರೂ ಇದೆಯಾ? ಸೂರ್ಯಾಸ್ತದ ನಂತರ ಫ್ರೂಟ್ಸನ್ನು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೆಯದು. ಇನ್ನೇನಾದರೂ ಸ್ಪೆಸಿಫಿಕಲಿ ವೈದ್ಯರು ನಿಮ್ಮನ್ನು ಪರೀಕ್ಷೆ ಮಾಡಿ ನಿಮ್ಮ ಕಂಡೀಷನಲ್ಲಿ ನೀವು ರಾತ್ರಿಗೆ ಫ್ರೂಟ್ಸನ್ನೇ ತಿನ್ನಿ ಅಂತ ಬರ್ಕೊಟ್ರೆ ಆಗ ತಿನ್ನಿ. ಅದರ್ವೈಸ್ ಇನ್ ಜನರಲಿ ಫ್ರೂಟ್ಸ್ ಎಲ್ಲ ಒಳ್ಳೆಯದು ಅನ್ನೋ ಕಾರಣಕ್ಕೆ ರಾತ್ರಿ ತಿನ್ನಬೇಡಿ. ಫ್ರೂಟ್ಸನ್ನು ತಿನ್ನೋದಾದರೆ ಮಧ್ಯಾಹ್ನ ಊಟಕ್ಕೆ ಇನ್ಕ್ಲೂಡ್ ಮಾಡಿ. ಇಲ್ಲದಿದ್ದರೆ ಬೆಳಿಗ್ಗೆ ಅಥವಾ ಸಂಜೆ, ಈಗ ಮಿಡ್ ಡೇ ಮೀಲ್ ಥರ ಮಧ್ಯದಲ್ಲಿ 11 ಗಂಟೆ ಹತ್ರ 3 ಗಂಟೆ ಹತ್ರ ಬೇಕು ಅಂತ ಅನ್ನಿಸಿದರೆ ಆಗ ಇನ್ಕ್ಲೂಡ್ ಮಾಡಿ. ಇಲ್ಲದಿದ್ದರೆ ಬೆಸ್ಟ್ ಟೈಮ್ ಅಂದರೆ ಲಂಚಿನ ಜೊತೆಯಲ್ಲಿ ಫ್ರೂಟ್ಸನ್ನು ತಿನ್ನಿ. ನೀವೇ ಇದ್ದೀರಾ ಇಲ್ಲಿ, ಸಾಕ್ಷಿಗೆ ಇದ್ದಾರೆ ನೋಡಿ, ನೈಟೆಲ್ಲ ಫ್ರೂಟ್ಸ್ ತಿಂದ್ರೂ ವೆಯ್ಟ್ ಲಾಸ್ ಆಗಿಲ್ಲ. ಹಾಗಾಗಲ್ಲ. ಬಿಕಾಸ್ ಇಲ್ಲಿ ವೆಯ್ಟ್ ಲಾಸ್ ಹೇಗೆ ಆಗಬೇಕು ಅನ್ನೋದನ್ನು ನಾವು ನೋಡಬೇಕಂತ. ಈಗ ವೆಯ್ಟ್ ಲಾಸ್ ಆಗಬೇಕಂದಾಗ ಅಲ್ಲಿ ಕಾರಣ ಏನು? ಈಗ ಮೇಧೋ ಧಾತ್ವಾಗ್ನಿಯ ಹಾಳಿದ್ದಾಗ ಅಗ್ನಿ ರಿಪೇರಿ ಮಾಡದೆ ನೀವೆಂಥ ಡಯಟ್ ಮಾಡಿದರೂ ವೆಯ್ಟ್ ಲಾಸ್ ಆಗಲ್ಲ. ಮೇಧೋ ಧಾತ್ವಾಗ್ನಿಯನ್ನು ಸರಿ ಮಾಡಬೇಕು, ಅದು ರಿಪೇರಿ ಆದರೆ ಮಾತ್ರ ವೆಯ್ಟ್ ಲಾಸ್ ಆಗೋದು, ಇಲ್ಲದಿದ್ದರೆ ಆಗಲ್ಲ. ಆ್ಯಂಡ್ ಅದು ಆಗೋದಕ್ಕೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಡಾಕ್ಟ್ರ್ ಹತ್ರ ಡಿಸ್ಕಷನ್ ಆಗಬೇಕು. ನಿಮ್ಮ ಪ್ರಕೃತಿಗೆ ಅನುಗುಣವಾದ ಚಿಕಿತ್ಸೆನೋ ಔಷಧಿನೋ ಪಥ್ಯನೋ ಆದ ಮೇಲೆ ವೆಯ್ಟ್ ಲಾಸ್ ಆಗೋದು. ಮತ್ತೇನಾದರೂ ಡೌಟ್ಸ್? ಖಂಡಿತ. ಅದೇ ನೋಡಿ, ಈಗ ನಾವು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಬಟ್ ನಾನು ತುಂಬ ಹೆಲ್ದಿ, ಇದ್ರ ಬಗ್ಗೆ ಇಷ್ಟೆಲ್ಲ ನೆನೆ ಹಾಕಿ ತಿಂದು ಇಷ್ಟೆಲ್ಲ ಮಾಡ್ತಿದ್ದೀನಿ, ಆದರೂ ಯಾಕೆ ಹೆಲ್ತ್ ಪ್ರಾಬ್ಲಮ್? ಬಿಕಾಸ್ ಅಷ್ಟೆಲ್ಲ ಮಾಡೋದ್ರಿಂದನೇ ಹೆಲ್ತ್ ಪ್ರಾಬ್ಲಮ್. ಅದೆಲ್ಲ ಮಾಡೋದು ಜಾಸ್ತಿ. ಮತ್ತು ಈಗ ಡ್ರೈ ಫ್ರೂಟ್ಸು ನಮಗೆ ಸಿಗೋ ಕ್ವಾಲಿಟಿನೂ ನಮ್ಗೆ ಗೊತ್ತಿಲ್ಲ ಅಲ್ವಾ? ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ, ಅದು ಎಷ್ಟು ಪ್ರೊಸೆಸ್ಡ್ ಆಗಿದೆ. ಕೆಲವರಂತೂ ಆ ಡ್ರೈ ಫ್ರೂಟ್ಸನ್ನು ಸೋಕ್ ಮಾಡಿ ಆ ನೀರನ್ನು ಕುಡಿತಾರೆ. ಬೆಳಿಗ್ಗೆ ಹಲ್ಲು ತಿಕ್ಕದೆ, ಅದರಲ್ಲೂ ಬೆಳಗ್ಗೆ ಹಲ್ಲನ್ನು ತಿಕ್ಕದೆ. ಹೌದೌದು. ಆದರೆ ನಾನು ಅದೇ ಹೇಳೋದು, ಅಲ್ಲಿ ಬ್ರ್ಯಾಕೆಟಲ್ಲಾದರೂ ಅಟ್ಲೀಸ್ಟ್ ಹೇಳಬೇಕಲ್ವಾ, ನಿಮ್ಮ ಹಲ್ಲಿನ ಆರೋಗ್ಯ, ಬಾಯಿ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಅಂತ. ಯಾಕಂದರೆ ನನ್ನ ಬಾಯಿ ಆರೋಗ್ಯವೇ ಚೆನ್ನಾಗಿಲ್ಲ, ನನ್ನ ಹಲ್ಲಲ್ಲಿ ಪೂರ್ತಿ ಹುಳುಗಳಿದ್ದಾವೆ, ಅಥವಾ ನನ್ನ ವಸಡಿನಲ್ಲಿ ಪೂರ್ತಿಯಾಗಿ ಸಮಸ್ಯೆ ಇದೆ, ಅಥವಾ ನಾಲಿಗೆಯಲ್ಲಿ ಸಂಪೂರ್ಣ ಸಮಸ್ಯೆ ಇದೆ, ಅಂತಹ ಸಮಸ್ಯೆ ಇದ್ದಾಗ ಅಲ್ಲಿ ಇರುವಂತಹ ರೋಗಾಣುವನ್ನು ನಾನು ಹಾಗೆ ಕುಡ್ದಾಗಲಿಲ್ವಾ? ಹಲ್ಲನ್ನು ಉಜ್ಜದೆ, ಅದ್ರ ಮೇಲಿಂದ ನೆನೆ ಹಾಕಿರೋ ನೀರನ್ನು ಬಿಡದೆ, ಅಟ್ಲೀಸ್ಟ್ ಆ ನೆನೆ ಹಾಕಿರೋ ನೀರಲ್ಲೇ ಇದನ್ನ ತೊಳೆದು ತಿಂದರೆ ಒಂದು ಲೆವೆಲ್ ಆಫ್ ಕೆಮಿಕಲ್ಸ್ ಆದರೂ ವಾಶ್ ಆಫ್ ಆಗಿರತ್ತೇನೋ. ಆದರೆ ಇಂತಹ ತಪ್ಪುಗಳನ್ನು ಮಾಡಿದಾಗ ಬೆಳಿಗ್ಗೆ ಎದ್ದು ಇದು ಹೆಲ್ದಿ, ನಾನು ಡ್ರೈ ಫ್ರೂಟ್ಸ್ ತಿಂತಿದ್ದೀನಿ ಅಂತ ನೀವು ಕೆಮಿಕಲ್ಸನ್ನು ದೇಹಕ್ಕೆ ಹಾಕಿದರೆ ಇನ್ನು ನೀವು ಅದು ಹೆಲ್ದಿ ಅನ್ನೋ ಒಂದು ಭಾವನೆಯಿಂದ ತಿಂದಿದ್ದಕ್ಕೆ ಅದು ಅಮೃತ ಆಗ್ಬೋದೇ ಹೊರತಾಗಿ ಆ್ಯಕ್ಚುಲ್ ಸೆನ್ಸಲ್ಲಿ ಅಮೃತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲ ಎಲ್ಲ ಜೊತೆಗೆ. ಅದಕ್ಕೆ ಇಲ್ಲಿ ನೀವು ನೋಡಿರ್ಬೋದು, ನಿಮಗೆ ಕೆಲವೊಬ್ಬರಿಗೆಲ್ಲ ಬೆಳಿಗ್ಗೆ 9 ಗಂಟೆ ತನಕ ಕಾಯಬೇಕು. 9 ಗಂಟೆ ಅಂದರೆ ನಿಮ್ಮ ಅಗ್ನಿ ಚೆನ್ನಾಗಿ ಸಿದ್ಧ ಆಗಬೇಕು.
ಕೊಟ್ಟಿದ್ದನ್ನು ಜೀರ್ಣ ಮಾಡಿಸ್ಕೊಳ್ಳೋದು. ನಾವು ಹಂಗಲ್ಲ, ಅಗ್ನಿ ಇನ್ನು ಹಿಂಗೆ ಹೇಳೋವಾಗ್ಲೇ ಹಾಂ ಹಿಂಗೆ ಹೇಳ್ತಿರತ್ತೆ, ನಾವು ಚಾ ಬಿಸ್ಕಿಟ್ ಅದ್ರ ಮೇಲೆ ಬೀಸಕ ಅಯ್ಯೋ ಅಂತ ಮತ್ತೆ ಹಿಂಗಾಗತ್ತೆ. ಆದರೂ ಮತ್ತೊಂಚೂರು ಹೇಳ್ಬೇಕನ್ನೋಷ್ಟ್ರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬಿಡೋದು, ಮತ್ತೆ ಹೇಳ್ಬೇಕನ್ನ ಆ ಅಗ್ನಿಗೆ ನಾವು ಎದ್ದೇಳಕ್ಕೆ ಬಿಡಲ್ಲ. ಆಮೇಲೆ ಮೇಡಮ್ ಜೀರ್ಣಕ್ರಿಯೆ ಸಮಸ್ಯೆ, ಮತ್ತೆಲ್ಲ ಹೆಲ್ದಿನೇ ತಿನ್ನೋದು, ಹೊರಗಡೆ ಏನು ತಿನ್ನಲ್ಲ, ಹೆಲ್ದಿನೇ ತಿನ್ನೋದು, ಆದರೆ ಜೀರ್ಣಕ್ರಿಯೆ ಸಮಸ್ಯೆ ಅಂತ. ನೋಡಿ ಇಲ್ಲಿ ಡ್ರೈ ಫ್ರೂಟ್ಸು, ಆಮೇಲೆ ರಾಗಿ ಗಂಜಿ, ಆಮೇಲೆ ಬ್ರೇಕ್ಫಾಸ್ಟು, 3 ಆಯ್ತಲ್ವಾ, ಅಲ್ಲಿಗೆ ನಿಮ್ಮ ಇಡೀ ದಿನದ ಮುಗೀತು, 3 ಟೈಮ್ ಮೀಲ್ ಆಗೋಯ್ತು. ಅದೇ ಅಂದರೆ ಆಗ ಏನು ಗೊತ್ತಾ, ಒಂದು 8 ಗಂಟೆ ಹತ್ತಿರ ಹಸಿವೆ ಆಗ್ತಿದೆ ಅಂದಾಗ ನೀವು ನಿಮ್ಮ ಬ್ರೇಕ್ಫಾಸ್ಟ್ನೇ 8ವರೆಗೆ ಮಾಡಿಬಿಡಿ ಅಂತ. ಆ ರೀತಿ ಈಗ ಮನೆಯಲ್ಲಿದ್ದಾಗ ನಿಮ್ಮ ಒಂದು ಏನು ಟೈಮಿಂಗನ್ನು ನೀವು ನೋಡಿಕೊಂಡು ನಿಮ್ಗೊಂದು ಸ್ವಲ್ಪ ದಿನ ನೀಟಾಗಿ ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ಆ ಟೈಮಿಗೆ ನಿಮ್ಮ ಬ್ರೇಕ್ಫಾಸ್ಟನ್ನೇ ಒಂಚೂರು ಪ್ರಿಪೋನ್ ಮಾಡ್ಕೊಂಡ್ಬಿಡಿ ಅಂತ. ಅದೇ ಥರ ಮೇಂಟೈನ್ ಮಾಡಿದರೆ ಸಾಕಾಗತ್ತೆ. ಹಾಂ, ಹಸಿ ತರಕಾರಿಗಳು ನೋಡಿ, ಒಂದನೇದಾಗಿ ನೀವೇ ಬೆಳೀತಾ ಇದ್ದೀರಾ ಅಂದರೆ ನೀವು ಅಟ್ಲೀಸ್ಟ್ ನೀವು ಒಂದು ಟೆರೆಸ್ ಗಾರ್ಡನಲ್ಲೋ ಮನೆ ಎದುರಲ್ಲೋ ಅಥವಾ ನಿಮಗೆ ಗೊತ್ತಿರೋ ರೈತನೇ ಬೆಳೆದು ಕೆಮಿಕಲ್ ಇಲ್ಲದೆ ಇರೋದು. ಯಾಕಂದರೆ ಈಗ ಸಾವಯವ ಅಂಗಡಿಗಳು ಕೂಡ ಸಾವಯವವಾಗಿ ಉಳಿದಿಲ್ಲ ಅದು, ಆಯಿತಾ. ಸೊ ನಿಮಗೆ ಕಣ್ಣೆದ್ರಿಗೆ ಬೆಳೆದಿದ್ದು ಸಿಗ್ತಾ ಇದೆ ಅಂತಂದರೆ ಹಸಿ ತರಕಾರಿಗಳನ್ನ ಬಳಸಿ. ಸೊ ಫಸ್ಟ್ ಆಫ್ ಆಲ್ ಯಾರ್ಯಾರಿಗೆ ಫ್ರೆಶ್ಲಿ ಗ್ರೋನ್ ವೆಜಿಟೇಬಲ್ ಸಿಗ್ತಾ ಇಲ್ಲ ಅವರೆಲ್ಲರಿಗೂ ರಾ ವೆಜಿಟೇಬಲ್ ಅನ್ನೋದು ಕ್ರಾಸ್ ಮಾರ್ಕ್. ನಾನಂತೂ ಪರ್ಮಿಷನ್ ಕೊಡಲ್ಲ, ಬಿಕಾಸ್ ಆಲ್ರೆಡಿ ಅದರಲ್ಲಿ ಎಷ್ಟೋ ಆಗಿರುತ್ತೆ. ಅಟ್ಲೀಸ್ಟ್ ಬೇಯಿಸಿ ತಿಂದರೆ ಒಂದು ಸ್ವಲ್ಪ ಅದು ಆ ಇಂಟೆನ್ಸಿಟಿ ಕಮ್ಮಿ ಆಗ್ಬೋದು ಕೆಮಿಕಲ್ಸಿಂದು. ಸೊ ಹಾಗೆ ರಾ ಅಂತೂ ಯಾರೂ ತಿನ್ನಬಾರ್ದು. ಇನ್ನು ಯಾರ್ಯಾರು ಆಲ್ರೆಡಿ ನೀವೇ ಬೆಳ್ಕೊಳ್ಳೋ ಅಂಥವ್ರು ಇದ್ದೀರಾ, ಅವರಲ್ಲಿ ಯಾರ್ಯಾರ ಒಂದು ಜೀರ್ಣಕ್ರಿಯೆ ಚೆನ್ನಾಗಿದೆ ಅವ್ರು ಹಸಿ ತರಕಾರಿ ತಿನ್ಬೋದು. ಈಗ ನನಗೆಲ್ಲ ತಿಂತಿದ್ದೀನಿ, ಜೀರ್ಣ ಆಗ್ತಿದೆ, ಮತ್ತು ಹಸಿವು ಸರಿ ಆಗ್ತಿದೆ, ಮಲಮೂತ್ರಗಳು ಸರಿಯಾಗಿ ವಿಸರ್ಜನೆ ಆಗ್ತಿದೆ, ಎಸಿಡಿಟಿ ಬ್ಲೋಟಿಂಗ್ ಏನಿಲ್ಲ ಅಂಥವ್ರು ಹಸಿ ತರಕಾರಿ ತಿನ್ಬೋದು. ಅದು ಯಾವ ಥರದ್ದು, ಶುದ್ಧವಾಗಿ ಅವರೇ ಬೆಳ್ಕೊಂಡಂಥ ಹಸಿ ತರಕಾರಿ ತಿನ್ಬೋದು. ಬಟ್ ಆ ಥರ ಇಲ್ಲ, ನಂಗೆ ಆಲ್ರೆಡಿ ಎಸಿಡಿಟಿ ಇದೆ, ಬ್ಲೋಟಿಂಗ್ ಇದೆ, ಗ್ಯಾಸ್ ಟ್ರಬಲ್ ಇದೆ, ತೇಗ್ ಬರ್ತಿರತ್ತೆ, ಎದೆ ಉರಿ ಇದೆ, ಹೊಟ್ಟೆ ಯಾಕೋ ಟಾಯ್ಲೆಟ್ ಫುಡ್ ಆದ ತಕ್ಷಣ ಟಾಯ್ಲೆಟ್ ಹೋಗ್ಬೇಕು ಅನ್ನಿಸ್ತಾ ಇದೆ, IBS ಇರ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ, ಊಟ ತಿಂಡಿ ಆದ ತಕ್ಷಣ ತಲೆನೋವು ಬರ್ತಿದೆ, ಆದರೂ ಹೆಲ್ದಿ ಅಂತ ನಾನು ಹಸಿ ತರಕಾರಿ ತಿಂತಿದ್ದೀನಿ ಅಂದರೆ ಖಂಡಿತ ಬೇಡ. ಈ ಥರ ಯಾವ ಸಿಂಪ್ಟಮ್ಸ್ ಇದ್ದವರು ಹಸಿ ತರಕಾರಿ ತಿನ್ನಬಾರ್ದು. ಮೈಗ್ರೇನ್ ಇರೋರು, ನೋಸ್ ಬ್ಲಾಕ್ ಆಗೋರು, ಮೂಗು ಪದೇ ಪದೇ ಕಟ್ತಾ ಇರೋರು, ಹೆಡ್ಏಕ್ ಬರೋರು, ಯಾರಲ್ಲಿ ಕಫಜ ಸಮಸ್ಯೆಗಳಿದೆ, ಬ್ರೀದಿಂಗ್ ಡಿಫಿಕಲ್ಟೀಸ್ ಇದೆ, ಅವರೆಲ್ಲ ಹಸಿ ತರಕಾರಿಗಳನ್ನು, ಅದರಲ್ಲೂ ಅಂಗಡಿಯಿಂದ ತಂದಂಥ ಹಸಿ ತರಕಾರಿ ಅಂತೂ ತಿನ್ನಲೇಬಾರ್ದು. ಮಾಡ್ಬೋದು, ಖಂಡಿತ ಮಾಡ್ಬೋದು. ಮನೆ ಹತ್ರನೇ ಅದೇ ಅನ್ನಲ್ಲ ನೋಡಿ. ಇನ್ನೊಂದು 10-20 ವರ್ಷದಲ್ಲಾದರೂ ಕೃಷಿ ಅನ್ನುವಂಥದ್ದು ತುಂಬಾ ಅತ್ಯಗತ್ಯವಾದಂಥ ಮೂಲಭೂತ ಅಗತ್ಯ ಅಂತ ಆಗತ್ತೆ. ಸೊ ದಯವಿಟ್ಟು ಈಗಲಿಂದಾನೇ ಮನೆಯಲ್ಲಿ ಅಟ್ಲೀಸ್ಟ್ ನಿಮಗೆ ಬೇಕಾಗಿರೋಷ್ಟು ಕೊತ್ತಂಬರಿ ಸೊಪ್ಪಾದರೂ ನೀವೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ. ಪುದೀನ, ಕೊತ್ತಂಬರಿ ಇಂಥ ಚಿಕ್ಕ ಚಿಕ್ಕದು ಏನು ನಿಮಗೆ ಬೇಕು ಅದನ್ನಾದರೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ. ಆ ಕೃಷಿ ಅನ್ನೋದು ನಿಮಗೆ, ನಿಮ್ಮ ಮನೇಲಿರೋರಿಗೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂಚೂರಾದರೂ ಟಚ್ಚಲ್ಲಿ ಇರಲಿ. ಇಲ್ಲ ಅಂದರೆ ಒಂದೇ ಸತಿ ಆ ಒಂದು ಶಿಫ್ಟ್ ಆದಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಾವು ಅವರಿಗೆಲ್ಲ ಅಂಥದ್ದೆಲ್ಲ ಸುಮಾರು ಈ ನಮ್ಮ ನಾಟಿ ಇದರಲ್ಲೆಲ್ಲ ಕೃಷಿ ಪದ್ಧತಿಯಲ್ಲಿ ಇದೆ. ನೀಮ್ ಆಯಿಲ್ ಹಾಕೋದು, ಆಮೇಲೆ ಸುಡುಮಣ್ಣು ಅಂತ ಮಾಡ್ತಾರೆ ನಮ್ಮ ಕಡೆಯಲ್ಲಿ, ಸುಡುಮಣ್ಣು ಮಾಡೋದು, ಹುಳಿ ಮಜ್ಜಿಗೆ ಹಾಕೋದು, ಇಂಥದ್ದೆಲ್ಲ ಇದೆ ಪ್ರಾಕ್ಟೀಸ್. ಹೋಗತ್ತೆ, ಹುಳಿ ಮಜ್ಜಿಗೆ ಆಗಬೇಕು. ಹಾಗೆ ಹಾಂ ಹಾಂ ಮಾಡ್ಬೋದು, ಯಾವುದಾದ್ರೂ ಓಕೆ. ಅಲ್ಲ ಅದೇ ನೋಡಿ, ಎಷ್ಟು ನ್ಯಾಚುರಲ್ ಆದಂಥ ನಿಮ್ಗೆ ಆಪ್ಷನ್ಸ್ಗಳಿದೆಯೋ. ಈಗ ನಿಮಗೆ ಸಾಲ್ಟ್ ಸಿಗ್ತಾ ಇದೆ ಅಂತಂದರೆ ಸಾಲ್ಟ್ ಈಸ್ ಡೆಫಿನೆಟ್ಲಿ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಅಂತ. ಸೊ ಉಪ್ಪನ್ನು ಹಾಕಿ ನೆನೆ ಹಾಕಿ ತೊಳೆಯೋದು ಬೆಸ್ಟರ್ ಆಪ್ಷನ್. ಇನ್ನಿಲ್ಲ ಉಪ್ಪೇ ಸಿಗ್ತಾ ಇಲ್ಲ ಅಂತ ಆದರೆ ಬೇಕಿಂಗ್ ಸೋಡಾಕ್ಕೆ ಹೋಗ್ಬೋದು. ಉಪ್ಪಲ್ಲಿ ಪಂಚ ಲವಣಗಳು, ಆಯುರ್ವೇದದ ಪ್ರಕಾರ 5 ಥರದ ಲವಣಗಳಂತ ಹೇಳ್ತಾರೆ. ನಮ್ಮ ಬಳಕೆಗೆ ಈ ಸಮುದ್ರ ಲವಣ ಅಂದರೆ ಈ ಸಾಣಿಕಟ್ಟ ಉಪ್ಪು ಅಂತ ಏನು ಸಿಗತ್ತಲ್ಲ, ಅದು ಸಮುದ್ರ ಲವಣ ಅಂತ.
ಅದೆಲ್ಲ ಒಳ್ಳೆಯದು, ಅದನ್ನ ಬಳಕೆ ಮಾಡ್ಬೋದು. ರಾಕ್ ಸಾಲ್ಟ್ ಎಲ್ಲ ಕಡೆ ಆಗ್ತಿದೆ. ಮಾಡ್ಬೋದು ಖಂಡಿತ. ನಿಮಗೆ ಆ ರಾಕ್ ಸಾಲ್ಟ್ ನಿಮಗೆ ಪ್ಯೂರ್ ಫಾರ್ಮಲ್ಲಿ ಸಿಗ್ತಿದೆ ಅಂದರೆ ಖಂಡಿತ. ಮೊಳಕೆ ಕಟ್ಟಿದ ಕಾಳನ್ನು ಖಂಡಿತ ತಿನ್ಬೋದು, ಒಳ್ಳೆಯದೇ, ಹೆಲ್ದಿನೇ ಅದು. ಆದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ನಿಮ್ಮ ದೇಹಕ್ಕೆ ಕೆಲಸ ಜಾಸ್ತಿ, ಯಾಕಂದರೆ ಅದು ಪ್ರೋಟೀನ್ ರಿಚ್ ಆಗಿರುತ್ತೆ. ಯಾವಾಗ ಅದರಿಂದ ಮೊಳಕೆ ಒಡೆದು ಬರುತ್ತೋ ಆಗ ಅದು ಆ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನ ಜೀರ್ಣ ಮಾಡ್ಕೊಳ್ಳೋಕ್ಕೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಅದು ನಿಮಗೆ ಜೀರ್ಣ ಆಗುತ್ತೆ. ಇಲ್ಲ ಕೆಲವರಲ್ಲಿ ಲೂಸ್ ಮೋಷನ್ ಆಗಿಬಿಡುತ್ತೆ, ಇಲ್ಲ ಕೆಲವರಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ. ಮೊಳಕೆ ಕಟ್ಟಿದ ಕಾಳುಗಳನ್ನು ತುಂಬ ತಿಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ಗಳು ಕೂಡ ಕೆಲವರಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಲ್ಲಿ CRP ಹೆಚ್ಚಾಗುತ್ತೆ, ಸಿ ರಿಯಾಕ್ಟಿವ್ ಪ್ರೋಟೀನ್, ಅದರಿಂದ ಕೂಡ ಜಾಯಿಂಟ್ ಪೇನ್ ಹೆಚ್ಚಾಗುತ್ತೆ. ಹಾಗಾಗಿ ಮೊಳಕೆ ಕಟ್ಟಿದ ಕಾಳನ್ನು ತಗೊಳ್ಳುವಾಗ ಮೊದಲು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡಿ. ಅದಕ್ಕಾಗಿ ನೋಡಿ, ಇಲ್ಲಿ ಹಿರಿಯರಾದರೂ ಇಲ್ಲಿ ಈಗ ಬಯಲುಸೀಮೆಲೆಲ್ಲ ಮೊಳಕೆ ಕಾಳು ಪಲ್ಯ ಇಂಥದ್ದೆಲ್ಲ ಮಾಡೋದಿದ್ರು, ಅದನ್ನ ಪಲ್ಯದ ಫಾರ್ಮಲ್ಲಿ ತಿಂತಿದ್ರು ಅಂತ. ಮೊಳಕೆ ತರಿಸಿದ ಕಾಳನ್ನ ಸಲಾಡು ನಮ್ಮ ಪದ್ಧತಿಯಲ್ಲಿ ಅಷ್ಟೊಂದು ನೋಡ್ದಾಗಿಲ್ಲ. ಈ ಉಸುಳಿ ಅಂತ ಮಾಡಿದ್ರು ಅದರಲ್ಲಿ ಬೇಯಿಸ್ತಿದ್ರು. ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಇಲ್ಲಿ ದೀಪಾವಳಿ ಟೈಮಲ್ಲೆಲ್ಲ ನಮ್ಮಲ್ಲಿ ಮಾಡ್ತಾರೆ. ಆದರೆ ಆಗ ಉಸುಳಿ ಅಂತ ಮಾಡ್ತಿದ್ರು ಅಂತ, ಸಲಾಡ್ ಮಾಡಿ ಕೊಡ್ತಿರ್ಲಿಲ್ಲ. ಮೊಳಕೆ ಕಾಳು ಸಲಾಡ್ ಅನ್ನೋದು ಇರಲಿಲ್ಲ. ಮೊಳಕೆ ಕಾಳಿಂದ ಒಂದೇ ಪಲ್ಯ ಅಥವಾ ಮೊಳಕೆ ಕಾಳೆಲ್ಲ ಅದರದ್ದು ಉಸುಳಿ ಹೀಗೆ ತಿನ್ನುವ ಪದ್ಧತಿ ಇದ್ದಿದ್ದು. ಯಾಕಂದರೆ ಅದು ಜೀರ್ಣಕ್ರಿಯೆಗೆ ನೀವು ಒಂಚೂರು ಬೇಯಿಸಿ ಕೊಟ್ಟರೆ, ಅಗ್ನಿ ಸಂಸ್ಕಾರ ಆದರೆ ಈ ಅಗ್ನಿಗೆ ಈಸಿ ಆಗತ್ತೆ ಅಂತ. ಆಲ್ರೆಡಿ ಒಂದು ಸತಿ ಹೊರಗಡೆ ಅಗ್ನಿಯಲ್ಲಿ ಅದು ಬೆಂದರೆ ಆಗ ಒಳಗೆ ಹೋದರೆ ಈ ಅಗ್ನಿಗೆ ಕಂಪ್ಯಾರಿಟಿವ್ಲಿ ಬೆಟರ್ ಆಗುತ್ತೆ ಅಂತ. ಮತ್ತು ಕೆಲವರಿಗೆಲ್ಲ ಗ್ಯಾಸ್ ಆಗುತ್ತೆ ಈ ಕಾಳುಗಳನ್ನು ಜಾಸ್ತಿ ತೊಗೊಂಡ್ರೆ. ಯಾಕೆ ಅಂದರೆ ಕಾಳು ಕೆಟ್ಟದ್ದು ಅಂತಲ್ಲ, ಆ ಕಾಳನ್ನು ಬೇಯಿಸುವಷ್ಟು ಅಗ್ನಿ ನಿಮ್ಮಲ್ಲಿ ಇಲ್ಲದಿದ್ದರೆ ಅದು ನೀವು ಗ್ಯಾಸ್ ಆಗುತ್ತೆ. ಅದಕ್ಕಾಗಿ ನೋಡಿ, ಈಗ ಕಾಳನ್ನು ತಿಂದರೆ ಎಲ್ಲರಿಗೂ ಗ್ಯಾಸ್ ಆಗಲ್ಲ, ಎಲ್ಲರಿಗೂ ಬ್ಲೋಟಿಂಗ್ ಆಗಲ್ಲ, ಕೆಲವ್ರಿಗೆ ಮಾತ್ರ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಬಿಕಾಸ್ ಆ ಕಾಳುಗಳ ಸೇವನೆಯನ್ನು ಮಾಡಿದ ನಂತರ ಯಾರಿಲ್ಲಿ ಆ ಕಾಳನ್ನು ಬೇಯಿಸಿ ಜೀರ್ಣ ಮಾಡ್ಕೊಳ್ಳುವಷ್ಟು ಅಗ್ನಿ ಇಲ್ವೋ ಅವರಲ್ಲಿ ಮಾತ್ರ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಯಾಸ್ ಹೇಗಾಗುತ್ತೆ, ಈಗ ಸಾಂಬಾರನ್ನು ನೀವು ಮನೇಲಿ ಮಾಡಿಟ್ರೆ ಆ ಸಾಂಬಾರು ಈಗ ಇಲ್ಲಿ ಬರೋ ಮೊದಲಿಗೆ ಸಾಂಬಾರು ಮಾಡಿ ಮುಚ್ಚಿಟ್ಟು ಬಂದುಬಿಟ್ರಿ, ಇಲ್ಲಿ 2-3 ದಿನ ಆದಮೇಲೆ ನಿಮಗೆ ನೆನಪಾಯಿತು, ಓಹೋ ಸಾಂಬಾರು ಹಾಗೆ ಇತ್ತು, ಒಳಗೂ ಇಡಲಿಲ್ಲ, ಫ್ರಿಜ್ಜಲ್ಲೂ ಇಡಲಿಲ್ಲ, ಬಿಸಾಕ್ಲೂ ಇಲ್ಲ ಅಂತ ನೆನಪಾದರೆ ಆ 2 ದಿನದ ನಂತರ ಅಲ್ಲಿ ಹೋಗಿ ಆ ಸಾಂಬಾರು ಪಾತ್ರೆ ಓಪನ್ ಮಾಡಿದ್ರೆ ಏನಾಗಿರುತ್ತೆ, ಹುಳಿ ಬಂದಿರುತ್ತೆ ಮತ್ತು ಕೆಟ್ಟ ವಾಸನೆ ಬರ್ತಿರತ್ತಲ್ವ. ಅದರಿಂದ ಆ ಕೆಟ್ಟ ವಾಸನೆ ಅಂದರೆ ಗ್ಯಾಸ್. ಆ ಒಂದು ಬಿಸಿ ಮಾಡದ ಹಾಗೆ ಇಟ್ಟ ಕಾರಣಕ್ಕೆ, ಅದೇ ಈಗ ಸಾಂಬಾರನ್ನು 2 ದಿನಗಳ ಕಾಲ ನೀವು ಪ್ರತಿ ಹೊತ್ತೊತ್ತಿಗೆ ಒಮ್ಮೆ ಬಿಸಿ ಮಾಡ್ತಾ ಇದ್ಬಿಟ್ರೆ 2 ದಿನ ಆದರೂ ಅದು ಇರುತ್ತೆ, ಕೆಡಲ್ಲ, ಖರ್ಚಾಗದೇ ಇದ್ದರೂ ಇರುತ್ತೆ, ಅದು ಫ್ರಿಜ್ಜಲ್ಲಿದ್ದರೂ ಇರುತ್ತೆ. ಬಟ್ ಅದನ್ನು ಹಾಗೆ ಅದರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ, ಬಿಸಿ ಮಾಡದೇ ಇದ್ದರೆ ಅಲ್ಲಿ ಕೆಟ್ಟ ವಾಸನೆ ಅಂದರೆ ಆ ಗ್ಯಾಸ್ ಬರುತ್ತೆ. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಅಗ್ನಿ ಚೆನ್ನಾಗಿದ್ದರೆ ಕಾಳುಗಳನ್ನು ತಿಂದರೂ ಗ್ಯಾಸ್ ಆಗಲ್ಲ. ಅಗ್ನಿ ಯಾವಾಗ ಚೆನ್ನಾಗಿಲ್ಲ ಆಗ ಹೇಗೆ ಆ ಸಾಂಬಾರು ಬಿಸಿ ಮಾಡದೇ ಇದ್ದಾಗ ಅದರಲ್ಲಿ ಕೆಟ್ಟ ವಾಸನೆಯುಕ್ತ ಒಂದು ಗ್ಯಾಸ್ ಉತ್ಪತ್ತಿ ಆಗುತ್ತೋ, ಅದೇ ಥರ ನಿಮ್ಮ ದೇಹದಲ್ಲಿ ಆ ಗ್ಯಾಸ್ ಉತ್ಪತ್ತಿ ಆಗೋದು ಯಾಕೆ ಅಂತಂದರೆ ಅಗ್ನಿ ಸಾಕಾಗ್ತಾ ಇಲ್ಲ. ಬಿಸಿ ಮಾಡಿ ನೋಡಿ, ಬಿಸಿ ಮಾಡಿದಾಗಲೂ ನೀವು ಸರಿ ಕುದಿ ತರಿಸಿದ್ರಷ್ಟೇ ಅದು ಹಾಳಾಗಲ್ಲ, ಸುಮ್ಮನೆ ಬಿಸಿ ಮಾಡಿ ಬಂದ್ ಮಾಡಿದ್ರೆ ಅದು ಹಾಳಾಗತ್ತೆ. ಬಿಕಾಸ್ ಅಷ್ಟು ಪ್ರಮಾಣದಲ್ಲಿ ಅದು ಬಿಸಿ ಆದರೆ ಮಾತ್ರ ಹಾಳಾಗಲ್ಲ. ಹಾಗೆ ನಿಮ್ಮ ದೇಹದಲ್ಲಿ ಗ್ಯಾಸ್ ಆಗಬಾರ್ದು ಅಂದರೆ ನಿಮ್ಮ ಅಗ್ನಿ ಅಷ್ಟು ಚೆನ್ನಾಗಿದ್ದರೆ ಮಾತ್ರ ಬ್ಲೋಟಿಂಗ್ ಆಗಲ್ಲ, ಗ್ಯಾಸ್ ಆಗಲ್ಲ, ಗ್ಯಾಸ್ ಟ್ರಬಲು, ಹೊಟ್ಟೆ ಉಬ್ಬರಿಸೋದು ನಿಮ್ಗೆ ಆಗಲ್ಲ. ಹಾಗಾಗಿ ಕಾಳುಗಳು, ಮೊಳಕೆ ಕಾಳುಗಳು ಕೆಟ್ಟದ್ದಂತಲ್ಲ, ಬಟ್ ನಿಮ್ಮ ಅಗ್ನಿ ಎಷ್ಟಿದೆ ಅದನ್ನು ಅಳತೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂದಾಗ ಅಗ್ನಿ ಇದ್ದಷ್ಟೇ ಆಹಾರ ತಿನ್ನು ಅಂತ ಇನ್ನೊಂದು ಹೊಸ ಗಾದೆ ಮಾತು ಆಗಬೇಕು. ನಿಮ್ಮ ಅಗ್ನಿ ಎಷ್ಟಿದೆ ಆ ಅಗ್ನಿಗೆ ಅನುಗುಣವಾಗಿ ತಿನ್ನಬೇಕು. ಇಲ್ಲಿ ಇದು ಹೆಲ್ದಿ, ಇದು ಹೀಗೆ, ಇಷ್ಟು ಮೊಳಕೆ ಕಾಳು, ಒಂದು ಮುಷ್ಟಿ ಮೊಳಕೆ ಕಾಳು ದಿನ ತಿಂದರೆ ಆರೋಗ್ಯ ಸಿಗತ್ತೆ ಅಂತ ಏನೋ ಟ್ಯಾಗ್ ಲೈನಿಗೆ ಒಳ್ಳೇದದು ಬಿಟ್ಟರೆ, ಆದರೆ ರಿಯಾಲಿಟಿಯಲ್ಲಿ ಅಲ್ಲ. ಯಾಕಂದರೆ ಆ ಒಂದು ಮುಷ್ಟಿ ಅನ್ನೋದು ಕೆಲವರಿಗೆ ಕಮ್ಮಿನೂ ಆಗಿರ್ಬೋದು, ಕೆಲವರಿಗೆ ಅದರ ದೇಹಕ್ಕೆ ಆಗದೇನೂ ಇದ್ದಿರ್ಬೋದು, ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ದೇಹದ ಅಗ್ನಿಗೆ ಅದನ್ನು ಜೀರ್ಣ ಮಾಡ್ಕೊಳ್ಳುವಷ್ಟು ಶಕ್ತಿ ಇದ್ದರೆ ಮಾತ್ರ ಅದನ್ನು ಸೇವನೆ ಮಾಡಬೇಕು. ಅದೇ, ಯಾಕಂತಂದರೆ ಈಗ ವಿಟಮಿನ್ ಡಿ ಅಂದಾಗ ನಾವೀಗ ಸೂರ್ಯನಿಂದ ಮಾತ್ರ ಸಿಗೋದು ಅಂತೀವಿ. ಅಗೇನ್ ಸೂರ್ಯ ಏನು, ಅಗ್ನಿ, ಅಗ್ನಿ ತತ್ವ ಇದ್ದರೆ ಮಾತ್ರ ನಮ್ಮಲ್ಲಿ
ಆ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದು ಅಷ್ಟೇ. ಸಿಂಪಲ್ ಫಾರ್ಮುಲಾ ಅಂದರೆ ಅಗ್ನಿ ತತ್ವ ಇರಬೇಕು. ಇಲ್ಲದಿದ್ದರೆ ನೀವು ಡೈರೆಕ್ಟ್ ಸ್ಟ್ರೈಟವೇ ಕ್ಯಾಲ್ಶಿಯಮೇ ಕೊಟ್ಟರು ನಿಮ್ಮ ಮೂಳೆ ಗಟ್ಟಿ ಯಾಕಾಗಲ್ಲ? ಬಿಕಾಸ್ ಅಗ್ನಿ ಚೆನ್ನಾಗಿಲ್ಲ ಅಂದರೆ ಅದು ಅಬ್ಸಾರ್ಪ್ಷನ್ ಆಗಲ್ಲ. ಹಾಗಾಗಿ ಸೂರ್ಯ ತತ್ವ ನಮಗೆ ಬೇಕೇ ಬೇಕು ಅಂತ ಅದಕ್ಕೋಸ್ಕರ ಹೇಳೋದು. ಈ ಆಯುರ್ವೇದದ ಪ್ರಕಾರ ಆ ಸಿದ್ಧಾಂತ ತುಂಬ ಈಸಿ. ಸೂರ್ಯ ತತ್ವ ಅಂದರೆ ಅಗ್ನಿ ಇದ್ದರೆ ಮಾತ್ರ ಕ್ಯಾಲ್ಶಿಯಂ ನಿಮಗೆ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಅವರು ವಿಟಮಿನ್ ಡಿ ಅಂತ ಇದು ಕೊಟ್ಟರು. ನಮ್ಮಲ್ಲಿ ಜೀವಸತ್ವಗಳು ಅಂದಾಗ ಈ ಎಲ್ಲದೂ ಜೀವಸತ್ವಗಳೇ ಅಂತ. ಏನೇನು ಇಲ್ಲಿ ಸಾರ ಭಾಗ ಅಂತ ರೆಡಿ ಆಗ್ತಾ ಬರುತ್ತಲ್ಲ, ಅದೆಲ್ಲದಕ್ಕೂ ನೀವು ಒಂದೊಂದು ಜೀವಸತ್ವಗಳ ಹೆಸರು ಕೊಡ್ಬೋದು. ರಸಧಾತುವಿನಲ್ಲಿ ಸಾರ ಭಾಗ ಬಂತು, ಕಿಟ್ಟ ಹೊರಗೋಯ್ತು. ಮತ್ತು ರಕ್ತಧಾತುವಿನಲ್ಲಿ ಸಾರ ಭಾಗ ಬಂತು, ಕಿಟ್ಟ ಹೊರಗೋಯ್ತು. ಮಾಂಸಧಾತುವಿನಲ್ಲಿ ಸಾರ ಭಾಗ ಬಂತು, ಕಿಟ್ಟ. ಸೊ ಇದೆಲ್ಲದರಲ್ಲಿ ಕೂಡ ಆ ಒಂದು ಜೀವಸತ್ವಗಳು ಉತ್ಪತ್ತಿ ಆಗುವಂಥದ್ದು ಅಂತ. ಅಂದರೆ ಇರುವಂಥ ಆಹಾರದಲ್ಲಿರುವಂತಹ ಜೀವಸತ್ವಗಳು ಸ್ಟ್ರೇಟವೇ ಹಾಗೆ ನಮ್ಮ ದೇಹಕ್ಕೆ ಸಿಗಲ್ಲ. ಈ ಭೂತಾಗ್ನಿ ಮತ್ತು ಧಾತ್ವಾಗ್ನಿಗಳಿಂದ ಪ್ರೊಸೆಸ್ ಆದ ಮೇಲೆ ಮಾತ್ರ ನಮ್ಮ ದೇಹ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹಾಗೆ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಖಂಡಿತ ಅದಂತೂ ಡೆಫಿನೆಟ್ಲಿ ವಾತವೃದ್ಧಿ ಆಗೇ ಆಗುತ್ತೆ. ಫ್ರಿಜ್ಜಲ್ಲಿ ಅಥವಾ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಂಥ ಫುಡ್ಗಳು. ಅದಕ್ಕಾಗಿ ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ವಾತಚ ರೋಗಗಳು ಕೆಲವರಲ್ಲಿ ಜಾಸ್ತಿ. ಯಾಕೆ ಅಂದರೆ ಅಲ್ಲಿ ಪಾಪ ಇಡೀ ದೇಶವೇ ಕೋಲ್ಡ್ ಸ್ಟೋರೇಜಲ್ಲಿ ಇದ್ದ ಫುಡ್ಡನ್ನೇ ತಿಂತಿರುತ್ತೆ ಅಲ್ಲಿ. ಅಂದರೆ ಬೆಳೆಯುವಂಥ ವಾತಾವರಣ ಅನುಕೂಲ ಇಲ್ಲದೆ ಇದ್ದಾಗ ಇಡೀ ದೇಶ ಎಲ್ಲದೂ ಕೋಲ್ಡ್ ಸ್ಟೋರೇಜ್ ಅಲ್ಲ. ಅದೇ ಇದ್ದಿದ್ರಲ್ಲಿ ಬೆಟರ್ ಅಂತ. ಈಗ ಒಂದು ತಿಂಗಳಿಟ್ಟ ಅಂತ ಇದ್ರಕ್ಕಿಂತ ಒಂದಿನದ್ದು ಬೆಟರ್ ಅಂತ, ಹಾಗೆ ಅಷ್ಟೇ. ಕಂಪ್ಯಾರಿಟಿವ್ಲಿ ಅಗೇನ್ ಹೌದು. ನೋಡೋಣ ಲೈವಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ ಅಂತ. ಇನ್ನೇನಾದರೂ ಪ್ರಶ್ನೆಗಳಿದೆಯಾ ನಿಮ್ದಿದ್ರೆ ಕೇಳ್ಬೋದು. ವಾತವೃದ್ಧಿ ಆಗೇ ಆಗುತ್ತೆ. 5,000 ಜನ ನೋಡ್ತಿದ್ದಾರೆ ಲೈವ್. ಓಕೆ, ಡಾಕ್ಟರ್ ಪ್ಲೀಸ್ ಸಜೆಸ್ಟ್ ರೆಮಿಡೀಸ್ ಫಾರ್ ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ. ನೋಡಿ, ಕಾನ್ಸ್ಟಿಪೇಷನ್ ಕೂಡ ಮತ್ತೆ ಇಲ್ಲಿ ಯಾಕೆ ಕಾನ್ಸ್ಟಿಪೇಷನ್ ಆಗ್ತಿದೆ ಅಂದಾಗ, ಆ ಸಾರ ಭಾಗ ಕಿಟ್ಟ ಭಾಗವನ್ನು ದೇಹ ಸರಿಯಾಗಿ ಡಿವೈಡ್ ಮಾಡೋಕ್ಕಾಗದೇ ಇದ್ದಾಗ, ಅಥವಾ ನೀವು ತಿಂದಂಥ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಫೈಬರ್ ಇಲ್ಲದೆ ಇದ್ದಾಗ. ಈಗ ಸಲಾಡ್ ಬಗ್ಗೆ ಹೇಳ್ತಾ ಇದ್ದೆ, ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರು ಹೇಳೋದಿದೆ. ಯೂಶ್ವಲಿ ಇನ್ನೆಲ್ಲ ಸಲಾಡನ್ನು ನಾವು ಕಲ್ತಿದ್ದು ವೆಸ್ಟರ್ನಿಂದ ಅಲ್ವಾ. ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಸಲಾಡ್ ತಿನ್ನೋ ಒಂದು ಆಪ್ಷನ್ ಯಾಕೆ ಬಂತು ಅಂತ ಯೋಚನೆ ಮಾಡಿದ್ದೀರಾ? ಅದೇ ಈಗ ವೆಸ್ಟರ್ನಲ್ಲಿ ಫುಡ್ ಒಮ್ಮೆ ಯೋಚನೆ ಮಾಡಿ, ಅವ್ರದ್ದು ಫುಡ್ ಅಂದರೆ ಏನು ಹೇಳಿ, ನಿಮ್ಮ ಥರ ಅನ್ನ ಸಾಂಬಾರು ಉಪ್ಪಿಟ್ಟು ಪುಳಿಯೋಗರೆ ಆ ಬಾತ್ ಈ ಪಲ್ಯ ಆ ತವೆ ಅದೆಲ್ಲ ಇಲ್ಲ ಅಲ್ಲಿ. ಅಲ್ಲೇನು ಬ್ರೆಡ್ಡು ಚೀಸು ಹಾಕಿಬಿಟ್ರೆ, ಬ್ರೆಡ್ ಟೋಸ್ಟ್ ಮಾಡಿದರು, ಚೀಸ್ ಅಪ್ಲೈ ಮಾಡಿದರು, ತಿಂದುಬಿಟ್ರೆ ಅದು ಅವರದ್ದು ಮೀಲ್ ಅದು. ಹಾಗಾಗಿ ಇಲ್ಲಿ ಬ್ರೆಡ್ಡಲ್ಲಿ ಕಾರ್ಬೋಹೈಡ್ರೇಟು, ಆ ಚೀಸಲ್ಲಿ ಫ್ಯಾಟು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ಫ್ಯಾಟಿಗೆ ಅಂತ ಅವರು ಮೀಟ್ ತಿಂತಾರಲ್ಲ, ಮಾಂಸವನ್ನು ಅಷ್ಟೇ ಓವನಿಗೆ ಹಾಕಿದ್ರು, ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ತಿಂದರು, ಆಯಿತಾ. ಹಾಗೆ ಪ್ರೋಟೀನು ಕಾರ್ಬೋಹೈಡ್ರೇಟು ಮತ್ತು ಫ್ಯಾಟು ಆಯಿತು. ಫೈಬರ್ ಎಲ್ಲಿದೆ ಇಲ್ಲಿ? ಫೈಬರ್ ಇಲ್ಲ. ಹಾಗಾಗಿ ಅವ್ರು ಏನು ಮಾಡಿದರು, ಅವರ ಒಂದು ಆಹಾರ ಪದ್ಧತಿಯಲ್ಲಿ ಫೈಬರೇ ಇಲ್ಲ, ಚೂರೂ ಇಲ್ಲದೆ ಇರೋ ಕಾರಣಕ್ಕೆ ಅವರು ಅದೇ ಆ ಬ್ರೆಡ್ ಇದ್ರ ಮಧ್ಯೆ ಒಂದಿಷ್ಟು ತರಕಾರಿ ಎಲ್ಲ ಇಟ್ಟು, ಒಂದಿಷ್ಟು ಸೊಪ್ಪುಗಳನ್ನು ಇಟ್ಟು ಸಲಾಡ್ ಥರ ಮಾಡಿ ತಿಂದರು, ಬರ್ಗರ್ ಥರ ಮಾಡಿ ತಿಂದರು. ಬಿಕಾಸ್ ಅದರೊಳಗೆ ಒಂದಿಷ್ಟು ಫೈಬರ್ ಕಂಟೆಂಟ್ಗಳು ಸೇರಲಿ ಅನ್ನೋ ಕಾರಣಕ್ಕೆ. ಆದರೆ ನಾವು ಭಾರತೀಯರು ಇಷ್ಟು ಸುಂದರವಾದಂಥ ನಮ್ಮಲ್ಲಿ ಪಲ್ಯ ಇದೆ, ತರಕಾರಿಯನ್ನು ಬೇಯಿಸಿ ಮಾಡೋ ಉಸುಳಿ ಇದೆ, ಎಷ್ಟು ಐಟಮ್ಸ್ಗಳಿದ್ದಾವೆ. ಸಾಂಬಾರುಗಳಲ್ಲೂ ತರಕಾರಿ ಇದೆ, ಅಡುಗೆ ಮಾಡೋ ಈ ರೈಸ್ ಐಟಮ್ಗಳಲ್ಲೂ ತರಕಾರಿ ಇದೆ, ಕೋಸಂಬರಿ ಇದೆ. ಇಷ್ಟೊಂದು ವೆಜಿಟೇಬಲ್ನ ನಾವು ಆಲ್ರೆಡಿ ಇಂಡಲ್ಜ್ ಮಾಡ್ತಿದ್ದವರು ಕೂಡ, ಇಂಡಿಯನ್ ಥಾಲಿ ಇದು ಅನ್ಹೆಲ್ದಿ, ನೀವು ಸಲಾಡ್ ತಿನ್ನಿ ವೆಯ್ಟ್ ಲಾಸ್ ಆಗುತ್ತೆ, ಅಥವಾ ಸಲಾಡ್ ತಿನ್ನಿ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಾಗತ್ತೆ ಅಂತಂದರೆ ಎಷ್ಟು ಮೂರ್ಖರು ನಾವು ಹೇಳಿ ನೀವೇ. ಇಷ್ಟು ಸೈಂಟಿಫಿಕ್ ವೇಯಲ್ಲಿ ಡಿಸೈನ್ ಆದಂಥ ನಮ್ಮ ಭಾರತೀಯ ಫುಡ್ ಸಿಸ್ಟಮನ್ನು ಬಿಟ್ಟು, ಅದು ಯಾವುದೋ ಅವ್ರು ಯಾಕೆ ತಿಂದರು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ಸಲಾಡ್ ಅವ್ರು ತಿಂದರು, ಹಾಗಾಗಿ ನಾವಿಲ್ಲೇನು ಮಾಡೋದು, ಸಲಾಡ್ ಒಂದು ಬೌಲ್ ತಿನ್ನಿರಿ, ಆಮೇಲೆ ಅನ್ನ ಸಾಂಬಾರು ಪಲ್ಯ ತಿನ್ನಿರಿ ಅಂತ. ಏನಿದು?
ಸೊ ಅವರಲ್ಲಿ ಸಲಾಡ್ ತಿನ್ನೋ ಪದ್ಧತಿ ಹಾಗಾಗಿ ಬಂದಿದ್ದು, ಅವರ ಫುಡ್ಡಲ್ಲಿ ಇಲ್ಲ, ಫೈಬರೇ ಇಲ್ಲ, ಹಾಗಾಗಿ ಅವರಿಗೆ ಬೇಕೋದು. ಬಟ್ ನಮಗೆ ಅದು ಅಗತ್ಯ ಇಲ್ಲ. ಸಲಾಡ್ ಅಥವಾ ರಾ ಫುಡ್ ಅನ್ನೋದು ನಮ್ಮ ಸಿಸ್ಟಮಿಗೆ, ನಮ್ಮ ಗಟ್ ಹೆಲ್ತ್ ಇನ್ನೂ ಹಾಳೇ ಮಾಡುತ್ತೆ ಹೊರತಾಗಿ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ಕೆಮಿಕಲ್ ಹಾಕಿರೋ ಸಲಾಡು ಸಾಧ್ಯವೇ ಇಲ್ಲ. ಇನ್ನು ಅಷ್ಟು ನಿಮಗೆ ಸಲಾಡ್ ಇಷ್ಟ ಇದೆಯಾ, ಕೃಷಿ ಮಾಡಿ, ಏನಾಗತ್ತೆ, ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಇಷ್ಟಕ್ಕಾಗಿ ನೀವು ಒಂದು ಸ್ವಲ್ಪ ಕಷ್ಟಪಡಿ ಅಲ್ವಾ. ಎವ್ರಿ ಡೇ 1 to 1.5 hour ಗಾರ್ಡನಿಂಗಿಗೆ ಅಂತ ಎತ್ತಿಡಿ. ಇಲ್ಲಪ್ಪ, ಅಯ್ಯೋ ಫುಲ್ ಬ್ಯುಸಿ, ನಾವೆಲ್ಲ ಫುಲ್ ಬ್ಯುಸಿ. ಆಮೇಲೆ ನೋಡಿ, ಆರೋಗ್ಯ ಕಳ್ಕೊಂಡು 15 ದಿನ 20 ದಿನ ತಿಂಗಳಾನುಗಟ್ಲೆ ಆಸ್ಪತ್ರೆಯಲ್ಲಿ ಒದ್ದಾಡೋಕ್ಕಿಂತ ಆರೋಗ್ಯ ಕಳ್ಕೊಳ್ಳೋ ಮೊದಲು ದಿವಸಕ್ಕೆ 1 hour ನಿಮಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ವ? ನಿಮಗೋಸ್ಕರ ಮಾಡಿ. ಮನಸ್ಸು ಮಾಡಿದರೆ ಆಗತ್ತೆ, ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಆದರೆ ಆ ಮನಸ್ಸು ಮಾಡೋದಕ್ಕೆ, ಆ ಮನಸ್ಸು ಯಾವುದಾದ್ರೂ ಅಂಗಡಿಯಲ್ಲೋ ಅಥವಾ ಮನಸ್ಸು ಕೂಡ ನಾವು ಅದೇನದು ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ನಂಗೊಂದು kg ಮನಸ್ಸು ಅಂತ ಆರ್ಡ್ರ್ ಮಾಡಿದ ತಕ್ಷಣ ಬರೋ ಹಾಗೆ ಇದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಇನ್ನೂ ಅಂಥ ಟೆಕ್ನಾಲಜಿ ಕಂಡು ಹಿಡ್ದಿಲ್ವೇ ಅಲ್ವಾ? ಹೌದು. ಹಾಗಾಗಿ ಕಾನ್ಸ್ಟಿಪೇಷನ್ ಇದೆ ಅಂದಾಗ ಫುಡ್ಡಲ್ಲಿ ಫೈಬರ್ ಕಂಟೆಂಟನ್ನು ಜಾಸ್ತಿ ಆಗಬೇಕು. ಆ್ಯಂಡ್ ಅದನ್ನ ರಾ ಫಾರ್ಮ್ ಇಲ್ಲದೆ, ಈಗ ಯಾಕಂದರೆ ಆಲ್ರೆಡಿ ಕಾನ್ಸ್ಟಿಪೇಷನ್ ಇದೆ ಅಂದರೆ ನಿಮ್ಮ ಜೀರ್ಣಕ್ರಿಯೆ ಪೂರ್ತಿ ಡಿಸ್ಟರ್ಬ್ಡ್ ಆಗಿರುತ್ತೆ. ಆಗ ನೀವು ಹಸಿ ಅಂತ ತಿಂದರೆ ಮತ್ತು ಪ್ರಾಬ್ಲಮೇ ಆಗುತ್ತೆ. ಎಲ್ಲರಲ್ಲಿ ಹಸಿ ತರಕಾರಿ ತಿಂದ್ರೂ ಕಾನ್ಸ್ಟಿಪೇಷನ್ ರಿಲೀವ್ ಆಗಲ್ಲ. ನೀವೇನು ಮಾಡಬೇಕು, ಬಾಯ್ಲ್ಡ್ ವೆಜಿಟೇಬಲನ್ನು ನಿಮ್ಮ ಫುಡ್ಡಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಬೇಕು. ಆ್ಯಂಡ್ ಚೆನ್ನಾಗಿ ಜಗದು ತಿನ್ನಬೇಕು. ಅದು ಇನ್ನೊಂದು, ಚೆನ್ನಾಗಿ ಜಗ್ದು ತಿಂದಿಲ್ಲ ಅಂದರೆ ಆ ಫೈಬರ್ ಕಂಟೆಂಟ್, ಈ ಕೆಲವರೆಲ್ಲದಕ್ಕೂ ಜ್ಯೂಸ್ ಕುಡಿದು ಬಿಡ್ತಾರೆ, ಅಂಥವರಲ್ಲಿ ಕೂಡ ಈ ಥರ ಸ್ಲೋ ಟ್ರಾನ್ಸಿಟ್ ಆದಂಥ ಕಾನ್ಸ್ಟಿಪೇಷನ್ ಇರುತ್ತೆ. ಬಿಕಾಸ್ ಅಲ್ಲಿ ಫೈಬರ್ ಕಂಟೆಂಟೇ ಹೋಗ್ತಾ ಇರಲ್ಲ. ಎಲ್ಲ ಆಹಾರವನ್ನು ಅಗದು ಚೆನ್ನಾಗಿ ತಿಂದಾಗ ಕಾನ್ಸ್ಟಿಪೇಷನ್ ಇದರಲ್ಲಿ ನಿಮಗೆ ಸೊಲ್ಯೂಷನ್ ಸಿಗತ್ತೆ. ಮತ್ತು ವಾಣಿಕುಮಾರ್ ಅವರೇ ಥ್ಯಾಂಕ್ ಯು. ಶ್ರೀನಿವಾಸ್ ಅವರು ಥ್ಯಾಂಕ್ ಯು. ಅಗ್ನಿ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು? ಅಗ್ನಿ ಚೆನ್ನಾಗಿರ್ಬೇಕು, ಈಗ ಹೇಳಿದೆ ಅಲ್ವಾ, ಆಲ್ಮೋಸ್ಟ್ ಇದು ಮೊದಲೇ ಕೇಳಿದ ಪ್ರಶ್ನೆ ಇರ್ಬೋದು. ಈಗ ಕೇಳಿರೋ ಅಂಥದ್ರಲ್ಲೆಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ಈ ಥರ ಇದು ನಾನು ಹೇಳಿದ್ದೆಲ್ಲದನ್ನೂ ಫಾಲೋ ಮಾಡಿದರೆ, ಪದೇ ತಿನ್ನೋದನ್ನ ಬಿಡಬೇಕು. ಆದಷ್ಟು ನೀವು ನೋಡಿ, ಅರ್ಥ ಮಾಡ್ಕೊಳ್ಳಿ, ಫುಡ್ ಜಾಸ್ತಿಯಾಗಿ ನಮಗೆಲ್ಲ ಸಮಸ್ಯೆ ಬರ್ತಾ ಇರೋದು, ಫುಡ್ ಕಮ್ಮಿಯಾಗಿ ಅಲ್ಲ. ಇಥಿಯೋಪಿಯಾದಂಥ ದೇಶದಲ್ಲಿ ಫುಡ್ ಇಲ್ಲದೆ ಜನ ಸಾಯ್ತಾ ಇರ್ಬೋದು, ಬಟ್ ಅಲ್ಲಿಯ ನ್ಯೂಸನ್ನು ನೋಡ್ತಾ ನಾವಿಲ್ಲಿ ಒಂದು ಕೈಯಲ್ಲಿ ಇನ್ನೊಂದು ತಿಂದು ಮತ್ತೊಂದು ಕೈಯಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡ್ಕೊಂಡು, ಅಯ್ಯೋ ನೋಡು ಫುಡ್ ಇಲ್ಲದೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಅಂದ್ಕೊಂಡು ನಾವು ಫುಡ್ಡನ್ನು ಇನ್ನೂ ಲೋಡ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದರಲ್ಲೂ ನಮ್ಮ ಭಾರತೀಯರಲ್ಲಿ ಅಪೌಷ್ಟಿಕತೆಯ ಕೊರತೆ ಇದ್ದರೂ ಕೂಡ, ಅಪೌಷ್ಟಿಕತೆ ಅನ್ನೋದು ಕೂಡ ಫುಡ್ ತಿನ್ನದೇ ಬರ್ತಾ ಇರೋದಲ್ಲ, ತಿಂದಿರೋ ಫುಡ್ಡನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳಕ್ಕಾಗದೆ ಬರ್ತಾ ಇರೋದು. ಅಪೌಷ್ಟಿಕತೆ ಅನ್ನೋದು ಈ ಮಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣಜನ್ಯ ವ್ಯಾಧಿಗಳು ಅಂತ ಆಯುರ್ವೇದದಲ್ಲೂ ಇದೆ ನೋಡಿ. 4-5 ಸಾವಿರ ವರ್ಷಗಳ ಹಿಂದೆ ಬರೆದಿಟ್ಟ ಪುಸ್ತಕದಲ್ಲೂ ಕುಪೋಷಣಜನ್ಯ ವ್ಯಾಧಿಗಳು ಅನ್ನೋ ಹೆಸರಿದೆ. ಅಂದರೆ ಈ ನರಿಷ್ಮೆಂಟ್ ಅಥವಾ ಈ ಒಂದು ಡಿಫಿಷಿಯನ್ಸಿ ಅನ್ನೋದೆಲ್ಲ ಇವತ್ತು ನಿನ್ನೆದಲ್ಲ, ಇದು ಯಾವಾಗಲಿಂದನೂ ಇದೆ. ಯಾರ್ಯಾರಲ್ಲಿ ಅಗ್ನಿಯ ಸಮಸ್ಯೆ ಇದೆ, ಯಾರ್ಯಾರಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಇದೆ, ಅವರಲ್ಲಿ ಡಿಫಿಷಿಯನ್ಸಿ ಇದ್ದೇ ಇರುತ್ತೆ. ನಿಮಗೆ ಡಿಫಿಷಿಯನ್ಸಿಯಿಂದ ಸರಿ ಹೋಗಬೇಕಂದ್ರೆ ಬರೀ ಸಪ್ಲಿಮೆಂಟ್ ತಿಂದರೆ ಸಾಕಾಗಲ್ಲ. ಯಾಕಂದರೆ ತುಂಬ ಹೈ ಲೆವೆಲಲ್ಲಿ ಡಿಫಿಷಿಯನ್ಸಿ ಇದ್ದಾಗ ಆ ಕ್ಷಣಕ್ಕೆ, ಆ ಸಮಯಕ್ಕೆ ಒಮ್ಮೆ ಸಪ್ಲಿಮೆಂಟ್ ಬೇಕಾಗತ್ತೆ. ಆದರೆ ಅಗ್ನಿಯನ್ನು, ಜೀರ್ಣಕ್ರಿಯೆಯನ್ನು ಸರಿ ಮಾಡಿಸ್ಕೊಳ್ದೇ ಇದ್ದರೆ ಮತ್ತೆ 3 ತಿಂಗಳಲ್ಲಿ ಮತ್ತೆ ಡಿಫಿಷಿಯನ್ಸಿನೇ ಆಗೋದು. ಸೊ ಡಿಫಿಷಿಯನ್ಸಿಯಿಂದ ಸಂಪೂರ್ಣ ಹೊರಬರಬೇಕು, ಕುಪೋಷಣ ನಮಗೆ ಆಗಬಾರ್ದು ಅಂತಂದರೆ ನಮ್ಮ ಅಗ್ನಿಯನ್ನು, ಜೀರ್ಣಕ್ರಿಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಬೇಕು. ಓಕೆನಾ? ಇನ್ನೇನಾದರೂ ಪ್ರಶ್ನೆಗಳಿದೆಯಾ? 6800 ಜನ ಈಗ ಲೈವಲ್ಲಿ ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಹೆಲ್ಪ್ ಆಯಿತು ಅಂತ ಅಂದ್ಕೋತೀನಿ. ನಮಸ್ತೆ ಡಾಕ್ಟರ್. ಓಕೆ, ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಇನ್ ಅವರ್ ಬಾಡಿ ಈಸ್ ಮೆಡಿಟೇಷನ್ ಆ್ಯಂಡ್ ಹೆಲ್ದಿ ಫುಡ್ ಹೆಲ್ಪ್ ಅಸ್ ಮ್ಯಾಮ್. ಡೆಫಿನೆಟ್ಲಿ ಅಲ್ವಾ. ಮೆಡಿಟೇಷನ್ ಅಂತಂದರೆ ಏನು? ಮೆಡಿಟೇಷನ್ ಅಂತಂದರೆ ಎಲ್ಲೋ ಹಿಮಾಲಯದಲ್ಲಿ ಹೋಗಿ ಕಣ್ಮುಚ್ಚಿ ಕೂತ್ಕೊಳ್ಳೋದಷ್ಟೇ ಮೆಡಿಟೇಷನ್ ಅಲ್ಲ. ನೀವು ಯಾವ ಪ್ರಕ್ರಿಯೆಯನ್ನು, ಯಾವ ಕೆಲಸವನ್ನು ಮಾಡ್ತಿದ್ದೀರಾ ಅದನ್ನು ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ಮಾಡೋದು ಮೆಡಿಟೇಷನ್ ಅಂತ. ಈಗ ನೀವು ಇಲ್ಲಿ ಕೂತಿದ್ದೀರಾ, ಈ ಕೂತು ಕೇಳುವಷ್ಟು ಸಮಯವನ್ನು ನಾನು ಇದನ್ನು ಸಂಪೂರ್ಣವಾಗಿ ಕೇಳ್ತೀನಿ ಅನ್ನೋ ಮನೋಭಾವದಲ್ಲಿ ನಾವು ಕೂತ್ರೆ ಅದು ಮೆಡಿಟೇಷನ್ನೇ. ಊಟ ಮಾಡ್ತಿದ್ದೀರಾ, ಊಟ ಮಾಡುವಾಗಲೂ ಮೊಬೈಲ್ ನೋಡೋದು, ಇವರು ಮಾತಾಡೋದು, ಎಲ್ಲ ನಿಮ್ಮೂರು ಸುದ್ದಿ ನೀವು ಹೇಳ್ತಾ ಊಟ ಮಾಡಿದರೆ ಅದು ತಪ್ಪು. ಅದು ನೀವು ಹೆಲ್ದಿ ಫುಡ್ಡೇ ತಿಂದರೂ ಅದು ತಪ್ಪೇ. ಆಗ ನೀವು ಫುಡ್ಡನ್ನು ತಿಂತಿದ್ದೀರಾ, ಅದು ಒಂದು ಮೆಡಿಟೇಷನ್. ಅದರ ಹೊರತಾಗಿ ಕೂತು ಮೆಡಿಟೇಷನ್ ಅಂತ ಮಾಡೋದು ಖಂಡಿತ ಹೆಲ್ಪ್ ಆಗುತ್ತೆ.
ಬಟ್ ಎಲ್ಲ ಒಂದು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲಿ ಸಂಪೂರ್ಣ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ನಿಮ್ಮನ್ನು ನೀವು ಅದರಲ್ಲಿ ಸರೆಂಡರ್ ಮಾಡಿಕೊಂಡ್ರೆ, ಆ ಪ್ರೊಸೆಸ್ಸಿಗೆ ಏನು ಕೆಲಸ ಮಾಡ್ತಿದ್ದೀರೋ ಅದಕ್ಕೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ನಿಮ್ಮ ಒಂದು ಕೆಲಸ ಇನ್ನಷ್ಟು ಬೆಟರ್ ಆಗುತ್ತೆ, ನಿಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಾಗತ್ತೆ. ಸೊ ಪ್ರತಿನಿತ್ಯ ಧ್ಯಾನ, ಪ್ರಾಣಾಯಾಮ, ಯೋಗ ಇವೆಲ್ಲದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಜೀರ್ಣಕ್ರಿಯೆ ಡೆಫಿನೆಟ್ಲಿ ಹೆಚ್ಚಾಗುತ್ತೆ. ಅದಕ್ಕಾಗಿ ಅಲ್ವಾ ಆಹಾರ ಸರಿಯಾಗಿ ಜೀರ್ಣ ಆಗಬೇಕಂದ್ರೆ ಅನ್ನಪೂರ್ಣ ಸ್ತೋತ್ರವನ್ನು ಯಾರ್ಯಾರು ಹೇಳ್ತಿದ್ದೀರಾ? ಅನ್ನಪೂರ್ಣ ಸ್ತೋತ್ರವನ್ನು ಹೇಳಿ ಊಟ ಮಾಡಿ ಅಂತ ಹೇಳೋದು ಯಾಕೆ ಅಂದರೆ ಅದರ ಉಚ್ಚಾರ ಮಾತ್ರದಿಂದ, ಆ ಉಚ್ಚಾರಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಾನು ಊಟ ಮಾಡಿದಾಗ ಇದೊಂಥರ ಇದು ಅಗ್ನಿಕುಂಡ. ಇಲ್ಲಿ ದೈವರಾತ್ರ ಬರೆದ ಭಜನೆಯಲ್ಲೂ ಇದೆ, ನಾಭಿ ಮೂಲದ ಕುಂಡದೊಳಗೆ ಇದ್ದ ವೈಶ್ವಾನರ ವನ್ಹಿಯೊಳಗೆ. ಇದು ನಾಭಿ ಮೂಲದ ಕುಂಡ ಅಂತೆ. ನಮ್ಮ ಈ ಹೊಟ್ಟೆಯನ್ನು ಯಜ್ಞಕುಂಡ ಅಂತ ಹೇಳಿದ್ದಾರೆ ಒಂದು ಭಜನೆಯಲ್ಲಿ. ದೇವಿ ಮಾನಸ ಸ್ತೋತ್ರದಲ್ಲಿ ಭಜನೆಯೊಳಗೆ ದೈವರಾತ್ರ ಬರೆದಿದ್ದಾರೆ, ಇದು ಒಂದು ಯಜ್ಞಕುಂಡ. ಈ ಯಜ್ಞಕುಂಡದಲ್ಲಿ ಇದ್ದ ವೈಶ್ವಾನರ ವನ್ನಿಯೊಳಗೆ ನಮ್ಮ ಜಠರಾಗ್ನಿ, ಭೂತಾಗ್ನಿ, ಧಾತ್ವಾಗ್ನಿ ಅನ್ನೋ ಅಗ್ನಿ ಉರಿತಾ ಇದೆ. ಅದರೊಳಗೆ ಆಹಾರವನ್ನು ನೀವು ನೀಡ್ತಿದ್ದೀರಾ ಅಂತಂದರೆ, ಎಲ್ಲೆಲ್ಲೋ ನೋಡ್ತಾ ಏನೇನೋ ಮಾಡ್ತಾ ಇದ್ರೆ, ಹೇಗೆ ನೀವು ಪುರೋಹಿತರನ್ನು ಕರೆಸಿ ಪೂಜೆ ಮಾಡುವಾಗ ಎಲ್ಲೆಲ್ಲೋ ನೋಡ್ತಾ ಏನೇನೋ ತಿಂತಾನೋ ಇದು ಮಾಡ್ತಾನೋ ಫೋನಲ್ಲಿ ಮಾತಾಡ್ತಾ ನೀವು ಅಗ್ನಿಗೆ ಆಹುತಿ ಕೊಟ್ಟರೆ ಅಯ್ಯೋಯ್ಯೋ ಪಾಪ ಪಾಪ ಅಂತ ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟೇ ದೊಡ್ಡ ಪಾಪ ನೀವು ಊಟ ತಿಂಡಿ ಮಾಡುವಾಗ ಆಚೆ ಈಚೆ ನೋಡ್ತಾ, ಟಿ ವಿ ನೋಡ್ತಾ, ಟಿ ವಿಲಿ ಅಯ್ಯೋ ಅತ್ಯಾಚಾರ, ರೇಪು, ದರೋಡೆ, ಅದು ಇದು ಆ ನ್ಯೂಸನ್ನು ನೋಡ್ತಾ ನೀವು ಊಟ ಮಾಡಿದರೆ ಅದು ಕೂಡ ಅಷ್ಟೇ ದೊಡ್ಡ ಪಾಪ. ನಾಭಿ ಮೂಲದ ಕುಂಡದೊಳಗೆ ಇದ್ದ ವೈಶ್ವಾನರ ವನ್ನಿಯೊಳಗೆ ಅಂತಹ ಒಂದು ಅಗ್ನಿ, ಅದರೊಳಗಿರುವಂತಹ ಎಂಥ ಯಜ್ಞಕುಂಡದೊಳಗೆ ಅಗ್ನಿ ಇದ್ದಾನೆ, ಆ ಅಗ್ನಿಗೆ ನಾನು ಆಹಾರ ಕೊಡ್ತಿದ್ದೀನಿ, ಆಹುತಿ ಕೊಡ್ತಿದ್ದೀನಿ ಅನ್ನುವಾಗ ಅದು ಎಷ್ಟು ಒಂದು ಧನ್ಯತಾ ಭಾವ ನಿಮ್ಮಲ್ಲಿ ಇರಬೇಕು, ಎಷ್ಟು ಪಾವಿತ್ರತೆ ನಿಮ್ಮಲ್ಲಿ ಇರಬೇಕು. ಕೆಲವರು ಇರ್ತಾರೆ ಎಲ್ಲ ತಿಂಡಿ ತಿಂದು ಆಮೇಲೆ ಸ್ನಾನಕ್ಕೆ ಹೋಗೋದು, ನಿಮ್ಮ ಜೀರ್ಣಕ್ರಿಯೆಗೂ ಅದು ಕೆಟ್ಟದ್ದು. ಊಟ ತಿಂಡಿಯ ನಂತರ ಸ್ನಾನ ಮಾಡೋದು ನಿಮ್ಮ ಜೀರ್ಣಕ್ರಿಯೆಗೆ ಕೆಟ್ಟದ್ದು. ಊಟ ತಿಂಡಿಯ ನಂತರ ಕನಿಷ್ಠ 3 ರಿಂದ 4 ಗಂಟೆ ಗ್ಯಾಪ್ ಕೊಡಬೇಕು, ಇಲ್ಲಾಂದರೆ ಜೀರ್ಣಕ್ರಿಯೆ ಹಾಳಾಗತ್ತೆ. ಫುಡ್ ತಿನ್ನೋ ಮೊದಲು ಸ್ನಾನ ಎಲ್ಲ ಮಾಡಿ ಪವಿತ್ರವಾದ ದೇಹ, ಪವಿತ್ರವಾದ ಮನಸ್ಸು, ಶುದ್ಧವಾದ ದೇಹ, ಶುದ್ಧವಾದ ಮನಸ್ಸನ್ನು ಇಟ್ಕೊಂಡು ಅನ್ನಪೂರ್ಣ ಸ್ತೋತ್ರವನ್ನು ಹೇಳಿ ನಂತರದಲ್ಲಿ ನೀವು ಆಹಾರ ಸೇವನೆ ಮಾಡಿದಾಗ ಖಂಡಿತ ನಿಮ್ಮ ಆರೋಗ್ಯ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಬೇಕಿದ್ರೆ ಯಾರಾದರೂ ಒಂದು 21 ಡೇಸ್ ನೀವು ಟ್ರೈ ಮಾಡಿ ನೋಡೋದಾದರೆ ಮಾಡಿ ನೋಡಿ. ಏನೇ ತಿನ್ನೋದಾದರೂ ಆದಷ್ಟು ಅದನ್ನ 3 ಟೈಮಿಗೆ ಅಥವಾ 2 ಟೈಮಿಗೆ ಚೇಂಜ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಷ್ಟೇ, ಮಧ್ಯೆ ಏನು ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ ಅಂತ. ನೀರು ಬೇಕಾದರೆ, ಬಾಯಾರಿಕೆ ಆದರೆ ನೀರು ಅಷ್ಟೇ, ಈ ಥರ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಈ 3 ಹೊತ್ತಲ್ಲಿ ಆಹಾರ ಸೇವನೆಯ ಮೊದಲು ಅನ್ನಪೂರ್ಣ ಸ್ತೋತ್ರವನ್ನು ಹೇಳಿ ಸಂಪೂರ್ಣವಾಗಿ ಊಟ ತಿಂಡಿಯ ಮೇಲೆ ಗಮನವನ್ನು ಹರಿಸಿ ತಿಂದು ನೋಡಿ. 21 ಡೇಸ್ ಮಾಡಿ ನೋಡಿ. ನಿಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗದೇ ಇದ್ದರೆ ನನಗೆ ಹೇಳಿ, ಹಾಗೇ ಆಗತ್ತೆ. ನೀವು ಇದೇ ರೀತಿ ಮಾಡಿದ್ದೇ ಹೌದಾದಲ್ಲಿ ಖಂಡಿತ ಜೀರ್ಣಕ್ರಿಯೆಯಲ್ಲಿ ಬದಲಾವಣೆ ಆಗೇ ಆಗತ್ತೆ. ಆದರೆ ನೀವು ಅದು ಮಾಡಿ ನೋಡೋಕ್ಕೆ ಆ ದೇವರು ಮನಸ್ಸು ಕೊಡಬೇಕಷ್ಟೆ. ಆಯಿತಾ? ಇನ್ನೇನಾದರೂ ಡೌಟ್ಸ್ ಇದೆಯಾ? ಓಕೆ, ಇಲ್ಲಿ ಕಮೆಂಟ್ಸ್ಗಳು ತುಂಬ ಬಂದಿದೆ, ಎಲ್ಲ ಓಡೋಡಿ ಹೋಗ್ತಾ ಇದೆ. ಕೆಲವೊಂದು ಓದೋಕ್ಕಾಗ್ತಾ ಇಲ್ಲ, ಓದೋಕ್ಕಾಗದೇ ಇದ್ದರೆ ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ಇಲ್ಲಿ ಸಿಕ್ಕಿರೋದಷ್ಟೇ ಓದಿಸ್ತೇನೆ. ಅನ್ನಪೂರ್ಣ ಸ್ತೋತ್ರ ತಿಳಿಸಿ ಮೇಡಮ್ ಅಂತಿದ್ದಾರೆ. ನೀವು ಎಲ್ಲಿ ಗೂಗಲ್ ಮಾಡಿದ್ರೂ ಸಿಗತ್ತೆ. ಅದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೈಹಿಚ ಪಾರ್ವತಿ. ಇಷ್ಟು ಹೇಳಿದ್ರು ಸಾಕು. ಅದು 4 ಲೈನ್ ಇದೆ, 2 ಲೈನ್ ಆದರೂ ಅಟ್ಲೀಸ್ಟ್ ಹೇಳಿ ಎವ್ರಿ ಟೈಮ್. ನೋಡಿ, ನಾವು ಅನ್ನವನ್ನು ಪೋಷಣೆಗಾಗಿ ಕೇಳ್ತಾ ಇಲ್ಲ, ಶಕ್ತಿಗಾಗಿ ಕೇಳ್ತಾ ಇಲ್ಲ, ಜ್ಞಾನ ಮತ್ತು ವೈರಾಗ್ಯಕ್ಕಾಗಿ ಕೇಳ್ತಿದ್ದೀವಿ. ನನ್ನ ಜ್ಞಾನಮಯ ಕೋಶವನ್ನು ಪೋಷಿಸಲಿಕ್ಕೆ, ಜ್ಞಾನಮಯ ಕೋಶಕ್ಕೆ ಕೊಡು ನೀನು, ನನ್ನ ಹೊಟ್ಟೆಗೆ ಬೇಡ, ದೇಹಕ್ಕೆ ಬೇಡ. ಯಾಕಂದರೆ ಜ್ಞಾನಮಯ ಕೋಶ ಅನ್ನೋದು ಪೋಷಣೆ ಆದರೆ ನಮ್ಮ ಅನ್ನಮಯ ಕೋಶವೂ ಪೋಷಣೆ ಆಗತ್ತೆ. ಹಾಗಾಗಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ. ಸರಿ, ಈಗ ಲೈವ್ ಇದು ಪ್ರೋಗ್ರಾಮ್ ಮುಗೀತಾ ಬರುವಾಗ ಈಗ 8,800 ಜನ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಆದರೆ ಈ ಪ್ರೋಗ್ರಾಮನ್ನು ಮತ್ತೆ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬನ್ನಿ. ನಾವೀಗ ಲೈವ್ ಎಂಡ್ ಮಾಡೋ ಟೈಮ್ ಆಗಿದೆ. ಹಾಗೆ 82 ಕಮೆಂಟ್ಸ್ ಅಂತ ತೋರಿಸ್ತಿದೆ, ಬಟ್ ಎಲ್ಲ ನಂಗೆ ಓದೋಕ್ಕಾಗ್ತಾ ಇಲ್ಲ, ಕ್ಷಮೆ ಇರಲಿ. ಮುಂದೆ ಯಾವಾಗಲಾದರೂ ಇನ್ನೊಂದು ದಿನ ತಿಳಿಸ್ತೀನಿ ಎಲ್ಲದಕ್ಕೂ ಉತ್ತರವನ್ನು. ಹಾಗೆ ಯಾರ್ಯಾರಿಗೆ ಈ ಮಾಹಿತಿ ಇಷ್ಟ ಆಗ್ತಾಯಿದೆ ದಯವಿಟ್ಟು ಇದನ್ನ ಶೇರ್ ಮಾಡಿ, ಬಿಕಾಸ್ ಎಲ್ಲರಿಗೆ ಇದು ರೀಚ್ ಆಗಬೇಕು. ಆ್ಯಂಡ್ ನಮ್ಮ ಉದ್ದೇಶ ಏನು ಹೇಳಿ, ಬರೀ ನಾನು ನೀವು ಹುಷಾರಾಗಿದ್ದರೆ ಸಾಕಾಗಲ್ಲ, ಸ್ವಸ್ಥ ಭಾರತವನ್ನು ನಾವು ಕಟ್ಟಬೇಕು.
ನಮ್ಮ ಇಡೀ ಭಾರತ. ಬೇಜಾರಾಗತ್ತೆ ನನಗೆ, ಎಲ್ಲ ರೋಗಗಳಲ್ಲಿ, ಡಯಾಬಿಟಿಸಲ್ಲಿ ನಾವು ಮುಂದೆ, ಕ್ಯಾನ್ಸರಲ್ಲಿ ನಾವು ಮುಂದೆ, ಎಲ್ಲ ರೋಗಗಳಲ್ಲಿ ನಮ್ಮ ಭಾರತೀಯರು ಟಾಪ್ ಲಿಸ್ಟಲ್ಲಿ ಬರ್ತಿದ್ದೀವಿ. ಒಲಿಂಪಿಕ್ಸಲ್ಲಿ 1 ಚಿನ್ನದ ಪದಕ ತರದಿದ್ರೂ ಪರವಾಗಿಲ್ಲ, ಡಯಾಬಿಟಿಸಲ್ಲಿ ನಾವೇ ಕ್ಯಾಪಿಟಲ್ಲು, ಕ್ಯಾನ್ಸರಲ್ಲಿ ನಾವೇ ಹೈಯೆಸ್ಟು, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ನಾವೇ ಹೈಯೆಸ್ಟ್ ಅಂತ ಹೋಗ್ತಿದ್ದೀವಿ. ಭಾರತದಂಥ ದೇಶಕ್ಕೆ ನಾವು ತುಂಬ ದೊಡ್ಡ ಅವಮಾನ ಮಾಡ್ತಿದ್ದೀವಿ, ನಮ್ಮ ದೇಶಕ್ಕೆ ನಾವೇ ಮಾಡಿಕೊಳ್ಳುವಂತಹ ಅವಮಾನ. ಸೊ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆರೋಗ್ಯವನ್ನು ಪುನಃ ಪಡ್ಕೊಳ್ಳಿಕ್ಕೇ ಬೇಕು. ಇಲ್ಲದಿದ್ದರೆ ನಮ್ಮ ದೇಶವನ್ನು ಬೇರೆ ಯಾರು ಬಂದು ಯುದ್ಧ ಮಾಡಿ ಸೋಲಿಸ್ಬೇಕಂತಿಲ್ಲ. ನಮ್ಮ ಅನಾರೋಗ್ಯವೇ ನಮ್ಮ ದೇಶವನ್ನು ಸೋಲಿಸುತ್ತೆ, ನಮ್ಮ ಅನಾರೋಗ್ಯವೇ ನಮ್ಮ ದೇಶವನ್ನು ಅಧಪತನ ಮಾಡುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ಸ್ವಸ್ಥ ಭಾರತವನ್ನು ಕಟ್ಟಬೇಕು. ಈ ಗುರಿಯನ್ನು ಇಟ್ಕೊಂಡು ನಾವು ಸಸ್ಯ ಸಂಜೀವಿನಿಯಲ್ಲಿ ಹೊರಟಿದ್ದೀವಿ. ನೀವೆಲ್ಲ ನಮ್ಮ ಜೊತೆ ಸೇರ್ತಾ ಇದ್ದೀರಾ. ಹಾಗೆ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರಾ, ಹೆಲ್ಪ್ ಆಗ್ತಿದೆ ಅನ್ನೋರು ಫಸ್ಟು ಬರೀ ವಿಡಿಯೋ ಕೇಳಿ ಬಿಡೋದಲ್ಲ, ಅದನ್ನು ಫಾಲೋ ಮಾಡಬೇಕು. ಈಗ ಇಲ್ಲಿ ವಿಡಿಯೋ ಕೇಳೋದು, ಮತ್ತೀಗ ಎದ್ದು ಲೈವ್ ಮುಗಿದ ಮೇಲೆ ಹೋಗಿ ಸರಿ ಸ್ನ್ಯಾಕ್ಸ್ ತಿಂದು ಮತ್ತೆ ಡಿನ್ನರು ಮಾಡೋದು, ಹಾಗೆ ಮಾಡಬಾರ್ದು. ಸರಿಯಾಗಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಎಲ್ಲರೂ ಆರೋಗ್ಯವನ್ನು ಪಡ್ಕೊಳ್ಬೇಕು. ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಆಗಿಬಿಟ್ಟಿದೆ. ಈಗ ನೀವು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಕೇವಲ ನಿಮ್ಮ ವೈಯಕ್ತಿಕ ವಿಷಯವಾಗಿ ಉಳಿದಿಲ್ಲ. ಯಾಕಂದರೆ ಈ ಥರ ವೈಯಕ್ತಿಕವಾದ ಆರೋಗ್ಯದ ಸ್ಕೇಲೇ ನೋಡಿ ನಮ್ಮ ದೇಶದ ಶಕ್ತಿ ನಿರ್ಧಾರ ಆಗೋದು. ನಾವೆಲ್ಲರೂ ಸೇರಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿಯೂ ಆಗಿದೆ. ಹಾಗಾಗಿ ನೀವು ಆರೋಗ್ಯದಿಂದ ಇರಬೇಕು. ನಿಮಗೆ ಗೊತ್ತಿರೋರು ಎಲ್ಲರೂ ಕೂಡ ಆರೋಗ್ಯದಿಂದ ಇರೋ ಥರ ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಬೇಕು. ಹಾಗಾಗಿ ಯಾರ್ಯಾರಿಂದ ನೋಡ್ತಿದ್ದೀರಾ, ಈ ಕಂಟೆಂಟ್ ಹೌದು ಅಂತ ಅನಿಸಿದರೆ, ಇಷ್ಟ ಆಗ್ತಿದೆ ಅಂತ ಅನ್ನಿಸಿದವರು ದಯವಿಟ್ಟು ಶೇರ್ ಮಾಡಿ. ಆಗ ಪ್ರತಿಯೊಬ್ಬರಿಗೂ ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಆ್ಯಂಡ್ ಇಲ್ಲಿ ಯಾರ್ಯಾರು ಕೇಳಿದ್ದೀರಾ ದಯವಿಟ್ಟು ಪಾಲನೆ ಮಾಡಿ. ಬರೀ ಇದನ್ನ ಕೇಳಿ ಬಿಟ್ಟರೆ ಆಗಲ್ಲ. ಇದು ಭಾಷಣ ಕೇಳಿ ಕೇಳಿ ಆರೋಗ್ಯ ಸಿಗಲ್ಲ. ಹಾಗೆ ಸಿಗೋ ಹಾಗಿದ್ರೆ ನಾನು ಕೂತ್ಕೊಂಡು ಇಡೀ ದಿನ ನಿಮ್ಮ ಹತ್ರ ಭಾಷಣ ಮಾಡಿಬಿಡ್ತಿದ್ದೆ. ಹಾಗಾಗಲ್ಲ. ಭಾಷಣ ಕೇಳಿದ್ದಷ್ಟೇ ಅಲ್ಲ, ಅದನ್ನ ನೀವು ಪ್ರತಿನಿತ್ಯ 365 ಡೇಸ್ ಅದನ್ನು ಮಾಡಬೇಕು. ಆವಾಗಷ್ಟೇ ಅದಾಗೋದು. ಸರಿನಾ? ಓಕೆ, ಇಡೀ ಜಗತ್ತಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಬನ್ನಿ, ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಣುಗಳು ಮುಚ್ಚಿರಲಿ, ಮುಖದ ಮೇಲೆ ಒಂದು ಮಂದಹಾಸ ಇರಲಿ. ಭೂಮಿ ತಾಯಿಯನ್ನು ನೆನೆಸ್ಕೊಳ್ಳಿ, ಗೋಮಾತೆಯರನ್ನು ನೆನೆಸ್ಕೊಳ್ಳಿ, ಭಾರತ ಮಾತೆಯನ್ನು ನೆನೆಸ್ಕೊಳ್ಳಿ, ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು, ನಮಗೆ ಇಲ್ಲಿ ಆಶ್ರಯ ಕೊಟ್ಟ ಬ್ರಹ್ಮರ್ಷಿ ದೈವರಾತರನ್ನು ನೆನಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ಇಡೀ ದೇಶದ ಒಳಿತಿಗಾಗಿ, ಇಡೀ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ನನ್ನೊಟ್ಟಿಗೆ ಹೇಳಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲೆ ಇಡಿ. ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.